ಹಲೋ, ಎಲ್ಲರಿಗೂ ನಮಸ್ಕಾರ. ಐ ಪಿ ಎಲ್ ಬರುತ್ತೆ ಅಂದ್ರೆ ನಾವು ಬರ್ತೀವಿ. ಐ ಪಿ ಎಲ್ ಮುಗ್ದಿದ ತಕ್ಷಣ ನಾವು ಹೊಟ್ಟೋಗ್ತೀವಿ. ಸೊ ಸೊ ಈಗ ಐ ಪಿ ಎಲ್ ಬಂದಿದೆ ಅಂದ್ರೆ ನಾವು ಬಂದಿದೀವಿ. ಬಟ್ ಈ ಸತಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಸ್ವಲ್ಪ ಡಿಫ್ರೆನ್ಸ್. ಈ ಸತಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಬರ್ತಾ ಇದೀವಿ. ನಾರ್ಮಲ್ ಆಗಿ ನಾವು ಭಯ ಪಟ್ಕೊಂಡು ಬರ್ತಾ ಇದೀವಿ, ಬಟ್ ಈ ಸತಿ ಸ್ವಲ್ಪ ಕಾನ್ಫಿಡೆನ್ಸು ಇದೆ, ಪ್ಲಸ್ ಒಂದು ಇದಿದೆ, ಅಂದ್ರೆ ಏನಂತಾರೆ, ಈಗೋ. ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಬರ್ತಾ ಇದೀವಿ ಅಂತ. ಆ ಸೊ ಈಗ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಸಾತ್ವಿಕ್, ವಿಷ್ಣು, ಹಲೋ. ಹಲೋ ನಮಸ್ಕಾರ. ಎಲ್ರಿಗೂ. ಇಬ್ರಿಗೂ ಏನಾರು ಲಕ್ ಇದೆಯಾ? ನಿಮ್ಗೆ ಏನಾದ್ರು ಟಿಕೆಟ್ ಸಿಕ್ತಾ, ಅಥವಾ ಅಟ್ಲೀಸ್ಟ್ ಇದು ಪೇಮೆಂಟ್ ಇದಾರು ಓಪನ್ ಆಯ್ತಾ? ಅಲ್ಲ, ವಿಷ್ಣು ಹೇಳಿದ್ದು ಜ್ಞಾಪಕ ಬರುತ್ತೆ. ಲರ್ನ್ ಟು ಸಿಟ್ ಬ್ಯಾಕ್ ಅಂಡ್ ಅಬ್ಸರ್ವ್, ನಾಟ್ ಎವ್ರಿಥಿಂಗ್ ನೀಡ್ಸ್ ಅ ರಿಯಾಕ್ಷನ್. ಏನಂದ್ರೆ ದೆರ್ ಆರ್ ಡಿಫ್ರೆಂಟ್, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಂತೂ ದೆರ್ ಆರ್ ಡಿಫ್ರೆಂಟ್, ಲೆಟ್ಸ್ ಸೇ ಡಿಫ್ರೆಂಟ್ ವೇಸ್ ಇನ್ ವಿಚ್ ಐ ಸಾ ಮೈಸೆಲ್ಫ್ ಆಸ್ ಅನ್ ಆರ್ ಸಿ ಬಿ ಫ್ಯಾನ್. ಫಸ್ಟ್ ಟಿಕೆಟ್ ಹುಚ್ಚ ಅಂತ ಎಲ್ಲ ಬಂದಾಗ, ಓ ಅಪ್ಪ ಟಿಕೆಟ್ ಕೊಡ್ಸಿ, ಅಮ್ಮ ಟಿಕೆಟ್ ಕೊಡ್ಸಿ. ನಾವು ಇನ್ನು ಚಿಕ್ಕ ಮಕ್ಳು ಅವಾಗ, ಎಷ್ಟು 10 ವರ್ಷ 9 ವರ್ಷ ಅಷ್ಟೇ ಏಜ್. ಬಟ್ ಆದ್ರೂ ಆ ಕ್ರೇಜ್ ಅವಾಗಿಂದಾನೇ ಶುರುವಾಯ್ತು ಅಂತ ಹೇಳಕ್ಕೆ. ನಮ್ 3 ಜನದಲ್ಲಿ ಯಾರು ಮೆಂಬರ್ಸ್ ಅಲ್ಲ. ನನಗಂತೂ ಯಾರಿಗೂ ಮೆಂಬರ್ಸ್ ಗೊತ್ತಿದ್ರು ಯಾರನ್ನೂ ಅಲ್ಲಿ ಹೋಗಿ ಕೇಳೋಕ್ಕೆ ಸಂಕೋಚ. ಕರ್ಕೊಂಡು ಹೋಗೋ ಅಥವಾ ಒಂದ್ ಟಿಕೆಟ್ ಕೊಡೋ ಅಂತ. ಸೊ ಆ ಟೈಮ್ ಇಂದಾನು ಟಿಕೆಟು ಅಂತ. ಅದಾದ್ಮೇಲೆ ಸೆಕೆಂಡು, ವೆನ್ ವಿ ಕುಡ್ ಓನ್ಲಿ ಅಫೋರ್ಡ್, ಅವಾಗ ಅಪ್ಪರ್ 1,500 ಇತ್ತ, 1,300 ಅಪ್ಪರ್ ಇದ್ದಾಗ ನಾನೇ ದುಡ್ಡು ಸೇವ್ ಮಾಡಿ ಹಿಂಗೋ ಮಾಡಿ ಟಿಕೆಟ್ ಬುಕ್ ಮಾಡ್ತಿದ್ದೆ. ಸೊ ಅದು ಬೇರೆ ಸೆಕೆಂಡ್ ಫೇಸ್ ಆಯ್ತು. 3ನೇ ಫೇಸ್ ಬಂದ್ಮೇಲೆ ಇದು ನಂದು ಐ ಆಮ್ ನಾಟ್ ಗೋಯಿಂಗ್ ಆಸ್ ಅ ಫ್ಯಾನ್, ಐ ಆಮ್ ಗೋಯಿಂಗ್ ಟು ಕವರ್ ಇಟ್ ಅಂತ ಅದ್ ತಲೆಯಲ್ಲಿ ಬಂದ್ಬಿಡ್ತು. ಇವಾಗ ಏನಂದ್ರೆ ನನ್ನ ಲೈಫಲ್ಲಿ ಅಂತೂ ವಾಪಸ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಆಗ್ಬಿಟ್ಟಿದೆ. ನಾಟ್ ಇನ್ ದ ಸೆನ್ಸ್ ದಟ್ ಆ ಹುಚ್ಚತನ ಇದೆ, ಬಟ್ ಏನು ಅನ್ಸದೇ ಇಲ್ಲ ಇವಾಗ. ಟಿಕೆಟ್ ರಿಲೀಸ್ ಅಂತ ಬಂದಾಗ ಆಯ್ತು, ಅದ್ರ ಪಾಡಿಗೆ ಅದಿರುತ್ತೆ, ನಮ್ಗೆ ಸಿಗಲ್ಲ ಅಂತ ಎಕ್ಸೆಪ್ಟೆನ್ಸ್ ಬಂದ್ಬಿಟ್ಟಿದೆ. ಅಂದ್ರೆ ಒಂದು ಸ್ಟೇಜ್ 1 ಡಿನಯಲ್, ಸ್ಟೇಜ್ 2 ಆಂಗರ್, ಅದೇನೋ ಸ್ಟೇಜಸ್ ಆಫ್ ಗ್ರೀಫ್ ತರ ಆಗ್ಬಿಟ್ಟಿದೆಯಲ್ಲ. ಸೊ ಐ ಆಮ್ ಇನ್ ಸ್ಟೇಜ್ 4 ಡಿನಯಲ್. ನನಗ್ ಗೊತ್ತು ಆ ಟಿಕೆಟ್ ಇಷ್ಟು ಗಂಟೆಗೆ ಬರುತ್ತೆ ಅಂತ ಮುಂಚೆನೆ ಗೊತ್ತಾಗುತ್ತೆ. ಯಾರಿಗೆ ತೀರಾ ಹುಚ್ಚರೋ ಅವ್ರಿಗೆ ಹೇಳ್ಬಿಡ್ತೀನಿ ನಾನು, ಈ ತರ ಟಿಕೆಟ್ ಇಷ್ಟು ಗಂಟೆಗೆ ಬರುತ್ತೆ, ಇಂಥ ಟೈಮಲ್ಲಿ ಬರುತ್ತೆ ಅಂತ. ಅವ್ರಿಗೆ ಹೇಳಿದ್ರು ಹಣ ಆಗಲ್ಲ, ನಾವು ಸೆಲೆಕ್ಟ್ ಮಾಡಿದ್ವಿ, ನಮ್ ಸೀಟ್ಸ್ ನಂಬರ್ ಎಲ್ಲ ಬಂತು, ಪೇಮೆಂಟ್ ಹೋಯ್ತು, ಆಮೇಲೆ ಕ್ರಾಶ್ ಆಯ್ತು. ಇರೋರೆಲ್ಲ ಅದೇ ಹೇಳಿದ್ರು. ಅಂಡ್ ನನಗೆ ಇದು ಆಂಟಿಸಿಪೇಟ್ ಮಾಡಿದ್ದೆ ಒಳ್ಳೇದಾಯ್ತು. ಯಾಕೆಂದ್ರೆ ಬೇಡಪ್ಪ ಸ್ಟ್ರೆಸ್ ಬೇಡ. ಲಾಸ್ಟ್ ಇಯರ್ ನಾನು ವಿಷ್ಣು ಕುತ್ಕೊಂಡು 2 ಮ್ಯಾಚ್ ಬುಕ್ ಮಾಡೋಕೆ ಟ್ರೈ ಮಾಡಿದ್ವಿ ಮೈಸೂರಲ್ಲಿ ಇದ್ದಾಗ, ಅವನಿಗೂ ಜ್ಞಾಪಕ ಇರುತ್ತೆ. ಇದೇ ತರ ಸೇಮ್ ಸರ್ವರ್ ಟೈಮ್ ಔಟ್ ಆಗುತ್ತೆ, ಒ ಟಿ ಪಿ ಕೇಳುತ್ತೆ, ಒ ಟಿ ಪಿ ಬರಲ್ಲ. ಇದೇ ಗೋಳು. ಸಿಕ್ಕಿದ್ರೆ ಯಾರೋ ಅವ್ರ ಕರುಣೆಯಿಂದಾನೇ ಕೊಡ್ಬೇಕು, ಇಲ್ಲ ಹೋಗಲ್ಲ ಮ್ಯಾಚ್, ಏನ್ ಮಾಡಕ್ಕಾಗತ್ತೆ. ಬಟ್ ಹೋಗು ಹುಚ್ಚಿದೆ. ಬಟ್ ಆ ಟಿಕೆಟ್ಸ್ ಇದಿಲ್ಲ ಇವಾಗ. ಸ್ವಲ್ಪ ನಾವೇ ದುಡಿತಿದೀವಿ, ನಮ್ದೇ ಸೇವಿಂಗು ಅದು ಇದು ಎಲ್ಲ ಮಾಡ್ಕೋಬೇಕು ಅನ್ಕೊಂಡು ಆ ಲೆವೆಲ್ ಅಲ್ಲಿ ಬಂದಿದ್ದೀನಿ. ಸೊ ದಟ್ ಈಸ್ ಮೈ ಓನ್ ಸ್ಟೋರಿ. ವಿಷ್ಣುದು ಮೋಸ್ಟ್ಲಿ ಬೇರೆ ಇರ್ಬೋದು, ನಿಮ್ದು ಬೇರೆ ಇರ್ಬೋದು. ಸೊ ಐ ಆಮ್ ನಾಟ್ ಟೂ ಕೀನ್ ಆರ್ ನಾಟ್ ಟೂ ಈಗರ್ ಆನ್ making ticket based purchases. So if anyone wants to give me a ticket, please do, but I am not going to buy it. ನಂದೇನಂದ್ರೆ ಲಾಸ್ಟ್ ಟೈಮ್ 3 ಮ್ಯಾಚ್ ಟಿಕೆಟ್ ಸಿಕ್ಕಿತ್ತು. 2 ಮ್ಯಾಚ್ಗೆ ಹೋಗಿ ಅಟೆಂಡ್ ಆಗಿದ್ ನಾನು. 2 ಮ್ಯಾಚ್ ಸೋತ್ರು. ಅದಕ್ಕೆ 3ನೇ ಮ್ಯಾಚ್ ಮಾರ್ಬಿಟ್ವಿ ನಾನು ಸುಧೋ ಸೇರ್ಕೊಂಡು. ಅದನ್ನು ಅದು ಮೆಂಬರ್ಸ್ ಇಂದ ಸಿಕ್ಕಿದ್ದು ಥರ್ಡ್ ಮ್ಯಾಚ್ ಮಾಡ್ಬಿಟ್ವಿ. ಅದು ಒಳ್ಳೇದಾಯ್ತು. ಯಾವ ಮ್ಯಾಚ್ ಅದು ಅಂದ್ರೆ 96 ಆಲ್ ಔಟ್ ಆದ್ರಲ್ಲ ಇವ್ರು ಪಂಜಾಬ್ ಮೇಲೆ, ಮಳೆ ಬಂದ್ಬಿಟ್ಟು ಅದು. ಬಟ್ ಅಂದ್ರೂ ಈ ಸತಿ ನಂಗೆ ಗೊತ್ತಿತ್ತು ಇವ್ರ ಅಂದ್ರೆ ಲಾಸ್ಟ್ ಟೈಮ್ ಸ್ಟ್ಯಾಂಪೀಡ್ ಎಲ್ಲ ಆಗಿ ಇವ್ರ ಫಸ್ಟ್ ಆಫ್ ಆಲ್ ಇಲ್ಲಿ ಆಗದೇ ಡೌಟ್ ಇತ್ತು. ಆಮೇಲೆ ಆದ್ಮೇಲಿಂದಾನು ಇವ್ರದ್ದು ಅಂದ್ರೆ ಗ್ಯಾರಂಟಿ ಇವ್ರು ಈ ತರ ತುಂಬಾ ಅನ್ಆರ್ಗನೈಸ್ ಆಗಿರುತ್ತೆ ಅಂತ ನಂಗೆ ರೆಡಿ ಆಗ್ಬಿಟ್ಟು ನಾನು ಅಟೆಂಪ್ಟೇ ಮಾಡಕ್ ಹೋಗಿಲ್ಲ ಅದಕ್ಕೆ ಬುಕ್ ಮಾಡಕ್ಕೆಲ್ಲ. ನನ್ಗಂತೂ ಇಂಟ್ರೆಸ್ಟ್ ಇದೆ. ಅಟ್ಲೀಸ್ಟ್ ಫಸ್ಟ್ ಮ್ಯಾಚ್ ಆದ್ರೂ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇದೆ. ಆ ಒಂದು ಅಟ್ಮಾಸ್ಫಿಯರ್ ಅದೆಲ್ಲ ಚೆನ್ನಾಗಿರುತ್ತೆ ಅಂತ.
ಇಂಟ್ರೆಸ್ಟ್ ಇದೆ ನನಗೂ, ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಏನಿಲ್ಲ, ನಾನು ಬಿಟ್ರೆ ಎಲ್ಲಾ ಮ್ಯಾಚ್ಗೂ ಹೋಗ್ತೀನಿ, ನನಗೆ ಅದಕ್ಕೆ ಏನು ತೊಂದ್ರೆ ಇಲ್ಲ. ಬಟ್ ಆ ಪ್ರಾಸೆಸ್ ಇದೆ ಅಲ್ವಾ, ಅದೊಂಥರ ಟಾರ್ಚರ್ ಮಾಡ್ಬಿಟ್ಟಿದ್ದಾರೆ ಅದಿರೋದು. ಅದೇ. ಪ್ಲಸ್ ಅದು ಇದೊಂಥರ ಹೆಂಗ್ ಗೊತ್ತಾ, ಅದು ಜವಾನ್ ಪಠಾನ್ ಮೂವಿ ಬಂದಿತ್ತಲ್ಲ, ಅದು ಇದು ಅದ್ರ ಬಾಕ್ಸ್ ಆಫೀಸ್ ಹೇಳ್ತಾರೆ 100,000 crores 2,000 crores ಅಂತ. ನಾ ಯಾರನ್ನ ಕೇಳಿದ್ರು ಮೂವಿ ನೋಡಿಲ್ಲ. ಅದ್ ಹೆಂಗೆ ಅಂತ ಅರ್ಥ ಆಗಲ್ಲ. ಅದೇ ತರನೇನೆ ಇಲ್ಲೂನು ಎಷ್ಟೋ ಟಿಕೆಟ್ ಸೋಲ್ಡ್ ಅಂತಾರೆ, ಬಟ್ ಯಾರನ್ನ ಕೇಳಿದ್ರು ಯಾರ ಹತ್ರನೂ ಟಿಕೆಟ್ ಇಲ್ಲ. ಇಲ್ಲ ಅದಲ್ದಲ್ಲೇ ಈ ಸತಿ ಏನೋ ಬ್ಲಾಕ್ ಟಿಕೆಟ್ಸ್ ಕಡಿಮೆ ಮಾಡಕ್ಕೆ ಬರೀ QR ಕೋಡ್ ಟಿಕೆಟ್ ಮಾತ್ರನೇ ಎಂಟ್ರಿ ಬಿಡ್ತಾರೆ ಅಂತಾನೋ ಹೇಳ್ತಿದ್ದಾರೆ. ಅಲ್ಲ, ನಮ್ಮವು ಕಂಡಿಡಿಯಲ್ವಾ ಅದಕ್ಕೆಲ್ಲ ಲೂಪ್ ಹೋಲ್ಸ್. ಆಲ್ರೆಡಿ 10 ಜನ ಕೇಳಿರ್ತಾರೆ, ನೋಡ್ರಪ್ಪ ಬ್ಲಾಕ್ ಟಿಕೆಟ್ಸ್ ಇಲ್ಲ, ಆದ್ರೂ ಆನ್ಲೈನ್ ಏನೋ ಮನಿಪುಲೇಟ್ ಮಾಡ್ಬಿಡಿ ಗೊತ್ತಾಗುತ್ತೆ. ಬರ್ಕೊಡ್ತೀನಿ, ನೀನ್ ಬೇಕಾದ್ರೆ ಫಸ್ಟ್ ಮ್ಯಾಚ್ ಹೋಗು, ಅಟ್ಲೀಸ್ಟ್ ಒಂದ್ 1,000 ಟ್ವೀಟ್ಸ್ ಬರುತ್ತೆ, ಐ ಹ್ಯಾಡ್ ವ್ಯಾಲಿಡ್ ಟಿಕೆಟ್ ಬಟ್ ದೇ ಡಿಡ್ ನಾಟ್ ಲೆಟ್ ಮೀ, ಏನೋ ಒಂದ್ ಆತರ ಏನೋ ಒಂದ್ ಕಂಡಿಡಿತಾರಪ್ಪ ನಮ್ಮವ್ರು. ಅಷ್ಟೊಂದೇನ್ IT ಕ್ಯಾಪಿಟಲ್ ಅದು ಇದು ಅನ್ಕೊಂಡು ಸುಮ್ನೆ ಮಣ್ ಮುಕ್ಕಲ್ಲ, ಬಂಟ್ರಾಗ್ಬಿಟ್ಟು ಇಲ್ಲ, ಅವತ್ತು ಇದಕ್ಕೆಲ್ಲ. ಅವತ್ತ ಜೂನ್ ಇನ್ನೂ 4th ದಿನ ಒಂದೇನಂದ್ರೆ ಹಂಗೆ ಇದ್ದಿದ್ದು ಆನ್ಲೈನ್ ಟಿಕೆಟ್. ಜೂನ್ 4 ಬಟ್ ನನ್ಗನ್ಸೋದು ಈ ಸತಿ ಇವ್ರು ಅಂದ್ರೆ ಮೋಸ್ಟ್ ಆಫ್ ದ ಟಿಕೆಟ್ಸ್ ನನ್ನ ಲೆಕ್ಕದಲ್ಲಿ ಕಾರ್ಪೊರೇಟ್ ಬುಕಿಂಗ್ಸ್ ಆಗೋಗಿರುತ್ತೆ. ಸೊ ಜನರಲ್ ಪಬ್ಲಿಕ್ ಅವೈಲೇಬಲ್ ಇರೋದೇನೆ ಸಿಕ್ಕಾಪಟ್ಟೆ ಕಡಿಮೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಷ್ಟು ವಿತಿನ್ 6 minutes or 7 minutes ಸೋಲ್ಡ್ ಔಟ್ ಆಯ್ತು. ಈ ಸತಿ ವಿತಿನ್ 3 minutes 4 minutes ಆಗಿದೆ ಅಂತಂದ್ರೆ ಬಟ್ ಟಿಕೆಟ್ ರಿಲೀಸ್ ಮಾಡಿರೋದೇ ಕಡಿಮೆ ಈ ಸತಿ. ಇವನ್ ಸಹನ ಹೇಳ್ದಂಗುನು ಡಿ ಕಾರ್ಪೊರೇಟ್ ಎಲ್ಲ ಇನ್ನೂ ರಿಲೀಸೇ ಮಾಡಿಲ್ಲ. ಸೊ ಮೋಸ್ಟ್ ಲೈಕ್ಲಿ ಈ ಸತಿ ಮತ್ತೆ ಅದೇನೆ ಈ ಚಪ್ರಿಗಳು ಬರೋದ್ ನಿಲ್ಸಕ್ಕೆ ಮೋಸ್ಟ್ಲಿ ಕಾರ್ಪೊರೇಟ್ ಬುಕ್ಕಿಂಗ್ ಆಮೇಲೆ ಈ ತರ ಬೇರೆ ತರ ಮೀನ್ಸ್ ಆಫ್ ಸೆಲ್ಲಿಂಗ್ ಮಾಡ್ತಿದ್ರು ಲೆಕ್ಕದಲ್ಲಿ. ಅಯ್ಯೋ, ನಮ್ ಕಂಪನಿನಲ್ಲಿ ನನ್ ಫ್ರೆಂಡೇ ಇದ್ದಾನೆ ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ನಲ್ಲಿ. ನಾನ್ ಹೆಂಗೋ ಒಂದವನನ್ನ ಬೇಡ್ಕೋತಾ ಇದೀನಿ RCB ಮ್ಯಾಚ್ ಹೆಂಗಾರು ಮಾಡಿ ಕಂಪನಿ ದುಡ್ಡಲ್ಲಿ ಹೋಗೋಣ ಅಂತ. ಅವ್ರು ನೋಡಿದ್ರೆ ಯಾವ್ದ್ಯಾವ್ದೋ CSR ಇನಿಷಿಯೇಟಿವ್ ಎಲ್ಲ ಮಾಡ್ಕೊಂಡ್ ಕೂತಿದ್ದಾರೆ. ನನಗೆ ತಲೆ ಎಲ್ಲ ಕೆಟ್ಟೋಗ್ತಾ ಇದೆ. ಅಲ್ಲ, ಇವಾಗ ಟಿಕೆಟ್ಸ್ ಬಂದ್ಮೇಲೆ ಎಸ್ಪೆಷಲಿ ಇನ್ IPL ಅಂಡ್ ಪರ್ಟಿಕ್ಯುಲರ್ಲಿ RCB ಮ್ಯಾಚಸ್ there is a set system ಅಂತಾನೆ ಹೇಳ್ಬೋದು. there are different layers to it also. ಸೊ ಏನಂದ್ರೆ ಔಟ್ ಆಫ್ ನಮ್ ಕೆಪಾಸಿಟಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದೇ 25,000, ಅದ್ರ ಮೇಲೆ 35,000 ಮಾಡ್ಬಿಡ್ತಾರೆ. ಸೊ ನನಗೆ ಅರ್ಥನೇ ಆಗಲ್ಲ. ಸೊ 35,000 ಕೆಪಾಸಿಟಿ ಅಂತಾನೆ ಅನ್ಕೊಂಡ್ರೆ ಔಟ್ ಆಫ್ ವಿಚ್ ಅಟ್ಲೀಸ್ಟ್ 10,000 ಆರ್ ರಿಸರ್ವ್ಡ್ ಫಾರ್ ಮೆಂಬರ್ಸ್ ಅಂಡ್ ಈ ತರ ಸ್ಪಾನ್ಸರ್ಸ್ ಅಂಡ್ ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್, ಪ್ಲೇಯರ್ ರಿಲೇಟಿವ್ಸ್, ಆ ತರ 10,000 is reserved only for that. So you have taken away 1/3 of the tickets which are usually the better stands or the higher paying stands. ಮಿಕ್ಕಿದೆಲ್ಲ ಏನಂದ್ರೆ the other 1/3 of it is ನಿಮ್ದು A upper H upper your ನಾರ್ಮಲ್ ನಮ್ಮಂತವ್ರು ಅಂದ್ರೆ people who are diehard fanatics but who are not willing to pay exorbitant amount. So other 1/3 is this. So ನಮ್ಮವ್ರಿಗೆ ಎಷ್ಟು ಗುದ್ದಾಟ ಇದೆ, ನಮ್ಮವ್ರಿಗೆ ನಮ್ದು 1/3 ಇದ್ರು ನಮ್ ಡಿಮ್ಯಾಂಡ್ ಇಸ್ 5 times the other people. ಹಂಗೆ ಯೋಚನೆ ಮಾಡ್ಕೊ. So at every stand of a A upper or a H upper, there are 5 people like you at the same second who is looking to book the same seat. That is the situation which we are at right now. Other 1/3 are people who can afford to pay a little more. So ಅವರು P1 P2 ಅಥವಾ ಸ್ವಲ್ಪ ಜಾಸ್ತಿ ಒಂದ್ 45,000 55,000 ಕೊಟ್ಟು ಅವ್ರ ಪಾಡಿಗೋದ್ರು ಅಥವಾ ಅವ್ರ ಕಾಂಟ್ಯಾಕ್ಟ್ಸ್ ಇಂದ ಇಸ್ಕೊಂಡು ಈ ತರ ಮಾಡ್ಕೋತಾರೆ. So it is like a mafia only, and it is not restricted. At least I can confidently say it is better in RCB than it is in CSK and Mumbai. ಬೇರೆ ಫ್ರಾಂಚೈಸಸ್ ಕೇಳಲೇಬೇಡ, ಬಿಕಾಸ್ ಇಷ್ಟು ಡಿಮ್ಯಾಂಡ್ ಇದ್ದೇ ಇರಲ್ಲ. ಲಕ್ನೋ ಸೂಪರ್ ಜೈಂಟ್ ಸೀಸನ್ ಟಿಕೆಟ್ ಎಷ್ಟು ರೂಪಾಯಿ ಕೇಳು? ಸೀಸನ್ ಟಿಕೆಟ್ ಲಕ್ನೋ ಸೂಪರ್ ಜೈಂಟ್ಸ್ ಇಸ್ 2,000 rupees. 2,000 ಕಣೋ. 2,999, where you get to go to all home matches at a decent stand. ನಮ್ದ್ರಲ್ಲಿ ಮಾಫಿಯಾ ಆಗ್ಬಿಟ್ಟಿದೆ. ಅಂಡ್ ನಂದ್ ಏನ್ ಬೇಜಾರಾಗುತ್ತೆ ಅಂದ್ರೆ people who genuinely care for RCB or the sport or for Karnataka cricket or who are also diehard followers of certain players, they are not getting their chance to go to the stadium or to watch the team live. Because ನನಗೆ ಸುಮಾರು ಜನ ಗೊತ್ತು, ನಾನು ಒಂದ್ ಮ್ಯಾಚ್ಗೂ ಹೋಗಿಲ್ಲ ಅಂತ ಕೇಳ್ತೀನಿ, but they are the most, let's say the most loyal or the most diehard fans I've known among a lot of people.
ಬೇರೆಯವರೆಲ್ಲ ಸುಮ್ನೆ ಮಾತಿಗೆ ಹೇಳ್ಕೊಡ್ತಾರೆ. ನಮಗೂ ಓಕೆ ಆಪರ್ಚುನಿಟಿ ಸಿಕ್ಕಿದೆ, ಮ್ಯಾಚ್ ಹೋಗೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ಸುಮಾರು ಮ್ಯಾಚಸ್ ಹೋಗಿದ್ದೀವಿ. ಬಟ್ ದೆರ್ ಆರ್ ಸರ್ಟನ್ ಪೀಪಲ್ ಹೂ ಹ್ಯಾವ್ ಬೀನ್ ಯುನೋ ಮೋರ್ ಕ್ರೇಜಿಯರ್ ಇನ್ ಟರ್ಮ್ಸ್ ಆಫ್ ಅ ಫ್ಯಾನ್ ದೆನ್ ಫ್ಯೂ ಅದರ್ ಪೀಪಲ್. ಕಂಪೇರ್ ಮಾಡೋಕ್ ಇಷ್ಟ ಇಲ್ಲ, ಎಲ್ಲಾರು ಫ್ಯಾನ್ ಅಂದ್ಮೇಲೆ ಫ್ಯಾನೇ, ಬಟ್ ಆದ್ರೂ ಅದು ಅದ್ರಲ್ಲಿ ಲೇಯರ್ಸ್ ಇರುತ್ತೆ. ಅದನ್ನ ಯಂಗರ್ ಹೇಳಕ್ ಟ್ರೈ ಜನರೇಷನ್ ಮಾಡ್ತೀನಿ. ಎಸ್ಪೆಷಲಿ. ಹಾ, ಅದು ಹೇಳ್ಬೋದು. ಇವಾಗ ಇವ್ನ್ ವಿಷ್ಣು ಚಪ್ರಿಕ್ರೋಡ್ ಅಂತ ಹೇಳನಲ್ಲ, ಸೊ ಆ ತರದನ್ನು ವೈ ಡ್ಯೂ ಸಿ ಓನ್ಲಿ ದೋಸ್ ಕೈಂಡ್ ಆಫ್ ಪೀಪಲ್. ಅವ್ರು ಏನಂದ್ರೆ ಅವ್ರ ರೀಸೇಲ್ ಅವ್ರ ಬಲ್ಕ್ ಅಲ್ಲಿ ಅವ್ರ ಫ್ರೆಂಡ್ಸ್ ಯಾರೋ ಒಬ್ರು ಬಲ್ಕ್ ಅಲ್ಲಿ ಬೈ ಮಾಡ್ಬಿಟ್ಟು ಅವ್ರ ಕ್ಲೋಸ್ ಸರ್ಕಲ್ ಒಂದ್ 5-6 ಹಂಚಿ ಮಿಕ್ಕಿದೆಲ್ಲ ತುಂಬಾ ಎಕ್ಸಾರ್ಬಿಟೆಂಟ್ ರೇಟ್ಸ್ ಮಾಡ್ತಾರೆ. ಸೊ ಅದನ್ನ ಕರ್ವ್ ಮಾಡೋಕೆ ದಟ್ ಇಸ್ ವೇರ್ ದ ಬ್ಲಾಕ್ ಟಿಕೆಟ್ಸ್ ದಿಸ್ ಥಿಂಗ್ ಸ್ಟಾರ್ಟೆಡ್. ಸೊ ದಟ್ ಈಸ್ ಇನಿಷಿಯೇಟಿವ್ ವಿಚ್ ದೇ ಟುಕ್. ಅಂಡ್ ಆಲ್ಸೋ ಆಬ್ವಿಯಸ್ಲಿ ಟು ಇವಾಗ ತುಂಬಾ ಸ್ಟ್ಯಾಂಡರ್ಡ್ಸ್ ಅನ್ನು ಚೇಂಜ್ ಮಾಡಿದ್ದಾರೆ. ತುಂಬಾ ಎಂಟ್ರಿ ಗೇಟ್ಸ್ ಇಂದ ಹಿಡಿದು ಸ್ಟ್ರೀಮ್ ಲೈನಿಂಗ್ ದ ಪೀಪಲ್ ಇನ್ಸೈಡ್ ದ ಸ್ಟೇಡಿಯಂ. ಇವಾಗ ಮುಂಚೆ ಎಂಟ್ರಿ ಗೇಟ್ ಒಂದೇ, ನಿನ್ ಎಲ್ಲ ಸುತ್ಕೊಂಡ್ ಬೇರೆ ಕಡೆ ಹೋಗ್ಬೇಕಿತ್ತು. ಇವಾಗ ಎಂಟ್ರಿ ಗೇಟ್ ಬೇರೆದು, ನಿಂದು ಅಲ್ಲಿ ಔಟ್ಸೈಡ್ ಸ್ಟೇಡಿಯಂ ಎಂಟ್ರಿ ಗೇಟ್ ಬೇರೆದು, ಇನ್ಸೈಡ್ ಸ್ಟೇಡಿಯಂ ಎಂಟ್ರಿ ಗೇಟ್ ಬೇರೆದು, ಏನೇನೋ ಮಾಡಿದ್ದಾರೆ. ಸೊ ಇಟ್ ಮೈಟ್ ಬಿ ನನ್ ಪ್ರಕಾರ ಇಟ್ ವಿಲ್ ಬಿ ಅ ಹ್ಯೂಜ್ ಮೆಸ್ ಟು ಸಾರ್ಟ್ ಇಟ್ ಔಟ್ ಇನ್ ದ ಫಸ್ಟ್ 2 or 3 games. ಬಟ್ ದಿಸ್ ಹೋಲ್ ಸೀಸನ್ ಮೈಟ್ ಎಂಡ್ ಅಪ್ ಬೀಯಿಂಗ್ ದಟ್ ಎಕ್ಸರ್ಸೈಸ್ ಆಫ್ ಅವ್ರ ಪಾಪ ಅವ್ರ 11 ಜನ ಹೋಗಿದ್ದು. ವಿ ಶುಡ್ ನಾಟ್ ಕೀಪ್ ರೆಫರಿಂಗ್ ಟು ದ್ಯಾಟ್ ಆಸ್ ದ ರೀಸನ್ ವೈ ಥಿಂಗ್ಸ್ ಚೇಂಜ್. ದೇರ್ ಹ್ಯಾಸ್ ಬೀನ್ ಅ ಲಾಟ್ ಆಫ್ ಕ್ಲೋಸ್ ಶೇವ್ಸ್ ಇನ್ ದ ಚಿನ್ನಸ್ವಾಮಿ ಬಿಫೋರ್. ತುಂಬಾ ಸ್ಟಾಂಪೀಡ್ ತರ ಆಗಿದೆ. ನಾನು ಒಂದ್ 2-3 ಮ್ಯಾಚ್ ಹೋದಾಗ ಅನ್ಸಿದೆ, ಏನಪ್ಪಾ ಇದು, ಯಾವಾಗ ಬ್ರೇಕ್ ಆಗುತ್ತೋ, ಯಾರಿಗೂ ಇಂಜುರಿ ಆಗುತ್ತೋ ಅಂತ. ಸೊ ಇಟ್ ಹ್ಯಾಸ್ ಬೀನ್ ಅ ಲಾಂಗ್ ಟೈಮ್ ಕಮಿಂಗ್, ಬಟ್ ಇಟ್ ಇಸ್ ಗುಡ್ ದಟ್ ದ everyone are on the lookout for everyone else, and we hope everything gets conducted safely. ಬಟ್ ಅದೇ ಈ ಟ್ರಾನ್ಸಿಷನ್ ಪೀರಿಯಡ್ ಎಲ್ಲ ತುಂಬಾ ನೋಡ್ಕೊಂಡಿರ್ಬೇಕು. ಸೊ ದಟ್ ಈಸ್ ಒನ್ ಮೋರ್ ರೀಸನ್ ವೈ ಐ ಆಮ್ ನಾಟ್ ಟೂ ಕೀನ್ ಆನ್ ಗೋಯಿಂಗ್ ಫಾರ್ ದಿ earlier few matches, ಬಿಕಾಸ್ ಗೊತ್ತು ಏನೋ ಒಂದ್ ಸ್ಕ್ಯಾಮ್ ನಡೆಯುತ್ತೋ ಅಥವಾ ಯಾರೋ ವ್ಯಾಲಿಡ್ ಟಿಕೆಟ್ಸ್ ಇರೋನ್ ಬಿಡೋಲ್ಲ, ಏನೋ ಒಂದ್ ಹಾಗೆ ಆಗುತ್ತೆ. ಮೊನ್ನೆ ನಾನು ವಿಷ್ಣು ಯಾವ್ದೋ BFC ಮ್ಯಾಚ್ಗೆ ಹೋಗಿದ್ವಿ. ಅವ್ನ್ 2-3 ಟಿಕೆಟ್ ಬುಕ್ ಮಾಡಿದ್ದ. ಅವಾಗ ಇಲ್ಲಿ ಸ್ಕ್ಯಾನ್ ಮಾಡುವಾಗ ಸರ್ ಯಾರೋ ಎಂಟ್ರಿ ಮಾಡಿದ್ದಾರೆ ಅಂದ್ರೆ, ಯಾರಪ್ಪ ಎಂಟ್ರಿ ಮಾಡೋಕ್ ಸಾಧ್ಯ, ನಾವಿಬ್ರು ಇಲ್ಲೇ ಇದೀವಿ. ಏನೋ ಒಂದ್ ಬೈಕೊಂಡು ಹೋದ್ರೆ ಬಿಟ್ಟ ಆಮೇಲೆ. ಬಟ್ ಅವಾಗ ಆ ಮೊಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ಸ್ಕ್ಯಾಮ್ ಮಾಡ್ಬೋದು, ಏನೋ ಒಂದು. ಸೊ ಯಾ, ಈ ಟಿಕೆಟ್ ವಿಷಯ ಅಂತೂ ಇಟ್ ಈಸ್ ವೆರಿ ಏನೋ ಹೇಳಕ್ ಆಗಲ್ಲ. ಇಟ್ ಇಸ್ ಅ ವೆರಿ ಇವಾಲ್ವಿಂಗ್ ಸಿಚುವೇಶನ್, ಅಂಡ್ ವಿ ಹೋಪ್ ಥಿಂಗ್ಸ್ ವಿಲ್ ಗೋ ರೈಟ್ ಫಾರ್ ಲಾಟ್ ಆಫ್ ಪೀಪಲ್ ಇನ್ ದ ಫ್ಯೂಚರ್. ಬಟ್ ಅದೇ all we need to hope for is they build a 1 lakh capacity stadium somewhere in Bangalore. Even if it's an outskirts, okay, then our chances of getting a ticket multiply. And there is a guarantee that Bangalore, being the sports crazy city that it is and the loyal city that it is, people will turn up in huge numbers. ಇವಾಗ BFC ಮ್ಯಾಚ್ ಬ್ಲಾಸ್ಟರ್ಸ್ 11th ಮ್ಯಾಚ್ ಇರೋದು 11th April. ನಾವ್ ಇವಾಗ ರೆಕಾರ್ಡ್ ಮಾಡ್ತಿರೋದು 25th March. ಆಲ್ರೆಡಿ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಒಂದ್ 2-3 ಸ್ಟ್ಯಾಂಡ್ಸ್. ನನ್ ಫ್ರೆಂಡ್ಸ್ ಕೇಳಿದ್ರು, ಅಣ್ಣ ಕೊಡ್ಸೋಣ, ನಾನ್ ಏನಪ್ಪ ಮಾಡಕ್ಕಾಗುತ್ತೆ, ಸೋಲ್ಡ್ ಔಟ್ ಅಂತ. ಸೊ ದ ಕ್ರೇಜ್ ಇಸ್ ದೇರ್, ದ ಲಾಯಲ್ಟಿ ಇಸ್ ದೇರ್, ಬಟ್ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಎಲ್ಸ್ ಡನ್ ಟು ಮೇಕ್ ಶೂರ್ ಎವ್ರಿ ಒನ್ ಹೂ ಹ್ಯಾಸ್ ದಟ್ ಕ್ರೇಜ್ ಅಂಡ್ ಲಾಯಲ್ಟಿ ಗೆಟ್ ದೇರ್ ಚಾನ್ಸ್ ಆಸ್ ವೆಲ್. ಏನೋ ಒಂದು ಸಿಸ್ಟಮ್, ಯಾರೋ ಒಬ್ರು ಒಂದ್ ಮ್ಯಾಚ್ ಹೋದ್ರೆ ಇನ್ನೊಂದ್ ಮ್ಯಾಚ್ ಹೋಗ್ಬಾರ್ದು, ಏನೋ ಒಂದು ಥಿಂಕಿಂಗ್ ಔಟ್ ಲೌಡ್, ಬಟ್ something that they should make sure that everyone can experience what it is to take part in an RCB home match atmosphere, because it is a bucket list item. And ನಮ್ಗಂತೂ ಎಕ್ಸ್ಪೀರಿಯನ್ಸ್ ಆದ್ರೂ ಆ ಕ್ರೇವಿಂಗ್ ಇದ್ದೇ ಇದೆ, ವಿಷ್ಣು ಹೇಳ್ದಂಗೆನೆ. ಇದಂತೂ ತುಂಬಾ ಜಾಸ್ತಿನೇ ಮಾತಾಡ್ಬಿಟ್ವಿ ಅನ್ಸುತ್ತೆ, ಬಟ್ ಏನ್ ಮಾಡುದು, ಪ್ಯಾಷನೇಟ್ ಇನ್ನೊಂದೇನಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ಫಸ್ಟ್ ಆಫ್ ಆಲ್ ಯಾವ್ದೇ ಗೌರ್ಮೆಂಟ್ ಇರ್ಲಿ, ಒಂದು ಹೋಪ್ಲೆಸ್ ಆಗಿ ಟ್ರೀಟ್ ಮಾಡ್ತಾರೆ ಇದನ್ನ. ಇದು ಯಾರುವೇ ಅಂದ್ರೆ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಒಂದು ಸ್ಪೋರ್ಟ್ಸ್ ಕಲ್ಚರ್ ಬಿಲ್ಡ್ ಮಾಡಕ್ಕೆ ಒಂದು ಕರೆಕ್ಟ್ ಆಗಿರೋ ಫೆಸಿಲಿಟೀಸ್ ಅಥವಾ ಕರೆಕ್ಟ್ ಆಗಿರೋ ಸ್ಟೇಡಿಯಂ ಬಿಲ್ಡ್ ಮಾಡ್ಬೇಕು ಅಂತ ಇವ್ರ ಇಂಟೆನ್ಷನ್ ಇಲ್ವೇ ಇಲ್ಲ. ಇವ್ರ ಇಂಟೆನ್ಷನ್ ಇಸ್ ಆಲ್ವೇಸ್ ಫಾರ್ ಪ್ರಾಫಿಟ್ಸ್. ದಟ್ ಈಸ್ ವೇರ್ ದ ಜನರಲ್ ಪಬ್ಲಿಕ್ ಅಂದ್ರೆ ಏನಂತಾರೆ, ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗೋದು ಅಲ್ಲೇನೆ. ಇಲ್ಲ ಅಂತಂದ್ರೆ ಇಫ್ ವಿ ಹ್ಯಾಡ್ ಅ ಕಾಂಪಿಟೆಂಟ್ ಅಡ್ಮಿನಿಸ್ಟ್ರೇಷನ್, ನಮ್ಗೆ ಈಗೆಲ್ಲ 18 ವರ್ಷ ಆಗಿದೆ ಆಲ್ಮೋಸ್ಟ್. ಎವ್ರಿ ಇಯರ್ ಫಸ್ಟ್ ಸೀಸನ್ ಇಂದಾನು ಸೇಮ್ ಪ್ರಾಬ್ಲಮ್ ಯಾವಾಗ್ಲೂ ಆಗುತ್ತೆ. ಯಾಕೆ ಅಂತಂದ್ರೆ ಜನರಿಗೆ ಪಾರ್ಕ್ ಮಾಡಕ್ ಆಗಲ್ಲ ಗಾಡಿನ ತಗೊಂಬಂದವರು. ಅವಾಗ ಮುಂಚೆ ಅಂತೂ ಮೆಟ್ರೋನು ಇರ್ಲಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾನೇ ಕಷ್ಟ ಇತ್ತು ಓಡಾಡಕ್ಕೆ. ಆಮೇಲಿಂದ ಜನರು ಅಂದ್ರೆ ಕಮ್ಯೂಟ್ ಮಾಡಕ್ ಸ್ಟೇಡಿಯಂ ಇಂದ ಒಳಗಡೆ ಮತ್ತೆ ಹೊರಗಡೆ
ಸಿಕ್ಕಾಪಟ್ಟೆನೆ ಕಷ್ಟ ಆಗಿದೆ. ಯಾಕೆಂದ್ರೆ ಇರೋ ಬರೋ ಗೇಟ್ ಎಲ್ಲ ಒಂದೊಂದ್ ಅಡಿ ದೊಡ್ಡದಾಗಿದೆ ಅಷ್ಟೇ ಚಿನ್ನಸ್ವಾಮಿನಲ್ಲಿ. ಹ್ಮ್ ಅದನ್ನ ಇವಾಗ ಒಂದ್ ಸ್ವಲ್ಪ ರಿನೋವೇಷನ್ ಮಾಡ್ತಾ ಇದ್ರೆ, ಅದು ಯಾವಾಗ ಮಾಡ್ತಿದಾರೆ ಅಂತಂದ್ರೆ ಆಗ್ಬಾರದೆಲ್ಲ ಆದ್ಮೇಲೆ ಮಾಡ್ತಾ ಇದ್ರೆ ನೋಡೋಣ. ವಿ ಕ್ಯಾನ್ ಓನ್ಲಿ ಹೋಪ್ ಇಟ್ ಗೆಟ್ಸ್ ಬೆಟರ್ ಅಷ್ಟೇನೆ. ನಂದು ಇನ್ನೊಂದೇನ್ ಇರೋದು ಅಂದ್ರೆ, ಈಗ ಫುಟ್ಬಾಲ್ ನಲ್ಲೇ ಆಗ್ಲಿ, ಈಗ BFC ವರ್ಸಸ್ ಕೇರಳ ಬ್ಲಾಸ್ಟರ್ಸ್ ಅಂದ್ರೆ, ಕೇರಳ ಬ್ಲಾಸ್ಟರ್ಸ್ ಬರೀ ಈ ಸ್ಟ್ಯಾಂಡ್ ಆ ತರ ಇರುತ್ತೆ, ಅವೇ ಸ್ಟ್ಯಾಂಡ್ ಅಂತ. ಈಗ RCB ವರ್ಸಸ್ CSK ನಲ್ಲಿ ಯಾಕೆ ಆ ತರ ಮಾಡಲ್ಲ? ಯಾಕೆ ಒಂಥರ ಎಲ್ಲ ಕಡೆ ಅವ್ರು ತುಂಬಿರ್ತಾರೆ, ಅದೊಂಥರ ಇರಿಟೇಟ್ ಆಗುತ್ತೆ. RCB CSK ಮ್ಯಾಚ್ಗೆ ಹೋದ್ರೇನೆ ಇರಿಟೇಟ್ ಆಗುತ್ತೆ. ಅಂದ್ರೆ ನಮ್ಮವ್ರಿಗೂ ಏನ್ ಟಿಕೆಟ್ ತಗೊಳಕ್ಕಾಗಲ್ಲ ಅಂತ ಅಲ್ಲ, ಅವ್ರುಗಳು ಇನ್ನ ಬೇಗ ಮಾಡ್ತಾರೆ, ಅವ್ರದ್ದು ಇನ್ನು ಸ್ವಲ್ಪ ಜಾಬ್ಲೆಸ್ ಆಗಿದ್ದಾರೆ, ಅವ್ರು ಬೇಗ ಬೇಗ ತಗೋತಾರೆ. ಅದ್ಯಾಕೆ ಒಂದ್ ಸ್ಟ್ಯಾಂಡ್ ಸಪ್ರೇಟ್ ಯಾಕೆ ಮಾಡಕ್ಕಾಗಲ್ಲ? ಒಂದ್ ಸ್ಟ್ಯಾಂಡ್ CSK ಕೊಟ್ಬಿಟ್ಟು ಎಲ್ಲ ಸ್ಟ್ಯಾಂಡನು ನೀನ್ ಬಂದ್ರೆ ರೆಡ್ ಶರ್ಟ್ ಹಾಕೊಂಡಿರ್ಬೇಕು, RCB ಶರ್ಟ್ ಹಾಕೊಂಡಿರ್ಬೇಕು, ಅಷ್ಟೇ, ಸಿಂಪಲ್. ಒಳ್ಳೆಯ ಕ್ವೆಶ್ಚನ್. ಸಿ ದ ಹೋಲ್ ಕಾನ್ಸೆಪ್ಟ್ ಆಫ್ ಪಾರ್ಟಿಸನ್ ಸಪೋರ್ಟ್, ಇವಾಗ ಹೋಮ್ ಫ್ಯಾನ್ಸ್ ಅವೇ ಫ್ಯಾನ್ಸ್, ದಟ್ ಈಸ್ ಅ ವೆರಿ ಪಾಪ್ಯುಲರ್ ನೋಷನ್ ಇನ್ ಫುಟ್ಬಾಲ್. They are much more loyalist supporters of their even if it is within a city. ಡಾರ್ಬಿಗಳು ಹೆಂಗಾಗುತ್ತೆ ಅಂದ್ರೆ, ನೋಡಿದ್ರೆ ಒಂಥರ ಯು ಅಪ್ರಿಶಿಯೇಟ್ ಅ ಸೆನ್ಸ್ ಆಫ್ ಲಾಯಲ್ಟಿ ವಿಚ್ ದ ಸ್ಪೋರ್ಟ್ ಆಫರ್ಸ್, ಈವನ್ ಇಫ್ ಯು ಆರ್ ಇನ್ ಅ ಫ್ಯಾಮಿಲಿ ಆಫ್ ಕ್ಲೋಸ್ ಫ್ಯಾಮಿಲಿ. ಇಫ್ ದ ಫಾದರ್ ಸಪೋರ್ಟ್ಸ್ ಟಾಟ್ನಮ್ ಅಂಡ್ ದ ಸನ್ ಸಪೋರ್ಟ್ಸ್ ಆರ್ಸೆನಲ್, ಆತರ ಏನೋ ಒಂದು ಸಿಚುವೇಶನ್ ಇದ್ರೆ, they will go to different stands in ಹೇಳ್ದಂಗೆ, even if it is in the same stadium. ಸೊ ಅದ್ಯಾಕೆ ಅಂದ್ರೆ, ದ ಹೋಲ್ ಫುಟ್ಬಾಲ್ ಎಕ್ಸಾಂಪಲ್ ಕೊಡೋಕೆ ನಾನು ಇದನ್ನ ಹೇಳ್ತಿರೋದು, ಇಟ್ ಇಸ್ ಮಚ್ ಮೋರ್ ಇಂಟರ್ಟ್ವೈನ್ಡ್ ಇಂಟು ದ ಫ್ಯಾಬ್ರಿಕ್ ಆಫ್ ದ ಸ್ಪೋರ್ಟ್ ಇನ್ ಫುಟ್ಬಾಲ್. ಕ್ರಿಕೆಟ್ ಏನಂದ್ರೆ ಇಟ್ ಇಸ್ ಮೋರ್ ಕ್ಯಾಶುವಲ್ ಫಾರ್ ದ ಮೋರ್ ಕ್ಯಾಶುವಲ್ ವ್ಯೂವರ್ಸ್, ಅಷ್ಟು ಪ್ಯಾಷನೇಟ್ ಆಗಿ ನೋಡಲ್ಲ. ನಾವೇ RCB ಫ್ಯಾನ್ಸ್ ಆರ್ ಕರ್ನಾಟಕ ಫ್ಯಾನ್ಸ್ ಆರ್ ಇಂಡಿಯನ್ ಫ್ಯಾನ್ಸ್ ಇನ್ ಜನರಲ್ ಆರ್ ದಿ ಓನ್ಲಿ ಗೈಸ್ ಹೂ ಗಿವ್ 2 cents ಅಬೌಟ್ ದ ಪೀಪಲ್ ಹೂ ದೇ ಆರ್ ಸಪೋರ್ಟಿಂಗ್. ಇವಾಗ ಇದನ್ನೇ ಯಾವ್ದೋ ಬೇರೆ ದೇಶದಲ್ಲೂ ಲೀಗ್ ಇದೇ ತರ ರೈವಲ್ರಿ ಶುರು ಆಗ್ಬಿಟ್ಟಿದೆ. ಬೇಕಾದ್ರೆ ನೀನು SA T20 ಮುಂಬೈ ಕೇಪ್ ಟೌನ್ ವರ್ಸಸ್ ಜೋಹಾನ್ಸ್ಬರ್ಗ್ ಸೂಪರ್ ಕಿಂಗ್ಸ್ ಮ್ಯಾಚ್ ನೋಡ್ಬೇಕಾದ್ರೆ, ಅಲ್ಲಿ ಕ್ರೌಡ್ ಅಲ್ಲಿ ಪಕ್ಕದಲ್ಲಿ ಒಬ್ಬ ಸುಮ್ನೆ ಯಾರಿಗೂ ಲಾಯಲ್ಟಿ ಬಂದಿಲ್ಲ. ಈವನ್ ದೋ ದೇರ್ ಫ್ರಮ್ ಜೋಹಾನ್ಸ್ಬರ್ಗ್ ಆರ್ ಫ್ರಮ್ ಕೇಪ್ ಟೌನ್, they don't feel the loyalty that we feel to our franchises, because cricket is a completely different concept to people here. It religion ಅಂತಾರೆ, ಅದಂತಾರೆ, ಇದಂತಾರೆ, but it is a much more deeper understanding. It is a much more people need to do a lot of studies to understand why cricket has become a way of life in India. So ಅದು ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೂ ಇವಾಗ ಇಫ್ ಸೇ ಇನ್ ಚಿನ್ನಸ್ವಾಮಿ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಎನ್ ಅಪ್ಪರ್ ಅಂದ್ರೆ ಮುಂಚೆ ಲಾಸ್ಟ್ ಇಯರ್ ಎಲ್ಲ AC ಸ್ಟ್ಯಾಂಡ್ ಇತ್ತು, ಜ್ಞಾಪಕ ಇದ್ರೆ. ಇವಾಗ ಅದು 3500 AC ಎಲ್ಲ ಕಿತ್ತಾಕ್ಬಿಟ್ಟು ನಾರ್ಮಲ್ ಸ್ಟ್ಯಾಂಡ್ ಮಾಡಿದ್ದಾರೆ. ಇಫ್ ದೇ ಹ್ಯಾವ್ ಟು ಸೇ ಎನ್ ಅಪ್ಪರ್ ಇಸ್ ಫಾರ್ ಅವೇ ಫ್ಯಾನ್ಸ್, then there has to be an assurance that at least 3000 traveling fans will come. Otherwise, now home stadium ಅಲ್ಲಿ home match ಇದ್ರು, if there are only 300 away fans, quote unquote away fans who have come in that stand, Pachi can't say, it will look like it has been patched up. So it doesn't bode well. ಇಂಡಿಯಾದಲ್ಲಿ ಅಂದ್ರೆ ಎಸ್ಪೆಷಲಿ IPL ಅಂದ್ರೆ ಎಲ್ಲಿ ನೋಡಿದ್ರು ಪ್ಯಾಕ್ ಸ್ಟೇಡಿಯಮ್ಸ್ ಕಾಣುತ್ತೆ. And it is something which we have to live with. If there are CSK fans next to us, which is always going to be the case in an RCB CSK home match, you cannot do anything, because you only have to admire their joblessness at that given point of time, so that there is no way to segregate, and it could be much more dangerous than what it is. Good that people have that respect at the end of the day for anyone else, because ತುಂಬಾ ಸತಿ ಹಂಗ ಆಗುತ್ತೆ. ಇಲ್ಲಿ UK ಲೆಲ್ಲ ದೇ ಕೀಪ್ ಡೆಡಿಕೇಟೆಡ್ ಮಾರ್ಷಲ್ಸ್ ಟು ಸೆಪರೇಟ್ ಫ್ಯಾನ್ಸ್. ಅವ್ರು ಹೆಂಗೆ ಕಚ್ಚಾಡ್ತಾರೆ ಅಂದ್ರೆ ಯಪ್ಪ, ಒಂದ್ ಲೆವೆಲ್ ಅಲ್ಲಿ ಆ ಹುಚ್ಚನ ಬಂದಿಲ್ಲ. ಇಟಲಿ ಮಿಲಾನ್ ಡರ್ಬಿ, ಯಪ್ಪ, ಹೌದೌದು, ಇದು ಯಾವ್ದು ರಿವರ್ ಪ್ಲೇಟ್ ವರ್ಸಸ್ ಬೋಕಾ ಜೂನಿಯರ್ಸ್, ಯಪ್ಪ, ಅದೆಲ್ಲ ಅಂದ್ರೆ ನಾವು ಮನೇಲಿ ಕುತ್ಕೊಂಡು ಆ ಫುಟೇಜ್ಗಳು ನೋಡಿದ್ರೆ ಹೆದರಿಕೆ ಆಗುತ್ತೆ. ಇಮ್ಯಾಜಿನ್ ಬೀಯಿಂಗ್ ದೇರ್ ಇನ್ ಪರ್ಸನ್ ಇನ್ ದ ಸ್ಟೇಡಿಯಂ. ನಿನ್ ಲೈಫ್ಗೆ ಥ್ರೆಟನ್ ಆಗ್ಬೋದು ಒಂದ್ ಟೈಮ್ ಅಲ್ಲಿ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇನ್ ಇಂಡಿಯಾ ಇಟ್ ಇಸ್ ಹ್ಯಾಂಡಲ್ಡ್ ಅ ಬಿಟ್ ಮೋರ್ ಬೆಟರ್. ಬಟ್ ಐ ಗೆಟ್ ದ ಸೆಂಟಿಮೆಂಟ್ ದಟ್ ಯು ಗೆಟ್ ಇರಿಟೇಟೆಡ್ ವೆನ್ ಯು ಸಿ ಅನ್ rival fan 2 or 3 feet in front of you who is mocking your players. ಅದು ಕೋಪ ಬಂದೇ ಬರುತ್ತೆ, ಯಾರಿಗ್ ಬೇಕೋ ಬರುತ್ತೆ.
ಬಟ್ ದೇ ಡೋಂಟ್ ತುಂಬಾ ಹಾರ್ಟ್ ತಗೊಳಲ್ಲ ಇಂಡಿಯಾದಲ್ಲಿ. ಸೊ ಅದು ಇನ್ನೊಂದು ಅಬ್ಸರ್ವ್ ಮಾಡಿ. ನಾವು ಅಷ್ಟು ಪ್ಯಾಷನೆಟ್ ಆದ್ರೂ ಆಯ್ತು, ನಮ್ ತರಾನೇ ಯಾರೋ ಬೇರೆಯವ್ರ ಮ್ಯಾಚ್ ನೋಡಕ್ ಬಂದಿದ್ದಾರೆ, ಖುಷಿಯಾಗಿ ಇಬ್ರು ಒಟ್ಟಿಗೆ ಇರೋಣ ಅಂತ ಆ ಫೀಲಿಂಗ್ ನೋಡಿದೆ ತುಂಬಾ ಜನದಲ್ಲಿ, ಈವನ್ ಇಫ್ ದರ್ ಫ್ರಮ್ ಅ ಫ್ಯಾನ್ ಡಿಫ್ರೆಂಟ್ ಸ್ಟೇಟ್ ಆರ್ ಫ್ಯಾನ್ ಫ್ರಮ್ ಅ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್. ಅಲ್ದಿರಾನು ಈಗ ಮ್ಯಾಚ್ ಪರ್ಸ್ಪೆಕ್ಟಿವ್ ಇಂದಾನೆ ನೋಡಿದ್ರೆ ಈಗ ಹ್ಮ್ ಹೋಮ್ ಅಂದ್ರೆ ಅಡ್ವಾಂಟೇಜ್ ಏನು, ಒಂದು ಪಿಚ್ ಗಿಚ್ ಅದೆಲ್ಲ ಓಕೆ, ಅದ್ ನಮ್ದು ಹೇಗಿದ್ರು ಇಲ್ಲ. ನಮ್ ಮೇನ್ ಅಡ್ವಾಂಟೇಜ್ ಏನಿರೋದು, ಫುಲ್ ಜನ ನಮ್ದು ಟೀಮ್ ಇಂದ ಇರ್ತಾರೆ. ಬಟ್ ಈ CSK ಇದು ಮ್ಯಾಚ್ ನಲ್ಲೆಲ್ಲ ಒಂಥರ 60% 40% ಆತರ ಆದ್ರೆ ಆ ಸೌಂಡೇ ಬರಲ್ಲ. ಅವ್ರದ್ದು ಯಾರ್ಯಾರೋ ಬಂದಿರ್ತಾರೋ ಅವ್ರು ಹುಚ್ಚುಚ್ಚಂಗ್ ಸೌಂಡ್ ಮಾಡ್ತಾರೆ, ಅದೊಂಥರ ಅಟ್ಮಾಸ್ಫಿಯರೇ ಚೇಂಜ್ ಆಗೋಗುತ್ತೆ. ಆ, ಅದು ಕರೆಕ್ಟ್. ಇಟ್ ಈಸ್ ಅಗೇನ್ ಯುನೀಕ್ ಟು ಹೌ ಪೀಪಲ್ ಮೇಕ್ ದಟ್ ಸೌಂಡ್ ಅಲ್ಲ. ಇವಾಗ CSK ಹೋದ್ರೆ ಅಲ್ಲಿ ಎಲ್ಲ ವಿಸಲ್ ಪೋಡು ಅಂತ ಮಾಡೇ ಒಂದ್ ದೊಡ್ಡ ಕ್ಯಾಂಪೇನೆ ಮಾಡ್ಬಿಟ್ಟಿದ್ರು ಅವರು. ಅದಕ್ಕೆ ಬಾಲ್ ಮಧ್ಯ ಸುಮ್ನೆ ವಿಸಲ್ ಉಟ್ಕೊಂಡಿರ್ತಾರೆ. ಬೆಂಗಳೂರು ಅಂದ್ರೆ ನಮ್ಮ MC ರಾಕೇಶ್ ಒಳ್ಳೆ ಫ್ರೆಂಡ್, ಬಟ್ ಇರಿಟೇಟಿಂಗ್ ಇವನ್ ಇನ್ ಪರ್ಸನ್ ಅಂತಾನೆ ಹೇಳ್ತೀನಿ. ಅವನು ಹೆಂಗೆ ಸ್ಟೇಡಿಯಂ ಅಲ್ಲಿ ಕಿರ್ಚ್ಕೋತಾನೋ, ಇನ್ ರಿಯಲ್ ಲೈಫ್ ಆಲ್ಸೋ ಒಂದು 2 ಏರದ ಮೇಲೆ ಹಂಗೆ ಕಿರ್ಚ್ಕೋತಾನೋ, ಅವನು ಏನು ಹೇಳಕ್ಕಾಗಲ್ಲ. ಸೊ ಈಸ್ ಪಾಪ ಒಂದು ಪ್ಯಾಷನ್ ಇದ್ದೇ ಇದೆ, ಬಟ್ ಏನೋ ಸಮ್ ಪೀಪಲ್ ಫೈಂಡ್ ಹಿಮ್ ಟು ಬಿ, ಅಂದ್ರೆ he does do an excellent job of rallying the crowd noise, but ಅವಂದು ಫ್ರೀಕ್ವೆನ್ಸಿ ಅವ್ರ ಇವಾಗ ಫೈನಲ್ ಓವರ್ ಆಫ್ ದ ಇನ್ನಿಂಗ್ಸ್ ಫುಲ್ ಟೈಟು. ಮುಂಬೈಯಲ್ಲಿ ನಡೀತಲ್ಲ ಸೆಮಿಫೈನಲ್ ಇಂಡಿಯಾ ಇಂಗ್ಲೆಂಡ್ ಅಲ್ಲಿ, ಆ ಟೆನ್ಸ್ ಅಟ್ಮಾಸ್ಫಿಯರ್ ಅಲ್ಲಿ ಆಫ್ಟರ್ ಎವ್ರಿ ಬಾಲ್ ಒಂದೇ ಭಾರತ್ ಅದ್ ಯಾಕೆ ಬೇಕಪ್ಪ? ಇಟ್ ಮೋಟಿವೇಟ್ಸ್ ದ ಪ್ಲೇಯರ್ಸ್. ಬಟ್ ಅದನ್ನೇ RCB ಮ್ಯಾಚ್ ಅಲ್ಲಿ ನೋಡ್ಕೊಂಬ, ಹೇಸಲ್ ಗಾಡ್ ಅನ್ಕೊಂಡು ಅವ್ನಿಗೆ ಹೆಂಗ್ ಅನ್ಸ್ಬೇಕು? ಆಯ್ತಣ್ಣ, ನಾನ್ ಬೌಲರು, ನಾನ್ ಮಾಡ್ತಿದ್ದೀನಿ, ನಾನ್ ರನ್ನಪ್ಗೆ ಹೋಗ್ಬಿಡು, ಸುಮ್ನೆ ಹರ್ಚ್ಕೋಬೇಡ ಅಂತ ಅವನ್ ತಲೆಯಲ್ಲಿ ಓಡಿಸಿರ್ಬೋದು. ಸೊ it is also to do with how the stadium atmosphere is built around what kind of cheer. ತುಂಬಾ nitpick it is something very particular to each place, and it is unique to its own place. So ಏನು ಮಾಡಕ್ಕಾಗಲ್ಲ. CSK ಅಂತೂ ನಂಗಂತೂ ಇಷ್ಟ ಇಲ್ಲ the way ನೀನ್ ಹೇಳ್ದಂಗೇನೆ, ಧೋನಿ ಬಂದಾಗ ಮಾತ್ರ there is a complete shift in what the expectations are, and it is not a one person game. It is 22 people who are there, 24 people who are there. If you are Mumbai Indians or CSK, 26, 27 people who are there. But ಏನ್ ಮಾಡಕ್ಕಾಗಲ್ಲ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಈಗ ನೆಕ್ಸ್ಟ್ ನಾವು ಈ ನಮ್ಮ ಈ ಇಯರ್ IPLದು ಫಸ್ಟ್ ಮ್ಯಾಚಿಗೆ ಬರೋಣ, SRH ಮೇಲೆ. SRH ಬಗ್ಗೆ ಮಾತಾಡಕ್ ಮುಂಚೆ ಫಸ್ಟ್ ನಾವು ನಮ್ ಬುಡಕ್ ನಾವು ಬರೋಣ. ಇದು ನಮ್ದು ಸ್ಕ್ವಾಡ್. ಅಂದ್ರೆ ಯಾರಾದ್ರು ತುಂಬಾ ದಿನ ಆಗೋಗಿದ್ರೆ IPL ಇಂದ ಟಚ್ ಹೋಗಿ, ಯಾಕಂದ್ರೆ ಆಕ್ಷನ್ ಆಗಿ 3 months ಆಗಿದೆ. ಸೊ ಒಂದ್ಸರಿ ಜಸ್ಟ್ ಸ್ಕ್ವಾಡ್ನ ನೋಡ್ಕೊಂಡ್ಬಿಡೋಣ. ವಿರಾಟ್ ಕೊಹ್ಲಿ, ಜಾಶ್ ಹೇಸಲ್ವುಡ್, ಫಿಲ್ ಸಾಲ್ಟ್, ಪಟಿದಾರ್, ಜಿತೇಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ಇದು ಹೊಸ್ಬಾ, ವೆಂಕಟೇಶ್ ಅಯ್ಯರ್, ರಸಿಕ್ ಸಲಾಂ, ಕೃಣಾಲ್ ಪಾಂಡ್ಯ, ಮಂಗೇಶ್ ಯಾದವ್ ಹೊಸ್ಬಾ, ಟಿಮ್ ಡೇವಿಡ್, ಸುಯಶ್ ಶರ್ಮಾ, ಜೇಕಬ್ ಬೆಥೆಲ್, ಜೇಕಬ್ ಡಫಿ, ಇವನು ಹೊಸ್ಬಾ. ನಮ್ಮ ಮೇನ್ ಪ್ಲೇಯರ್ ದೇವದತ್ ಪಡಿಕಲ್, ನುವಾನ್ ತುಷಾರ, ರೊಮಾರಿಯೋ ಶೆಪರ್ಡ್, ಜಾರ್ಡನ್ ಕಾಕ್ಸ್ ಹೊಸ್ಬಾ, ಸ್ವಪ್ನಿಲ್ ಸಿಂಗ್. ಇವರೆಲ್ಲ ಮೋಸ್ಟ್ ಲೈಕ್ಲಿ ಆಡಲ್ಲ, ಬಟ್ ಸಾತ್ವಿಕ್ ದೇಸ್ವಾಲ್, ಕನಿಷ್ಕ್ ಚೌಹಾನ್, ಅಂಡರ್-19 ವರ್ಲ್ಡ್ ಕಪ್ ವಿನ್ನರ್, ಅಭಿನಂದನ್ ಸಿಂಗ್, ಒಳ್ಳೆ ಥಿಂಗ್ಸ್ ಕೇಳಿದೀನಿ ಅವ್ರ ಬಗ್ಗೆ. ವಿಹಾನ್ ಮಲ್ಹೋತ್ರಾ, ಅಗೇನ್ ಅಂಡರ್-19 ವರ್ಲ್ಡ್ ಕಪ್ ವಿನ್ನರ್. ಆಮೇಲೆ ವಿಕ್ಕಿ ಓಸ್ಟ್ವಾಲ್ನು ಅಂಡರ್-19 ವರ್ಲ್ಡ್ ಕಪ್ ವಿನ್ನರ್ ಅನ್ಸುತ್ತೆ, ಬಟ್ ಅವ್ರು ಆಡಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಇದು ನಮ್ಮ ಸ್ಕ್ವಾಡ್. ಈಗ ಫಸ್ಟ್ ನಾವು 11ಗೆ ಬರೋಣ. ಕೆಲವುದು ಸ್ಪಾಟ್ಸ್ನ ನಾವು ಮಾತಾಡೋದು ಯೂಸ್ಲೆಸ್. ಒಂದು ವಿರಾಟ್, ಯಾಕಂದ್ರೆ ಯಾರನ್ನು ಅದು ಆಬ್ವಿಯಸ್ಲಿ ಫೀಲ್ಡ್ ಸ್ಪಾಟ್, ಅದು ಯೂಸ್ಲೆಸ್ ಇದ್ರ ಬಗ್ಗೆ ಮಾತಾಡೋದು. ನೆಕ್ಸ್ಟ್ DDP, ಅದು ನಾನು ಯಾರಿಗೂ ಚಾಯ್ಸೇ ಕೊಡಲ್ಲ, ಯಾಕಂದ್ರೆ ಅವನಿರೋ ಫಾರ್ಮಲ್ಲಿ ಯಾರನ್ನ ಬೇಕಾದ್ರೂ ಹೊಡೆದು ಸಾಯಿಸ್ಬಿಡುತ್ತಾನು, ನಾನ್ ಥರ ಇದ್ದಾನು ಅವನು. ನೆಕ್ಸ್ಟ್ ಜಿತೇಶ್ ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್. ಅವನು ನಂಗೆ 6 ಕರೆಕ್ಟ್ ಸ್ಪಾಟ್ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ. ಆಮೇಲೆ ಇವನ್ ಯಾರದು ನಮ್ 6 ಜಿತೇಶ್ 7 ಅಲ್ವಾ ಬರೋದು? ಜಿತೇಶ್ 6 ಹಾಕಿರೋ, ಯಾಕಂದ್ರೆ ಈ ಸತಿ ಲಿವಿಂಗ್ ಸ್ಟೋನ್ ಇಲ್ವಲ್ಲ. ಸೊ ಒಂದ್ ಸ್ಪಾಟ್ ಮೇಲೆ ಹೋಗಿದ್ರು ಹೋಗ್ಬೋದು ಅಂತ.
ಆಮೇಲೆ ಹ್ಮ್ ಇದು 11 ನೀನ್ ಮಾಡ್ಕೊಂಬ. ಆಮೇಲೆ ಮೋಸ್ಟ್ಲಿ ಐ ಥಿಂಕ್ ದಟ್ ಬಿ ಬೆಟರ್ ಅಲ್ಲ. ನೀನ್ ನೀನ್ 6 ಹಾಕ್ಬೋದು, ನಾನ್ 5 ಹಾಕ್ಬೋದು. ಸೊ ಆತರ ವೇರಿಯೇಷನ್ಸ್ ಇದೆ. ಇದು ತೆಗೆದ್ಬಿಡ್ತೀನಿ ಇದನ್ನ. ಇದು ಮೋಸ್ಟ್ಲಿ ಹಾ ಅಗ್ರಿಮೆಂಟ್ ಇರಲ್ಲ. ಹಾ ಅದನ್ನ ಹೇಳ್ತೀನಿ. ಹಾ ಅಂದ್ರೆ ಭುವನೇಶ್ವರ್ 11, ಶ್ರೇಯಸ್ 12 ಅದು ಕಾಮನ್ ಅನ್ಸುತ್ತೆ. ಹಾ ಅದು ಕಾಮನ್. ಹ್ಮ್ ಆಮೇಲೆ ಇಫ್ ಯು ರಜತ್ ಆರ್ ಪಟಿದಾರು ಕನ್ಸಿಡರಿಂಗ್ ಕಾಮನ್ ಬ್ಯಾಟಿಂಗ್ ಅಲ್ವಾ? ಫಸ್ಟ್. ಯಾ ಹಾ ಬ್ಯಾಟಿಂಗ್ ಫಸ್ಟ್ ಅಸ್ಯೂಮ್ ಮಾಡೋಣ. ಫಿಲ್ ಸಾಲ್ಟ್ ಆ, ಆಬ್ವಿಯಸ್ಲಿ ಓಪನ್ ಮಾಡ್ಲೇಬೇಕು ಲಾಸ್ಟ್ ಟೈಮ್ ಅದರಿಂದ. ಸೊ ಅದನ್ನು ನಾನ್ ಕೊಡಂಗೆ ಏನ್ ಆರ್ಗ್ಯುಮೆಂಟ್ಸ್ ಇರಲ್ಲ ಅಲ್ಲೂ. ಹಾ ಸಾಲ್ಟ್ನು ಅಷ್ಟೇ. ಸಾಲ್ಟ್ ಸಾಲ್ಟ್ಗೆ ಆಸ್ಟ್ರಿಕ್ಸ್ ಪರವಾಗಿಲ್ಲ, ಅಳಗೋಗ್ಲಿ, ಎಲ್ಲರಿಗೂ ಗೊತ್ತಾಗುತ್ತೆ. 4 ರಜತ್ ಪಟಿದಾರು ಅಷ್ಟೇ ಅಲ್ವಾ? ಆಬ್ವಿಯಸ್ಲಿ ಅವನೇ ಕ್ಯಾಪ್ಟನ್ ಅಲ್ಲ. ಹಾ ಅಲ್ಲ, ಅಂದ್ರೆ ಯಾರಿಗಾರು ಪೊಸಿಷನ್ 5, 6. ಇಲ್ಲ, ನನ್ ಲೆಕ್ಕದಲ್ಲಿ ಪೊಸಿಷನ್ಸ್ ಮೇಲೆ ಆಡಲ್ಲ. ಲಾಸ್ಟ್ ಟೈಮ್ ತರಾನೇ ಮಾಡ್ತಾರೆ. ಅಂದ್ರೆ ಹಾ ಇವ್ರ ಏನಾರ ಅಂದ್ರೆ ಎಂಟ್ರಿ ಪಾಯಿಂಟ್ಸ್ ನೋಡ್ಕೊಂಡು ಅವಾಗ ಯಾರು ಬರ್ಬೇಕೋ ಬರ್ತಾರೆ. ಸೊ ಅದೇನ್ ಅಷ್ಟೊಂದು ಮ್ಯಾಟರ್ ಆಗಲ್ಲ ನನ್ ಲೆಕ್ಕದಲ್ಲಿ. ಹ್ಮ್ ಸೊ ಇದು ಆಕ್ಚುಲಿ ಒಳ್ಳೇದಾಯ್ತು, ಇಷ್ಟು ಮಾತಾಡೋದೇ ಬೇಡ. ಈಗ 5 ಬರೋಣ. ಸಾತ್ವಿಕ್, ನಿಮ್ ಚಾಯ್ಸ್ ಯಾರು? ನಂದು ಓಕೆ. ನಂದು 5 ಯಾರು ಅಂದ್ರೆ ಟಿಮ್ ಡೇವಿಡ್. ವೈ ಐ ವುಡ್ ಸೇ ದಿಸ್ ಇಸ್ ಲಾಸ್ಟ್ ಇಯರ್ ಹಿ ಪ್ಲೇಡ್ ಇನ್ ಅ ಲಿಟಲ್ ಮೋರ್ ಫಿನಿಶಿಂಗ್ ರೋಲ್. ಅವನು ಅವನ ಎಂಟ್ರಿ ಪಾಯಿಂಟ್, ವಿಷ್ಣು ಹೇಳ್ದಂಗೆ ಎಂಟ್ರಿ ಪಾಯಿಂಟ್ಸ್ ಇಸ್ ವಾಟ್ ಆರ್ ಸಿ ಬಿ ಆರ್ ಬೇಸಿಂಗ್ ದರ್ ಬ್ಯಾಟಿಂಗ್ ಲೈನ್ಅಪ್ಸ್ ಆನ್. ಟಿಮ್ ಡೇವಿಡ್ ಕೇಮ್ ಯೂಶಲಿ, ಎಕ್ಸೆಪ್ಟ್ ಇಫ್ ದೇರ್ ವಾಸ್ ಅ collapse, he came usually in the 17th or 18th over. 10 ಬಾಲ್ ಆಡ್ದ, 25 ರನ್ ಹೊಡ್ದ, ವಿಚ್ ಆರ್ ವೆರಿ ವ್ಯಾಲ್ಯೂಬಲ್ ರನ್ಸ್ ಬರ್ತದೆ. ಬಟ್ ಟಿಮ್ ಡೇವಿಡ್ಗೆ ಇನ್ನೊಂದು ಸೈಡ್ ತೋರಿಸ್ಕೊಂಡೇನೆ ಹೋದ ಲಾಸ್ಟ್ ಇಯರ್. ಇದು T20 ವರ್ಲ್ಡ್ ಕಪ್ ಅಲ್ಲಿ ಕಾಣಿಸಿದ, ಬಿಕಾಸ್ ಅವ್ನು ಸ್ವಲ್ಪ ಸ್ಪಿನ್ ಹೆವಿ ಟ್ರ್ಯಾಕ್ಸ್ ಅಲ್ಲಿ ಆಡ್ದ. ಬಟ್ ಹಿ ಎಸೆನ್ಷಿಯಲಿ ಪ್ಲೇಡ್ ಅಟ್ 5 ಓನ್ಲಿ. ಅಂಡ್ ಆಮೇಲೆ ಆಸ್ಟ್ರೇಲಿಯಾ ಇಂಡಿಯಾ ಟೂರ್ ಆಯ್ತು ಬಿಫೋರ್ ದ ವರ್ಲ್ಡ್ ಕಪ್. ಸೊ ಅದ್ರಲ್ಲೂ ಹಿ ಪ್ಲೇಡ್ ಅಟ್ 4 or 5. ಸೊ ವೈ 5 is important is he is essentially going to be replacing Liam Livingstone. Livingstone ಅಷ್ಟೊಂದೇನ್ ಮಾಡಿಲ್ಲ throughout the season. And even though Livingstone started first 2 or 3 matches and played the last few matches, ಮಧ್ಯದಲ್ಲಿ ಆಡ್ಲೇ ಇಲ್ಲ. ಯಾಕೆ ಡೇವಿಡ್ ಬರ್ತಾರೆ ಅಂದ್ರೆ, then I feel personally that he needs, if he gets set in for the last 3 or 4 overs, there's no one as destructive as Tim David. A lot of people see him as someone who plays only 8 or 10 balls and utilizes him that way. You give him the 8 or 10 balls, even if he scores 15 runs, and if he is set by the time the last 3 or 4 overs are in play, then David ತುಂಬಾ ಡೇಂಜರಸ್. ಯಾರಾದ್ರೂ even if wickets fall at the other end, he will be in a position to see off the game till the end. And ಅವ್ನ್ ಟೇಲ್ ಜೊತೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ. ಬೋತ್ ಡೆಲ್ಲಿ ಮ್ಯಾಚ್ ಅಲ್ಲೂ ನೋಡಿದ್ವಿ ಅಟ್ ಹೋಮ್, ಅಂಡ್ ಯಾವ್ದಪ್ಪ ಪಂಜಾಬ್ ಮ್ಯಾಚ್ ಅಲ್ಲೂ ನೋಡಿದ್ವಿ. ಅವ್ನ್ ಟೇಲ್ ಜೊತೆ ತುಂಬಾ ಚೆನ್ನಾಗಿ ಫಾರ್ಮ್ಸ್ ಸ್ಟ್ರೈಕ್ ವೆಲ್. ಸೊ ನಾನು ಹೇಳ್ದಟ್ ಐ ಥಿಂಕ್ it is a little counterintuitive what I'm trying to say, but what can be acknowledged is he can hold up an end. And especially in T20 cricket, if the other people need to go hard and he needs to stay back and go hard, there is no one better than Tim David in reading that situation. So, by that logic, David is my number 5. But one interesting question I want to ask before you proceed beyond 5 is, why is no one picking Bethel so far? No, I am not saying he needs to play, but just want to understand the thought process. ನನ್ ಚಾಯ್ಸ್ ಬೆತ್ತಲೇನೆ ಇಲ್ಲಿ. ನಾನ್ ಆಕ್ಚುಲಿ 5 ಬೆತ್ತಲ್ ಅಲ್ಲ? ಆಗ್ತಿದ್ದೆ 5 ಅಲ್ಲಿ. ಓಕೆ. ಸೊ ಬೆಥಲ್ 5, ಡೇವಿಡ್ 6 ನಿಮ್ದಲ್ಲ? ನಿಂದು ಬೆತ್ತಲ್ 5 ಏನಾ? ಅಂದ್ರೆ ಹೌದು, ಯಾಕೆಂದ್ರೆ ಒಂದ್ ಎಕ್ಸ್ಟ್ರಾ ಲೆಫ್ಟ್ ಹ್ಯಾಂಡರ್ ಸಿಕ್ತಂಗ ಆಗುತ್ತೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ. ಪ್ಲಸ್ ಬೆತೆಲ್ ಅಂದ್ರೆ ಈಗ ವರ್ಲ್ಡ್ ಕಪ್ ನಲ್ಲಿ ನಂಬರ್ 1 ಡೌನ್ ಬಂದಿರ್ಬೋದು, ಬಟ್ ಅವನ್ ಆಲ್ಮೋಸ್ಟ್ ಅದಕ್ಕೆ ಮುಂಚಿನ ಕೆರಿಯರ್ ಅಷ್ಟೂ ಅವನು 4-5 ಎಲ್ಲ ಆಡಿರೋದು. ಸೊ ಅವನ್ಗಿದೇನ್ ಸ್ಟ್ರೇಂಜ್ ಸ್ಪಾಟ್ ಏನಲ್ಲ. ಪ್ಲಸ್ ಗಿವನ್ ಪಟಿದಾರ್ಸ್ ಫಾರ್ಮ್, ಬೆತೆಲ್ನು ಅಂದ್ರೆ ಈಗ ಟಾಪ್ ಆರ್ಡರ್ ಅಲ್ಲೂ ಆಡ್ಬೋದು ಅನ್ನೋ ಒಂದು ಪ್ಲೇಯರ್ ಇದ್ರೆ ಪಟಿದಾರ್ಗು ಒಂದ್ ಸ್ವಲ್ಪ ಫ್ರೀಡಮ್ ಇರುತ್ತೆ. ಈಗ ಪಟಿದಾರ್ ಆದ್ಮೇಲೆ ಡೈರೆಕ್ಟ್ ಟಿಮ್ ಡೇವಿಡ್ ಅಂದ್ರೆ ಅವನ್ಗೂ ಸ್ವಲ್ಪ ಈಸ್ ಆಫ್ ಆಗುತ್ತೆ ಅಂತ. ನಿಂದು ನೆಕ್ಸ್ಟ್ ಟಿಮ್ ಡೇವಿಡ್ ವಿಷ್ಣು? ಜಿತೇಶ್ ಶರ್ಮಾ ಆಮೇಲೆ ಟಿಮ್ ಡೇವಿಡ್. ಅಂದ್ರೆ ಇಟ್ ಇಸ್ ಇಂಟರ್ಚೇಂಜಬಲ್. ಅದೇನೆ ಅವ್ರ ಎಂಟ್ರಿ ಪಾಯಿಂಟ್ಸ್ ನೋಡ.
ನನ್ ಲೆಕ್ಕದಲ್ಲಿ ರೊಮಾರಿಯೋ ಶೆಪರ್ಡ್ ನ ಸ್ಟಾರ್ಟ್ ಮಾಡ್ಸಲ್ಲ ಟೂರ್ನಮೆಂಟ್ ಅಲ್ಲಿ ಲಾಸ್ಟ್ ಟೈಮ್ ತರಾನೇ. ಬಟ್ ಈ ಸತಿ ಮೋಸ್ಟ್ ಲೈಕ್ಲಿ ಹಂಗೆ ಮಾಡ್ತಾರೆ. ವಿ ಗಾಟ್ ಇನ್ ರೊಮಾರಿಯೋ ಶೆಪರ್ಡ್ ಹಾಫ್ ವೇ ಥ್ರೂ ದ ಸೀಸನ್. ಸೊ ನಂದು ಅಂದ್ರೆ ಟಿಮ್ ಡೇವಿಡ್ ಫಸ್ಟ್, ಆಮೇಲೆ ಅಂದ್ರೆ ನಾವು ಟಿಮ್ ಡೇವಿಡ್ ಬಗ್ಗೆ ಮಾತಾಡೋದೇ ಬೇಡ, ಯಾಕಂದ್ರೆ ಲಾಸ್ಟ್ ಇಯರ್ ಎಷ್ಟು ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಫೈನಲ್ 4 overs ನಲ್ಲಿ ಹೊಡೆದಿದ್ದಾನೆ. ಸೊ ಅದ್ರಲ್ಲಿ ಏನ್ ಡೌಟೇ ಇಲ್ಲ ಎಬಿಲಿಟೀಸ್ ಮೇಲೆ. ಏನಿದ್ರು ಪೊಸಿಷನ್ ಅಷ್ಟೇ, ಒಂದು ಯಾವ ಟೈಮಲ್ಲಿ ಕ್ಯಾವಿಯಟ್ ಬರ್ತಾನೆ. ಒಂದು ಕ್ಯಾವಿಯಟ್ ಏನ್ ಬರುತ್ತೆ ಇವಾಗ ಅಂದ್ರೆ, ಸೊ ಎಸೆನ್ಷಿಯಲಿ ದ ಚಾಯ್ಸ್ ಬಿಟ್ವೀನ್ ದಟ್ ಫಾರಿನ್ ಸ್ಲಾಟ್ ಇಸ್ ಬಿಟ್ವೀನ್ ಶೆಪರ್ಡ್ ಹೂ ಬೌಲ್ಸ್ ಪೇಸ್ ಅಟ್ ಲೀಸ್ಟ್ 2 overs of pace ಆರ್ ಬೆಥೆಲ್ ಹೂ ಬೌಲ್ಸ್ 1 or 2 overs of spin. ಸೊ ಆ ಸಿಚುವೇಶನ್ ಅಲ್ಲೂ ನೋಡ್ಕೋ, ಇವಾಗ ನೀನು ಇಫ್ ಯು ಆರ್ ಪ್ಲೇಯಿಂಗ್ ಆನ್ ಅ ವೆರಿ ಸ್ಲೋ ಡ್ರೈ ಟ್ರ್ಯಾಕ್, ಚೆನ್ನೈ ಫಾರ್ ಎಕ್ಸಾಂಪಲ್, ಅವಾಗ ದರ್ ಇಸ್ ನೋ ನೀಡ್ ಫಾರ್ ಅ ಶೆಪರ್ಡ್ ಅಟ್ 7 or 8. ಬೆಥಲ್ ಬಂದು 2-3 ಓವರೇ ಮಾಡ್ಬೋದು, ಅವ್ನ್ ಟಾಪ್ ಆರ್ಡರ್ ಅಲ್ಲಿ ಆಡಿದ್ರು ಪರವಾಗಿಲ್ಲ, ಅವ್ನ್ ಸ್ಪಿನ್ ಚೆನ್ನಾಗಿ ಹೊಡಿತಾನೆ. ಸೊ ಆತರ ಅಗೇನ್ಸ್ಟ್ ಡಿಫ್ರೆಂಟ್ ಸೈಡ್ಸ್ ಆರ್ ಅಗೇನ್ಸ್ಟ್ ಪರ್ಟಿಕ್ಯುಲರ್ ಮ್ಯಾಚ್ ನನಗೆ ಸನ್ ರೈಸರ್ಸ್ ಪ್ರಿವ್ಯೂಗ್ ಮುಂದೆ ಬರೋಣ. ಬಟ್ ನಂದ್ ಏನ್ ಅಬ್ಸರ್ವೇಷನ್ ಅಲ್ಲಿ ಅಂದ್ರೆ, ದೇ ಆರ್ ಟೂ ಮನಿ ಲೆಫ್ಟ್ ಹ್ಯಾಂಡರ್ಸ್ ಇನ್ ದ ಟಾಪ್ ಆರ್ಡರ್ ಅಂಡ್ ನಮ್ಮ ಹತ್ರ ಒಬ್ಬ ರೈಟ್ ಆರ್ಮ್ ಆಫ್ ಸ್ಪಿನ್ನರು ಇಲ್ಲ, ಎಕ್ಸೆಪ್ಟ್ ಫಾರ್ ಕನಿಷ್ಕ್ ಚೌಹಾನ್ ಬಿಟ್ರೆ ಇನ್ಯಾರು ಇಲ್ಲ. ಸೊ ಆತರ ಮ್ಯಾಚ್ ಅಪ್ಸ್ ಬಂದಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು, ಬಿಕಾಸ್ ಆನಲಿಸ್ಟ್ಸ್ ಅದೇ ಮಾಡುದು, ವಾಟ್ ಈಸ್ ದ ವರ್ಸ್ಟ್ ಸ್ಟ್ರೈಕ್ ರೇಟ್, ವಿಚ್ ಕೈಂಡ್ ಆಫ್ ಬೌಲಿಂಗ್ ಡಸ್ ದಿಸ್ ಪರ್ಟಿಕ್ಯುಲರ್ ಬ್ಯಾಟ್ಸ್ಮನ್ ಸ್ಟ್ರಗಲ್, ಆತರ ಎಲ್ಲ ನೋಡಿ ಸ್ವಲ್ಪ ಡೇಟಾ ಡ್ರಿವನ್ ಟೀಮ್ ಆಗಿದ್ದೀವಿ. ಬಟ್ ಇಟ್ ಯಾಕೆ ರಿಫ್ಲೆಕ್ಟ್ ಆಗಿಲ್ಲ ಲಾಸ್ಟ್ ಸೀಸನ್ ಇಸ್ ಬಿಕಾಸ್ ವಿ ವೆಂಟ್ ಆನ್ ಅ ರನ್ ಅಂಡ್ ದಟ್ ಕನ್ಸಿಸ್ಟೆನ್ಸಿ ಬ್ರಾಟ್ ಅಬೌಟ್ ಡಿಫರೆಂಟ್ ಸೆನ್ಸ್ ಆಫ್ ಟ್ರಸ್ಟ್ ಫಾರ್ ದ ಸ್ಟಾರ್ಟಿಂಗ್ ಪ್ಲೇಯರ್ಸ್, ಅಂಡ್ ದ ಪ್ಲೇಯರ್ಸ್ ವಿಚ್ ವಿ ಹ್ಯಾವ್ ಆರ್ ಆಫ್ ಅ ವೆರಿ ಹೈ ಕ್ವಾಲಿಟಿ ಹೂ ಕ್ಯಾನ್ ಅಡಾಪ್ಟ್ ವೆರಿ ಕ್ವಿಕ್ಲಿ. ಇವಾಗ ಆ ಸಿಚುವೇಶನ್ ಅಲ್ಲಿ ಬಂದಾಗ ಡೇವಿಡ್ ಆರ್ ಬೆಥೆಲ್ ಆಪ್ಷನ್ ಒಂದ್ ಬರುತ್ತೆ, ಆರ್ ಆರ್ ಯು ಗೋಯಿಂಗ್ ವಿತ್ ಬೋತ್ ಡೇವಿಡ್ ಅಂಡ್ ಬೆಥೆಲ್ ಆರ್ ಶೆಪರ್ಡ್. ಸೊ ಎಲ್ಲಾ ಈಗ ನನ್ ಲೈನಪ್ ಅಲ್ಲಿ ನೆಕ್ಸ್ಟ್ ಡೇವಿಡ್ ಆದ್ಮೇಲೆ ಜಿತೇಶ್ ಬಂದು ಆಮೇಲೆ ಶೆಪರ್ಡ್ ಬರ್ತಾನೆ, ಶೆಪರ್ಡ್ ಆರ್ ಬೆಥೆಲ್ ಬಂದ್ರೆ ವಿಲ್ ಕಮ್ ಬಿಫೋರ್ ಡೇವಿಡ್. ಸೊ ಆತರ. ಬಟ್ ಜಿತೇಶ್ 6 ಅಲ್ಲಿ ಬರುದು ಇಸ್ ಗುಡ್ ಅಗೇನ್, ಬಿಕಾಸ್ ಅವ್ನ್ LSG ಮೇಲೆ ಆತರ ಆಡಿದ್ರು ಆಡ್ಬೋದು, ಅವನ್ಗೆ ಒಂಥರ ಪ್ರೇತ ಬಂದ್ ಹತ್ಕೊಳ್ಳುತ್ತೆ. ಸೊ ಈಸ್ ವೆರಿ, ಅಂಡ್ ಅವನ್ಗೆ ಈಗ T20 ವರ್ಲ್ಡ್ ಕಪ್ ಕಾಲ್ ಅಪ್ ಮಿಸ್ ಆದ್ಮೇಲೆ ಸ್ವಲ್ಪ ಬೆಂಕಿ ಇರುತ್ತೆ, ಏನ್ ನನ್ನೇ ಕರೀಲಿಲ್ಲಪ್ಪ ಪಾರ್ಟಿಗೆ, ಬೇರೆಯವ್ರೆಲ್ಲಾರನ್ನು ಸೇರ್ಸ್ಕೊಂಡಿದ್ರು ಅಂತ, ಅದೇನೋ ಸ್ವಲ್ಪ ಇರುತ್ತೆ, ಒಂದ್ರಲ್ಲಿ ಫೈರ್ ಇದ್ದೇ ಇರುತ್ತೆ. ಸೊ ವಾಚ್ ಔಟ್ ಫಾರ್ ಜಿತೇಶ್ ದಿಸ್ ಸೀಸನ್, ಇವಾಗ ಹೇಳ್ಬಿಡ್ತೀನಿ. ಅವನ್ಗೆ ಒಂಥರ ರೋಲ್ ಕ್ಲಾರಿಟಿ ಮತ್ತೆ ಥಾಟ್ ಕ್ಲಾರಿಟಿ ಬಂದ್ಮೇಲೆ ತುಂಬಾ ಇಂಪ್ರೂವ್ ಆಗಿದ್ದಾನೆ. ಅವ್ನ್ ಇಂಡಿಯಾ ಕ್ಯಾಪು ಸಿಕ್ಕಿದೆ, ಸೊ ನೌ ಹಿ ಹ್ಯಾಸ್ ದಟ್ ಹಂಗರ್ ಆಫ್ ಓಕೆ ಒಂದೇ ಸಿಕ್ಕಿದೆ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಂತ. ಸೊ ನಂದು ಫುಲ್ ಐ ಥಿಂಕ್ 8, 9, 10 ಇಸ್ ಪ್ರಿಟಿ ಮಚ್ ಸೇಮ್ ಫಾರ್ ಎವ್ರಿ ಒನ್. 8 ವಿಲ್ ಬಿ ಕೃನಾಲ್, 9 ವಿಲ್ ಬಿ ಕೃನಾಲ್ ಆಗ್ಲೇಬೇಕು. ಕೃನಾಲ್ ಬೇಕೇ ಬೇಕು. ಕೃನಾಲ್ ಪಾಂಡ್ಯನ್ ನಾವು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ, ಅಂತಾರ ಅಂದ್ರೆ ಮಿಸ್ಟ್ರಿ ಬೌಲರ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಏನಿದ್ರು ಲೆಫ್ಟ್ ಹ್ಯಾಂಡ್ ಲೇಟೆಸ್ಟ್ RCB ವಿಡಿಯೋ, ಇದ್ರಲ್ಲಿ ಅದ್ ಯಾವ್ದೋ ವಿಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಅವನು ಇಂಟರ್ವ್ಯೂರ್ ಕೇಳ್ತಾನೆ ಜಿತೇಶ್ ಶರ್ಮಾನ, ಹೂ ಪ್ರಾಕ್ಟಿಸಸ್ ಮೋರ್ ಬೌನ್ಸರ್ಸ್, ಜೇಕಬ್ ಡಫಿ ಆರ್ ಜಾಶ್ ಹೇಸಲ್ವುಡ್ ಅಂತ. ಅವನು ಕೃಣಾಲ್ ಪಾಂಡ್ಯ ಅಂತಾನೆ. ಅದು ಪರ್ಫೆಕ್ಟ್ ಆನ್ಸರ್. ಸೊ ಇವಾಗ ಕೃಣಾಲ್ ಪಾಂಡ್ಯ, ಜಸ್ಟ್ ಬಿಕಾಸ್ ಕೃಣಾಲ್ ಪಾಂಡ್ಯ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಹೆಸರಿಗೆ ಅಂತಂದ್ರೆ ಲೆಫ್ಟ್ ಹ್ಯಾಂಡರ್ಸ್ ಆಡಿಸ್ದಾಗಲ್ಲ ಅಟ್ಲೆಲ್ಲ ಏನು ಅನ್ಕೊಳಕ್ ಆಗಲ್ಲ. ನನ್ನ ಲೆಕ್ಕದಲ್ಲಿ ಕೃಣಾಲ್ ಪಾಂಡ್ಯ ಶುಡ್ ಬಿ ಅಂದ್ರೆ ಫಸ್ಟ್ ನೇಮ್ ಆನ್ ದ ಟೀಮ್ ಶೀಟ್ ನನ್ನ ಲೆಕ್ಕದಲ್ಲಿ. ಪ್ಲಸ್ ಕೃಣಾಲ್ ಪಾಂಡ್ಯ ಇಸ್ ರೆಡ್ ಹಾಟ್ ಬ್ಯಾಟಿಂಗ್ ಫಾರ್ಮ್. ಅದನ್ನು ಸೊ ಕೃಣಾಲ್ 8 ಆದಿ ಹೇಸಲ್ವುಡ್ ಆರ್ ಡಫಿ ಆಡ್ಲೇಬೇಕು. ಒಬ್ಬ ಫಾರಿನ್ ಪೇಸರ್ ತಗೋಬೇಕಂತ ಸನ್ ರೈಸರ್ಸ್ಗ ಅಥವಾ ಥ್ರೂಔಟ್ ದ ಸೀಸನ್ಗ? ಬರೀ ಸನ್ ರೈಸರ್ಸ್ ಅನ್ಕೊಳ್ಳೋದು ಫಸ್ಟ್ ಮ್ಯಾಚ್ ಅವ್ರ ಮ್ಯಾಕ್ಸಿಮಮ್ ಫಸ್ಟ್ 2 ಮ್ಯಾಚಸ್ ಇಂಜರ್ಡ್ ಇರ್ಬೋದು ಅಷ್ಟೇನೆ.
ಅದು ಅವನು ಅವನ್ನ ಬೌಲಿಂಗ್ ಫಿಟ್ ಎಲ್ಲ ಶುರು ಆಗಿದ್ದಾನೆ ಮಾಡಿದಾನಂತ, ಇಲ್ಲ, ಅವ್ನಿಗೆ NOC ಸಿಕ್ಕಿಲ್ಲ. ಅವನ್ ಅವನ್ ಫಿಟ್ ಆಗಿದ್ದಾನೆ, NOC ಸಿಕ್ಕಿಲ್ಲ. ತುಷಾರಾಗೂ ಅದೇ ಸಿಚುವೇಶನ್. ಸುಮ್ನೆ IPL ನೋಡೋಣ ನೋಡೋಣ ಅನ್ಕೊಂಡಿದ್ದಾರೆ ಆಸ್ಟ್ರೇಲಿಯಾದವರು. ಸೌತ್ ಆಫ್ರಿಕಾ ಮೇಲೆ ಟೆಸ್ಟ್ ಸೀರೀಸ್ ಬೇರೆ ಇದೆಲ್ಲ, ಐ ಥಿಂಕ್ ನೆಕ್ಸ್ಟ್ IPL ಆದ ತಕ್ಷಣನೇ ಇದೆ. ಸೊ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಇಸ್ ಪ್ರಾಬಬ್ಲಿ ದಿ ಮೋಸ್ಟ್ ಸ್ಟೋರಿಡ್ ಟೆಸ್ಟ್ ಸೀರೀಸ್ ಆಫ್ ಆಲ್ ಟೈಮ್. ಲಾಸ್ಟ್ ಟೈಮ್ ಸೌತ್ ಆಫ್ರಿಕಾ ಆದಾಗ ನಮ್ಗೆಲ್ಲ ಅದು ಪೀಕ್ ಕ್ರಿಕೆಟ್ ಅಂತಾನೆ ಅನ್ಬೋದು. ಸೊ it brings the best out of their players, and understandably their boards want to protect the best players, but it should not come at a cost for Hazelwood, because he's not played a lot of cricket since that India Australia series. So Hazelwood ಬರಲ್ಲ. ಸೊ ಡಫಿ ಲೈಕ್ ಫಾರ್ ಲೈಕ್ ಅಂತಾನೆ ಡಫಿ ಮಂಗೇಶ್ ಅಂತಾನೆ ಹಾಕೋದು. ನೋ ಯಶ್ ದಯಾಲ್, ನೋ ಹೇಜಲ್ವುಡ್ ಅಂದ್ರೆ ಡಫಿ ಅಂಡ್ ಮಂಗೇಶ್. ಬಿಕಾಸ್ ಮಂಗೇಶ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಲೆಫ್ಟ್ ಆರ್ಮ್ ಸೀಮ್ ಆಪ್ಷನ್ ಯಾರು ಇರಲ್ಲ, ಅಂಡ್ ಮಂಗೇಶ್ ಡಸ್ ಅ ಡೀಸೆಂಟ್ ಜಾಬ್ ಆಫ್ ಬೌಲಿಂಗ್. ಡೆತ್ ಅಲ್ಲಿ ಹೊಡ್ಸ್ಕೊತಾನೆ. ಆ ಲೆವೆಲ್ ಹಂಗ್ ನೋಡ್ಬೇಕಂದ್ರೆ ದಯಾಲು ಹೊಡ್ಸ್ಕೊಂಡಿದ್ದ, ಏನೋ ಒಂದೆರಡು ವಿಕೆಟ್ ತೆಗಿತಿದ್ದ ಇಂಪಾರ್ಟೆಂಟ್ ಟೈಮ್ಸ್ ಅಲ್ಲಿ. ಸೊ ಅಂಡ್ ಮಂಗೇಶ್ ಬ್ಯಾಟಿಂಗ್ ಬೇರೆ ಮಾಡ್ತಾನೆ ಚೆನ್ನಾಗಿ, ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ. ಈಸ್ ಅ ವೆರಿ ಗುಡ್ ಫೀಲ್ಡರ್ ಎಸ್ ವೆಲ್. ಎಷ್ಟೇ ತರ ಒಂದ್ ಮ್ಯಾಚ್ ಅಲ್ಲಿ ಒಂದ್ 4-5 ಇಂಪಾರ್ಟೆಂಟ್ ಕ್ಯಾಚ್ ಅಂತೂ ಬಿಡಲ್ಲ. ಸೊ 8 ಕೃನಾಲ್, ಅಂಡ್ ನಮ್ ಬ್ಯಾಟಿಂಗ್ ಡೆಪ್ತ್ ನೋಡಿ. ಅವಾಗ 9 ಡಫಿ ಬಂದ್ರೆ 9 ಡಫಿ, 10 ಭುವನೇಶ್ವರ್, 11 ಇದೇನೋ 4-5. ವಿ ಹ್ಯಾವ್ ಬ್ಯಾಟಿಂಗ್ ಟೆಕ್ನಿಕಲಿ ಟಿಲ್ ನಂಬರ್ 9, ಅಂಡ್ ಆಲ್ ಆರ್ ವೆರಿ ಎಕ್ಸ್ಪ್ಲೋಸಿವ್ ಟೈಪ್ ಪ್ಲೇಯರ್ಸ್. ನನ್ ಈಗ ಫಸ್ಟ್ ತುಷಾರ ಚಾಯ್ಸ್ ಬರಲ್ಲ ಅನ್ನೋದು ಪಕ್ಕ. ಒಂದು ಟೀಮ್ ಅಲ್ಲಿ ತುಷಾರ ಆಗಿರ್ತಿದ್ದ, ಬಟ್ NOC ಸಿಕ್ಕಿರ್ಲೇ ಇರೋದು ನನ್ಗೆ ಗೊತ್ತಿರ್ಲಿಲ್ಲ. ಸೊ ತುಷಾರ ಅವೈಲೇಬಲ್ ಇದ್ರೆ ನನ್ನ ಲೆಕ್ಕದಲ್ಲಿ ತುಷಾರ ಆಡ್ಬೇಕು, ಯಾಕೆಂದ್ರೆ ನಮ್ಗೆ ಡೆತ್ ಬೌಲರ್ ಬೇಕೇ ಬೇಕು, ಹೇಜಲ್ವುಡ್ ಇಲ್ಲ ಅಂದ್ರೆ. ಹ್ಮ್ 4 ಓವರ್ ಡೆತ್ ಅಲ್ಲೇ ಕೊಡಿ, ಮಂಗೇಶ್ 4 ಓವರ್ ಪವರ್ ಪ್ಲೇ ಅಲ್ಲೇ ಕೊಡಿ, ಆ ಸಿಚುವೇಶನ್ ಬರುತ್ತೆ. ಬಟ್ ತುಷಾರ ಐ ಇಲ್ಲ ಥಿಂಕ್ ಅಂದ್ರೂ ಅವನ್ ಡೆತ್ ಅಲ್ಲಿ ತುಷಾರ ಒನ್ ಎಕ್ಸ್ಪರ್ಟ್ ಡೆತ್ ಬೌಲರ್. ಇಲ್ಲ ಅಂತಂದ್ರೆ ತುಷಾರ ಅವನು ಬರ್ತಾನೆ. ಟೀಮ್ ಒಂದು 60 ನೋಡಿತಾರೆ 2 ಓವರ್ ಅಲ್ಲಿ. ಬಟ್ ತುಷಾರ ಏನಂದ್ರೆ ಅವ್ನ್ ಪವರ್ ಪ್ಲೇ ಅಲ್ಲಿ ಆ ಸ್ವಿಂಗಿಂಗ್ ಯಾರ್ಕರ್ಸ್ ಹಾಕುದೇ ಒಂಥರ ಮಜಾ. LSD ಮ್ಯಾಚ್ ಅಲ್ಲಿ ನೋಡಿದ್ವಲ್ಲ, ಯಾವ್ದೋ ಫಸ್ಟ್ ವಿಕೆಟ್ ತೆಗೆದ್ನಲ್ಲ, ಔಟ್ ಸ್ವಿಂಗಿಂಗ್ ಯಾರ್ಕರ್ ತಗೊಂಡು. ಫಸ್ಟ್ ಮ್ಯಾಚ್ ಬರೋ ಡೌಟ್ ಇವನು. ಹಾಗಾದ್ರೆ ಇರೋದೇ ಇದೊಂದೇ ಚಾಯ್ಸ್ ಅನ್ಸುತ್ತೆ. ಹೌದು, ನನ್ಗೆ ಇನ್ನೊಂದು, ಸೊ ನೋ ಒನ್ ಈಸ್ ಕನ್ಸಿಡರಿಂಗ್ ವೆಂಕಟೇಶ್ ಅಯ್ಯರ್ ಇನ್ಸ್ಟೆಡ್ ಆಫ್, ನಾನಿದ್ ಯೋಚನೆ ಮಾಡಿಲ್ಲ, ವೆಂಕಟೇಶ್ ಅಯ್ಯರ್ ಇನ್ಸ್ಟೆಡ್ ಆಫ್ ರೊಮಾರಿಯೋ ಶೆಪರ್ಡ್ ಹಾಕಿ ಇನ್ನೊಬ್ಬ ಈ ಫಾರಿನರ್ ಇಲ್ವಲ್ಲ, ಹಂಗೆ ಹೇಳ್ಬೇಕಂದ್ರೆ ಬೆತ್ತಲ್ ಬಿಟ್ರೆ ಪ್ರಾಬ್ಲಮ್. ಇಲ್ಲ, ನನ್ನ ಲೆಕ್ಕದಲ್ಲಿ ವೆಂಕಟೇಶ್ ಅಯ್ಯರ್ ಜೊತೆ ನಾವು ಸ್ಟಾರ್ಟ್ ಮಾಡೋದೇ ಇಲ್ಲ. ವಿ ವಿಲ್ ಸ್ಟಿಕ್ ಟು ಅವರ್ ಗನ್ಸ್ ಅಂಡ್ ಪ್ಲೇ ದ ಬೆಸ್ಟ್ ಟೀಮ್ ದಟ್ ವನ್ ದ ಟೂರ್ನಮೆಂಟ್ ಲಾಸ್ಟ್ ಇಯರ್. ಆಕ್ಚುಲಿ ಹಂಗ್ ನೋಡ್ಬೇಕು ಅಂತಂದ್ರೆ ದಿ ಓನ್ಲಿ ಸಿಗ್ನಿಫಿಕೆಂಟ್ ಅಡಿಷನ್ ಇರೋದಂದ್ರೆ ವೆಂಕಟೇಶ್ ಅಯ್ಯರ್ ಒಬ್ನೇನೆ. ಅಂಡ್ ಲಾಸ್ಟ್ ಸೀಸನ್ ವಿತೌಟ್ ವೆಂಕಟೇಶ್ ಅಯ್ಯರ್ ನಾವು ಆಗ್ಲೇ ಗೆದ್ದಾಗಿದೆ. ಸೊ ಐ ಡೋಂಟ್ ಥಿಂಕ್ ಹಿಸ್ ಅಡಿಷನ್ ಇಸ್ ಅ ಮಸ್ಟ್. ಸೊ ಅದೇ ಲಾಜಿಕ್ ವೆಂಕಟೇಶ್ ಅಯ್ಯರ್ ಯಾವಾಗ ದೇರ್ ಇಸ್ ನೋ ನೀಡ್. ಅದೇನಿದೆ, ದಿ ಓನ್ಲಿ ಪಾಸಿಬಲ್ ಸಬ್ಸ್ಟಿಟ್ಯೂಷನ್ ದಟ್ ಐ ಕ್ಯಾನ್ ಥಿಂಕ್ ಆಫ್ ಇಸ್ ದೇವದತ್ ಪಡಿಕ್ಕಲ್ ಡ್ರಾಪ್ ಮಾಡಿ ವೆಂಕಟೇಶ್ ಅಯ್ಯರ್ ತಗೋತಾರೆ ಯಾವಾಗ್ಲಾರ ಅಂದ್ರೆ ಎಕ್ಸ್ಟ್ರಾ ಬೌಲಿಂಗ್ ಆಪ್ಷನ್ ಬೇಕು ಆತರ ಏನಾರ ಅಂತಂದ್ರೆ. ಬಟ್ ನನ್ನ ಲೆಕ್ಕದಲ್ಲೇ ಅದು ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಯಾರು ಮಾಡಕ್ ಹೋಗಲ್ಲ, ಯಾಕೆಂದ್ರೆ ಒಂದು ದೇವದತ್ ಪಡಿಕ್ಕಲ್ ಇಸ್ ಇನ್ ರಿಯಲಿ ಗುಡ್ ಫಾರ್ಮ್, ಅಂಡ್ ಸೆಕೆಂಡ್ ಒನ್ ದೇವದತ್ ಪಡಿಕ್ಕಲ್ has won the IPL last year with us playing in the same position with the same top order. ಆಮೇಲಿಂದ ನಮ್ಗೇನು ಬೌಲಿಂಗ್ ಆಪ್ಷನ್ ಎಸ್ಪೆಷಲಿ ಮೀಡಿಯಂ ಪೇಸ್ ಆಪ್ಷನ್ ನಮ್ಗೇನು ಎಕ್ಸ್ಟ್ರಾ ಬೇಕು ಅಂತ ಏನೋ ಇಲ್ವೇ ಇಲ್ಲ. ಹಂಗ್ ನೋಡ್ತು ಅಂತಂದ್ರೆ ನಮ್ಗೆ ಮೀಡಿಯಂ ಪೇಸ್ ಆಪ್ಷನ್ ಎಷ್ಟು 4 ಜನ ಮೀಡಿಯಂ ಪೇಸರ್ಸ್ ಇದಾರೆ ಮಾತ್ರ. ಭುವನೇಶ್ವರ್ ಕುಮಾರ್, ಡಫಿ, ಮಂಗೇಶ್ ಯಾದವ್, ಕೃಣಾಲ್ ಪಾಂಡ್ಯ. ನಂಗೆ ಆಕ್ಚುಲಿ ಮಂಗೇಶ್ ಬದಲು ಯಾರು ಅಭಿನಂದನ್ ಸಿಂಗ್ ಅಥವಾ ರಸಿಕ್ನ ಆಡ್ಬೋದು ಅಂತ, ಬಟ್ ಅದೊಂಥರ ನನ್ನ ಆಸೆ ತರ ಆಗೋಗುತ್ತೆ. ನನ್ನ ಪ್ರಕಾರ ನಮ್ಮ ಟೀಮ್ನವರು ಲೆಫ್ಟ್ ಆರ್ಮ್ ಅಂದ್ರೆ ಅವ್ರಿಗೆ ವೇರಿಯೇಷನ್ ಇಷ್ಟ ಇರೋದ್ರಿಂದ ಆಡಿಸ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ ಮಂಗೇಶ್ನ. ನನ್ನ ಲೆಕ್ಕದಲ್ಲೂ ಅಷ್ಟೇನೆ, ಬಟ್ ಇಟ್ ವಿಲ್ ಬಿ ಲೈಕ್ ಫಾರ್ ಲೈಕ್. ನಾನ್ ನೋಡ್ರಂಗೆ ಆಂಡಿ ಫ್ಲವರ್ ಮತ್ತೆ ಮೊಹಬೂಬಾ ಜಾಸ್ತಿ ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಕ್ ಹೋಗಲ್ಲ. ಲಾಸ್ಟ್ ಟೈಮು ಅಷ್ಟೇನೆ. Last season was the only season where we made fewest changes to our squad and we won the entire tournament. ಪ್ಲಸ್ ಅದನ್ನು ರಸಿಕ್ ಸಲಾಮ್ ಅಭಿನಂದನ್ ಆಡ್ಸಿದ್ರೆ ಒಂಥರ
ಆ ಭುವನೇಶ್ವರ್ನೇ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಕೆಟ್ಟದಾಗ ಮಾಡ್ದಂಗೆ ಆ ತರ ಇರುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಇರಲ್ಲ. ಡಿಫ್ರೆನ್ಸ್ ಅನ್ನೋಕ್ಕಿಂತನೂ ಬೇಸಿಕಲಿ ಎನಿಥಿಂಗ್ ಅಪಾರ್ಟ್ ಫ್ರಮ್ ಭುವನೇಶ್ವರ್ ಕುಮಾರ್ ಇಸ್ ಅ ಡೌನ್ ಗ್ರೇಡ್ ಆ ಪೊಸಿಷನ್ ಅಲ್ಲಿ. ಸೊ ಹ್ಮ್ ತಗೊಂಡಿರೋದೇ ಬ್ಯಾಕಪ್ ಇಂದ. ನಾವು ಲಾಸ್ಟ್ ಸೀಸನ್ ಫಸ್ಟ್ ಮ್ಯಾಚ್ ಆಡಿದ್ದು ಇವನ್ ರಸಿಕ್ ಆಡಿದ್ದು ಭುವನೇಶ್ವರ್ ಕುಮಾರ್ ಇಂಜೂರ್ ಆಗಿದ್ದ ಅಂತಾನೆ. ಒನ್ಸ್ ಹ್ಮ್ ಹಿ ಇಸ್ ಫಿಟ್ ಹಿ ಆಟೋಮೆಟಿಕಲಿ ಕೇಮ್ ಬ್ಯಾಕ್ ಇನ್ ಟು ದ ಟೀಮ್. ಹ್ಮ್ ಸೊ ಆತರ ಲೈಕ್ ನಾನೇನ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ. ಲೈಕ್ ದೇರ್ ವಿಲ್ ಬಿ ಸಮ್ ತಗೊಂಡ್ ಓಪನಿಂಗ್ ಆಡಿಸ್ಬಿಡ್ತಾರೆ, ಆತರ ಎಲ್ಲ ತೀರಾ ಏನೂ ಆಗಲ್ಲ. ಮೋಸ್ಟ್ ಲೈಕ್ಲಿ ಹ್ಮ್ ದೇರ್ ಆಲ್ ಗುಡ್ ಬ್ಯಾಕಪ್ಸ್ ಟು ಹ್ಯಾವ್ ಅಷ್ಟೇನೆ. ಯು ಹ್ಮ್ ಆಲ್ರೆಡಿ ಹ್ಯಾವ್ ಅ ವಿನ್ನಿಂಗ್ ಟೀಮ್. ಇದು ಹೇಳ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸೊ ಈಗ ಜಸ್ಟ್ ಬೈ ಲುಕಿಂಗ್ ನಾವು ನೋಡಿದ್ರೆ ಬ್ಯಾಟಿಂಗ್ ಆರ್ಡರ್ ನಲ್ಲಿ ಏನು ಇದೇ ಇಲ್ಲ. ಅಂದ್ರೆ ನಾವು ಸುಮ್ಮನೆ ಡಿಸ್ಕಸ್ ಮಾಡಕ್ಕೂ ಆ ಥರ ಏನೂ ಇಲ್ಲ, ನಾವೇ ಹುಡುಕಿ ಕೆತ್ಕಕ್ಕೂ ಏನೂ ಇಲ್ಲ. ಒಂಥರ ಸಾಲಿಡ್ ಆಗಿದೆ. ಏನಿದ್ರು ಸಾಲ್ಟ್ದು, ಟಿಮ್ ಡೇವಿಡ್ದು, ಆಮೇಲೆ ಪಟಿದಾರ್ದು, ಟು ಅನ್ ಎಕ್ಸ್ಟೆಂಟ್ ಜಿತೇಶ್ದು ಫಾರ್ಮ್ ಇಲ್ಲ. ಬಟ್ ಅದನ್ನ ಕಾಂಪನ್ಸೇಟ್ ಮಾಡಕ್ಕೆ ಬೇರೆಯವರೆಲ್ಲ ಇದ್ದಾರೆ. ಪ್ಲಸ್ ಅದು IPL ನಲ್ಲಿ ಫಾರ್ಮ್ ಅನ್ನೋದು 2 ಸೆಕೆಂಡಲ್ಲಿ ಬರುತ್ತೆ, 2 ಸೆಕೆಂಡಲ್ಲಿ ಹೋಗುತ್ತೆ, ಏನು ಹೇಳಕ್ಕಾಗಲ್ಲ. ಆ ನನ್ಗೂ ಅನ್ಸತ್ ನಿಮ್ಗೂ ಏನೋ ಅದರಲ್ಲಿ ಬ್ಯಾಟಿಂಗ್ ಆರ್ಡರ್ನಲ್ಲಿ ಏನೂ ಕಾಣಿಸ್ತಿಲ್ಲ ಅಂತ. ಇಲ್ಲೊಂಥರ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಬ್ಯಾಟಿಂಗ್ ಇಲ್ಲಿ. ಆರ್ಡರ್ ನನ್ ಲೆಕ್ಕದಲ್ಲಿ ಬ್ಯಾಟಿಂಗ್ ಆರ್ಡರ್ ಇಟ್ಕೊಳ್ಳೋದೇ ಇಲ್ಲ ಇವರು. ದೇ ವಿಲ್ ಜಸ್ಟ್ ಲುಕ್ ಅಟ್ ವೆನ್ ಪರ್ಸನ್ ಹ್ಯಾಸ್ ಟು ಎಂಟರ್ ಅಂಡ್ ದೇ ವಿಲ್ ಡಿಸೈಡ್ ಆನ್ ದಟ್ ಅಷ್ಟೇ. ಲಾಸ್ಟ್ ಸೀಸನ್ ನಾವು ಎವ್ರಿ ಮ್ಯಾಚ್ ಹಂಗೆ ಮಾಡಿದ್ದು. ಅರ್ಲಿ ಏನಾರ ಕೊಲ್ಯಾಪ್ಸ್ ಆಯ್ತು ಅಂತಂದ್ರೆ ಕೃಣಾಲ್ ಪಾಂಡ್ಯ ಕಳಿಸ್ತಿದ್ರು. ಇಲ್ಲ ಯಾರ ಅಂದ್ರೆ ಫುಲ್ ಲಾಸ್ಟ್ ತನಕ ಆಡಿದರೆ ಇನ್ನ ಬರೀ 2 ವಿಕೆಟ್ ಹೋಗಿರೋದು, ಬಟ್ ಅಂದ್ರೆ ಡೆತ್ ಓವರ್ಸ್ ಅಲ್ಲಿ 1 ವಿಕೆಟ್ ಹೋಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಟಿಮ್ ಡೇವಿಡ್ ಬರ್ತಿದ್ರು. ಸೊ ಆತರ ಫ್ಲೆಕ್ಸಿಬಿಲಿಟಿ ಇದ್ದೇ ಇದೆ ನಮ್ ಬ್ಯಾಟಿಂಗ್ ಆರ್ಡರ್ ಅಲ್ಲಿ. ಸೊ ದಟ್ ಈಸ್ ನಾಟ್ ಅಟ್ ಆಲ್ ಅನ್ ಇಶ್ಯೂ. ಜಸ್ಟ್ ಅಲ್ಲ, ಏನು ನಾನು ಅಂತಂದ್ರೆ ಆರ್ಡರ್ ನಮ್ಗೆ ಯಾವ ತರ ಅಂದ್ರೆ ಜಸ್ಟ್ ಅಂದ್ರೆ ಯಾವ ಟಾಪ್ ಪ್ರೊಫೈಲ್ 8 ಬೇಕು ಪ್ಲೇಯರ್ಸ್ ಅಂತ ಅದನ್ನ ಡಿಸೈಡ್ ಮಾಡ್ಬೇಕಷ್ಟೇನೆ. ಸೊ ದಟ್ ಹ್ಮ್ ದಟ್ ಈಸ್ ಆಲ್ರೆಡಿ ಡಿಸೈಡೆಡ್. ಹ್ಮ್ ಅದೇ ಇದು ಟಾಪ್ 8 ಒಂಥರ ಫಿಕ್ಸ್ಡ್, ಇದ್ರಲ್ಲಿ ಏನ್ ಗ್ಯಾಪ್ ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಫಾರ್ಮ್ ಬಿಟ್ರೆ. ಬಟ್ ಫಾರ್ಮ್ ಬಗ್ಗೆ ನಾವು ಮಾತಾಡಿನೂ ಏನು ಮಾಡೋಕ್ಕಾಗಲ್ಲ, ಅದು ಬರುತ್ತೆ ಹೋಗುತ್ತೆ. ಬಟ್ ಒಂದಿಲ್ಲಿ ಆಬ್ವಿಯಸ್ಲಿ ಏನ್ ಕಾಣಿಸ್ತಿದೆ ಅಂದ್ರೆ ನಮ್ ಬೌಲಿಂಗ್ ಅಟ್ಯಾಕ್ ಲಾಸ್ಟ್ ಇಯರ್ ಅಷ್ಟು ಸಾಲಿಡ್ ಆಗಿ ಕಾಣಿಸ್ತಿಲ್ಲ. ಮೇನ್ಲಿ ಹಾಫ್ ಇಲ್ಲ ಅಂತ ಅದೊಂಥರ ಏನಂತಾರೆ, ಒಂಥರ ಇಂಡಿವಿಜುವಲ್ ಬ್ರಿಲಿಯನ್ಸ್ ಇತ್ತು ಹೇಸಲ್ವುಡ್ ಅಲ್ಲಿ. ಅದನ್ನು ರಜತ್ ಪಟಿದಾರ್ಗಂತೂ ಒಂಥರ ಗೋ ಟು ಆಪ್ಷನ್. ಯಾವಾಗಲೇ ವಿಕೆಟ್ ಬೇಕು ಅಂದ್ರೂ ಎತ್ತಿ ಬಾಲಿಂಗ್ ಕೊಡ್ತಾ ಇದ್ದ, ಯಾವ ಎಂಡಿಂದ ಬೇಕಾದ್ರೆ ಮಾಡು ವಿಕೆಟ್ ತೆಕ್ಕೊಡು ಅಂತ. ಇನ್ನೊಂದೇನು ಅಂದ್ರೆ ನನಗೆ ಪರ್ಸನಲಿ ಮಂಗೇಶ್ ಆ, ಅಂದ್ರೆ ಆಬ್ವಿಯಸ್ಲಿ ಒಳ್ಳೆ ಟ್ಯಾಲೆಂಟೇನೆ, ಬಟ್ ಅಷ್ಟೊಂದು ಒಂಥರ ಇನ್ನೂ ರಸ್ಟಿ, ಇನ್ನೂ ಯಶ್ ದಯಾಲ್ ಥರ ಇನ್ನೂ ಏನಂತಾರೆ ಮೆಚ್ಯೂರಿಟಿ ಇರ್ಬೋದು, ಅಥವಾ ಒಂದು ಪ್ಲ್ಯಾನ್ ಇರ್ಬೋದು. ಆ ಥರ ನಾನು ಏನೂ ನೋಡಿಲ್ಲ ಮಂಗೇಶಲ್ಲಿ. ಸೊ ಈ 2 ಗ್ಯಾಪ್ ಬಗ್ಗೆ ಏನಂತೀರ? ನನ್ ಲೆಕ್ಕದಲ್ಲಿ So, ಒಂದಂತೂ ಗ್ಲೇರಿಂಗ್ ಹೋಲ್ ಇದ್ದೇ ಇದೆ. ಹೂ ಇಸ್ ಯುವರ್ ಗೋ ಟು ಬೌಲರ್? ಇವಾಗ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಏನಾರ ವಿಕೆಟ್ ಬೇಕು ಅಂತಂದ್ರೆ ಸುಮ್ನೆ ಬುಮ್ರಾ ಕಣ್ ಮುಚ್ಕೊಂಡು ಬುಮ್ರಾಗ್ ಬೌಲರ್ಸ್ ಇರ್ತಾರೆ. ಸೊ ಆ ಟೈಪ್ ಬೌಲರ್ ಹೇಸಲ್ವುಡ್ ಆಗಿದೆ ಲಾಸ್ಟ್ ಟೈಮ್ ನಮ್ಗೆ. ಸೊ ಈ ಸತಿ ಆತರ ಯಾರ್ ಸ್ಟೆಪ್ ಅಪ್ ಆಗ್ತಾರೆ ಇನ್ ಆಬ್ಸೆನ್ಸ್ ಆಫ್ ಹೇಸಲ್ವುಡ್ ನೋಡ್ಬೇಕು. ಆಬ್ವಿಯಸ್ಲಿ ಹೇಸಲ್ವುಡ್ ವಿಲ್ ಬಿ ಬ್ಯಾಕ್. ಅಂದ್ರೆ ಇಡೀ ಸೀಸನ್ ಇರಲ್ಲ ಅಂತೇನಿಲ್ಲ, ಬಟ್ ಫಾರ್ ದ ಮ್ಯಾಚಸ್ ಈಸ್ ನಾಟ್ ಅವೈಲಬಲ್. ಯಾರು ಅದನ್ನ ಮಾಡ್ತಾರೆ ನೋಡ್ಬೇಕು. ಆಮೇಲೆ ಇನ್ನೊಂದು, ನಾವು ಲಾಸ್ಟ್ ಟೈಮು ಇದನ್ನ ಹೇಳಿದ್ವಿ, ಅವ್ರ ಸ್ಪಿನ್ ಇಸ್ ಆಕ್ಚುಲಿ ಲಿಟಲ್ ವೀಕರ್ ಕಂಪೇರ್ಡ್ ಟು ಅದರ್ ಟೀಮ್ಸ್. ಲಾಸ್ಟ್ ಟೈಮ್ ನಾವು ಅದನ್ನ ಈ ಅಂದ್ರೆ ಓವರ್ ಡಿಸ್ಟ್ರಿಬ್ಯೂಷನ್ ಇಂದ ನಾವು ಸ್ಮಾರ್ಟ್ ಆಗಿ ಮಾಡಿ ಅದನ್ನ ಮುಚ್ಚಾಕ್ಬಿಟ್ವಿ ಆ ಇಶ್ಯೂನ. ಸೊ ದಟ್ ವಾಸಂಟ್ ಆಸ್ ಬಿಗ್ ಆಫ್ ಎನ್ ಇಶ್ಯೂ ದಟ್ ಆಸ್ ವಿ ಥಾಟ್. ಸೊ ಈ ಟೈಮಲ್ಲಿ ವಿತೌಟ್ ಹೇಸಲ್ವುಡ್ ಐ ವುಡ್ ಹವ್ ಪ್ರಿಫರ್ಡ್ ಟು ಹ್ಯಾಡ್ an extra spinner who can take wickets. Last time that was Krunal Pandya. I hope it is Krunal Pandya all this time as well. ಬಟ್ ಅದ್ ಬಿಡ್ತು ಅಂತಂದ್ರೆ ಅದೇನೆ ಈಗ ಮಂಗೇಶ್ ಯಾದವ್ ಅಥವಾ ಈಗ ಅಭಿನಂದನ್ ಸಿಂಗ್ ಅವ್ರಿಗೆಲ್ಲ ಬಿಗ್ ಮ್ಯಾಚ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಕಡಿಮೆ ಇರೋದು. ಸೊ ಅವ್ರನ್ನ ನೀವು ಇಮಿಡಿಯೇಟ್ ಆಗಿ ಎಷ್ಟೇ ಅಲ್ಲಿ ರಿಪ್ಲೇಸ್ ಮಾಡ್ಬೇಕು ಅಂತಂದ್ರೆ ಇಟ್ ಈಸ್ ಅ ಬಿಗ್ ಹೋಲ್ ಟು ಫಿಲ್ ಏನೆ. so valid reasoning over. And adding on to that, ಲಾಸ್ಟ್ ಇಯರ್ ನಂಗೆ ನೋಡ್ಬೇಕಂದ್ರೆ ಸುಯಶ್ ಶರ್ಮಾ, ಕೃಣಾಲ್ ಪಾಂಡ್ಯ
Bhuvneshwar Kumar towards the end, Hazelwood throughout the season, all had seasons which exceeded their own levels of expectation. Our level ಬಿಟ್ರೆ ಅವ್ರದ್ದೇ ಏನ್ ಸೀಲಿಂಗ್ ಕೊಟ್ಕೊಂಡಿರ್ತೀವಿ ಅದನ್ನ by far all of them exceeded that. So in order to live up to that is going to be a challenge. Forget about exceeding it. So bowling is a definite issue. I wouldn't say issue, but it needs a lot of work and needs a lot of things to click. Last year, then what something else which needs to be commended was Patidar's captaincy. ಯಾವಾಗ ಯಾರು bowling ಕೊಡ್ತಿದ್ದಾನು ತುಂಬಾ ಇಂಪಾರ್ಟೆಂಟ್. ಇಟ್ಸ್ ಪ್ರೂವ್ ಟು ಬಿ ವೆರಿ ಇಂಪಾರ್ಟೆಂಟ್. ವಿಷ್ಣು ಹೇಳ್ದಂಗೆ ಸ್ಟ್ರೈಕ್ ಬೌಲರ್ಸ್ ತರ ಇದ್ರು. ಹೇದರ್ವುಡ್ ಒಂದ್ ಎಂಡ್ ಅಲ್ಲಿ, ಕೃಣಾಲ್ ಇನ್ನೊಂದ್ ಎಂಡ್. ಪೀಪಲ್ ಹೂ ಯು ಟರ್ನ್ ಟು ವೆನ್ ಯು ನೀಡ್ ವಿಕೆಟ್ಸ್. ಅಂಡ್ ಅವ್ರ ರೋಲ್ಸ್ ಕ್ಲಿಯರ್ ಆಗಿ ಡಿಫೈನ್ ಆಗಿತ್ತು. ಇವಾಗ ಸ್ವಲ್ಪ ಇದನ್ನ ಅಕ್ಲಮಟೈಸ್ ಆಗೋಕೆ ಸ್ವಲ್ಪ ಟೈಮ್ ತಗೋತಾರೆ. ಪರ್ಟಿಕ್ಯುಲರ್ಲಿ ಮಂಗೇಶ್, ಭುವನೇಶ್ವರ್ ಆಲ್ಸೋ ವಿಲ್ ಆಲ್ವೇಸ್ ಕೀಪ್ ಇಸ್ ಬೆಸ್ಟ್ ಫಾರ್ ದ ಲಾಸ್ಟ್ ಹಂಗ್ ನೋಡ್ಬೇಕಂದ್ರೆ. ಬಟ್ ಈಸ್ ಅ ವೆರಿ ಕ್ರಾಫ್ಟಿ ಬೌಲರ್, ಸ್ಮಾರ್ಟ್ ಬೌಲರ್. ಇವಾಗ ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ಬಾಲ್ ಹಾಕ್ಬೇಕು ಗೊತ್ತು. ಹೇಸಲ್ವುಡ್ ಅದೇ ತರ. ದಯಾಲ್ ಇಲ್ಲ, ಸೊ ಅವನ್ ಮಾಡು ರೋಲ್ ನೋಡ್ಕೊಂಡೇ ಮಂಗೇಶ್ ತಗೊಂಡಿರೋದು. ಬಟ್ ದಯಾಲ್ ಅವಂದೇ ಸ್ವಲ್ಪ ಎಕ್ಸ್ಪರ್ಟೀಸ್ ತಂದಿದ್ದು ಏನಂದ್ರೆ, ಯೂಸ್ ಟು ಗೆಟ್ ಲೇಟ್ ಔಟ್ ಸ್ವಿಂಗ್ ಟು ರೈಟ್ ಹ್ಯಾಂಡರ್ಸ್, ಯೂಸ್ ಟು ಗೆಟ್ ಇನ್ ಸ್ವಿಂಗ್, ಅದೇ ವಿಚ್ ಟರ್ನ್ ಟು ಬಿಕಮ್ ಇನ್ ಸ್ವಿಂಗ್ ಟು ಲೆಫ್ಟ್ ಹ್ಯಾಂಡರ್. ಸ್ವಲ್ಪ ಪವರ್ ಪ್ಲೇ ಅಲ್ಲಿ ಅವನನ್ನ ಆಫ್ ದ ಸರ್ಫೇಸ್ ಪಿಕ್ ಮಾಡೋದು ಕಷ್ಟ ಆಗ್ತಿತ್ತು. ಅಂಡ್ ಡೆತ್ ಅಲ್ಲಿ ಸ್ಲೋವರ್ ಬಾಲ್ಸ್, ಕಟರ್ಸ್, ಚೇಂಜಸ್ ಆಫ್ ಪೇಸ್, ಹಾರ್ಡ್ ಲೆಂತ್ ಹೊಡೆಯೋದು ಅದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡೆ ಚೆನ್ನಾಗಿ ಮಾಡ್ತಿದ್ದ ಅವನು. ಮಂಗೇಶ್ ಇಸ್ ನಾಟ್ ದಟ್ ಕೈಂಡ್ ಆಫ್ ಎಕ್ಸಾಕ್ಟ್ ಬೌಲರ್ ಅಂತ ನೋಡ್ಬೇಕಾದ್ರೆ. ಮಂಗೇಶ್ ಸ್ವಲ್ಪ ಪವರ್ ಪ್ಲೇ ಅಲ್ಲಿ ಸ್ವಿಂಗ್ ಮಾಡಕ್ ಹೋಗ್ತಾನೆ, ತುಂಬಾ ವರ್ಕ್ ಆಗಲ್ಲ. ಹಿಟ್ ದ ಡೆಕ್ ಮಾಡಕ್ ಹೋದ್ರೆ ಅವ್ನಿಗೆ ಅಷ್ಟೊಂದು ಪೇಸ್ ಇದ್ರೂ ಅಕ್ಯುರಸಿ ಇಲ್ಲ. ಸೊ ಇಟ್ ಈಸ್ ಅಬೌಟ್ ಪ್ಲಗಿಂಗ್ ವೀಕ್ನೆಸಸ್ ಇನ್ ಬೌಲಿಂಗ್ ವಿತ್ ಓವರ್ ಕಾಂಪನ್ಸೇಟಿಂಗ್ ಬೈ ಆರ್ ಬ್ಯಾಟಿಂಗ್ ಅಂತ ಅನ್ಸುತ್ತೆ ದಿಸ್ ಇಯರ್, ವಿಚ್ ಕುಡ್ ವರ್ಕ್. ಬಟ್ ಇಟ್ ಕುಡ್ ಆಲ್ಸೋ ಇನ್ಕ್ಲೂಡ್ ಇನ್ ಅ ಬಿಗ್ ಮ್ಯಾಚ್. ಒಂದು ಬಿಗ್ ಚೇಸ್ ಅಲ್ಲಿ ನಮ್ಮ ಹ್ಯಾವ್ ಅ ಟ್ರ್ಯಾಕ್ ಹಿಸ್ಟ್ರಿ ಆಫ್ ಚೋಕಿಂಗ್ ಹೇಳಕ್ ಆಗಲ್ಲ ಇವಾಗ ಗೆದ್ದಾದ್ಮೇಲೆ. ಬಟ್ ಸ್ವಲ್ಪ ವೀಕ್ನೆಸಸ್ ಓವರ್ ದ ಇಯರ್ಸ್ ಇದ್ದೇ ಇದೆ. ಲಾಸ್ಟ್ ಇಯರು ಇಟ್ ಕುಡ್ ಹಾವ್ ಗಾನ್ ವೆರಿ ರಾಂಗ್ ಇನ್ ಡಿಫ್ರೆಂಟ್ ಸಿಚುವೇಶನ್ಸ್, ಹೇಳಕ್ಕಾಗಲ್ಲ. ಬಟ್ ಟು ಲುಕ್ ಎಟ್ ದ ಗ್ಲಾಸ್ ಹಾಫ್ ಫುಲ್, ದ ರಿಪ್ಲೇಸ್ಮೆಂಟ್ಸ್ ಹೂ ವಿ ಹ್ಯಾವ್, ಡಫಿ ಆನ್ ಹಿಸ್ ಡೇ ಇಸ್ ಅ ಟೆರಿಫಿಕ್ ಬೌಲರ್. ಅವ್ನ್ ಬೇಸ್ ಪ್ರೈಸ್ ಬಂದಿದ್ದು ಇಸ್ ಅ ಸ್ಟೀಲ್. ಅಂಡ್ ಯಾಕೆ T20 ವರ್ಲ್ಡ್ ಕಪ್ ಅಲ್ಲಿ 14-15 ಎಕಾನಮಿಗೆ ಹೋಗ್ತಿದ್ದ ಅಂದ್ರೆ, ಹಿ ಟ್ರೈ ಟು ಡೂ ಥಿಂಗ್ಸ್ ವಿಚ್ ಆರ್ ನಾಟ್ ಹಿಸ್ ಕ್ಯಾರೆಕ್ಟರಿಸ್ಟಿಕ್. ಅವನ್ ಕ್ಯಾರೆಕ್ಟರಿಸ್ಟಿಕ್ ಏನಂದ್ರೆ ಹಿಟ್ ದ ಡೆಕ್, ಗೆಟ್ ಸೀಮ್ ಮೂವ್ಮೆಂಟ್. ಚಿನ್ನಸ್ವಾಮಿ ಲಾಸ್ಟ್ ಇಯರ್ ತುಂಬಾ ಸೀಮ್ ಮೂವ್ಮೆಂಟ್ ತುಂಬಾ ಕಂಡ್ಯೂಸಿವ್ ಆಗಿತ್ತು. ಈ ಇಯರ್ ಮೋಸ್ಟ್ಲಿ ಹಂಗೆ ಇರುತ್ತೆ ಬೈ ವಾಟ್ ಐ ಹ್ಯಾವ್ ಹರ್ಡ್. ಇಟ್ ವಿಲ್ ನಾಟ್ ಬಿ ಟೂ ಡಿಫರೆಂಟ್ ಫ್ರಮ್ ವಾಟ್ ದ ಡೆಕ್ ವಾಸ್ ಲಾಸ್ಟ್ ಇಯರ್. ಔಟ್ಫೀಲ್ಡ್ ವಿಲ್ ಆಬ್ವಿಯಸ್ಲಿ ಬಿ ಅ ಲಿಟಲ್ ಮೋರ್ ಕ್ವಿಕ್ಕರ್ ಅಂಡ್ ಫಾಸ್ಟರ್ ಅದೆಲ್ಲ. ಬಟ್ ಸರ್ಫೇಸ್ ವೈಸ್ ತುಂಬಾ ಇಟ್ ವಿಲ್ ಬಿ ಸ್ಪೋರ್ಟಿಂಗ್. ಬೌಲಿಂಗ್ಗೂ ಹೆಲ್ಪ್ ಆಗುತ್ತೆ, ಅಂದ್ರೆ ಸೀಮರ್ಸ್ಗೂ ಹೆಲ್ಪ್ ಕೊಡುತ್ತೆ, ಸ್ಪಿನ್ನರ್ಸ್ಗೂ ಹೆಲ್ಪ್ ಕೊಡುತ್ತೆ. ಬ್ಯಾಟಿಂಗ್ ಸ್ವಲ್ಪ ಸೆಟ್ ಆದ್ಮೇಲೆ ಫ್ಲಾಟ್ ಆಗುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಸ್ಪೋರ್ಟಿಂಗ್ ವಿಕೆಟ್ ಫ್ರಮ್ ವಾಟ್ ಐ ಹ್ಯಾವ್ ಹರ್ಡ್ ಅಂಡ್ ಸೀನ್. ಸೊ ಆ ಸಿಚುವೇಶನ್ ಅಲ್ಲಿ ಡಫಿ ಇಫ್ ಹಿ ಕಂಟಿನ್ಯೂಸ್ ಟು ಹಿಟ್ ದ ಡೆಕ್, ಅವನಿಗೆ ಪರ್ಚೇಸ್ ಸಿಗುತ್ತೆ. ಅದನ್ನೇ ಡೆತ್ ಅಲ್ಲಿ ಮಾಡೋಕೆ ಡಸ್ ಹಿ ಹ್ಯಾವ್ ದ ಸ್ಕಿಲ್ ಸೆಟ್ ಟು ಕಾಂಪನ್ಸೇಟ್? ಬಿಕಾಸ್ ನೀನ್ ಅದನ್ನೇ ಡೆತ್ ಅಲ್ಲಿ ಮಾಡೋಕೆ ಹೋದ್ರೆ ಹೊಡ್ಸ್ಕೋತೀಯ. ಹಿಟ್ ದ ಡೆಕ್ ಎಷ್ಟೋ ಮಾಡಿದ್ರು, ಡೆತ್ ಅಲ್ಲಿ ಯು ಕ್ಯಾನ್ ಓನ್ಲಿ ಡೂ ಇಟ್ ಟು ಸಮ್ ಎಕ್ಸ್ಟೆಂಟ್. ಒಂದೆರಡು ಬಾಲ್ ಹಾಕ್ಬೋದು, ಅದಾದ್ಮೇಲೆ ಗೊತ್ತಾಗುತ್ತೆ ಬೌಲರ್ಸ್, ಇವನ್ ಇದೇ ಏರಿಯಾಗ್ ಮಾಡ್ತಾನೆ ಅಂದ್ಬಿಟ್ಟು ಚೆನ್ನಾಗಿ ಹೊಡಿತಾರೆ. ಡಸ್ ಹಿ ಹ್ಯಾವ್ ದ ಸ್ಕಿಲ್ ಟು ಕಾಂಪನ್ಸೇಟ್? ಎಸ್, ಹಿ ಡಸ್ ಹ್ಯಾವ್ ಅ ಗುಡ್ ಸ್ಲೋವರ್ ಬಾಲ್, ಹಿ ಹ್ಯಾಸ್ ಯಾರ್ಕರ್ಸ್. ಅವನು ಅದುವೇ. ಅಂಡ್ ಈಸ್ ಅಗೇನ್ ಅನದರ್ ಥಿಂಕಿಂಗ್ ಬೌಲರ್ ಹೂ ಅಂಡರ್ಸ್ಟ್ಯಾಂಡ್ಸ್ ವೇರ್ ಟು ಬೌಲ್ to get what kind of decision from the batsman to beat the batsman ಯಾವ ತರ ಮಾಡ್ಬೇಕು ಆ ತರ ಸ್ವಲ್ಪ ಡಫಿನು ಸ್ಕಿಲ್ಸ್ ಇಟ್ಕೊಂಡಿದ್ದಾನೆ. ಸೊ there are concerns here, but I feel the backups are they can deliver what they are promised to what they can promise on. And ಮಂಗೇಶ್ ಸ್ವಲ್ಪ ಕ್ವೆಶ್ಚನ್ ಮಾರ್ಕ್. ಅವನು ಡೆತ್ ಅಲ್ಲಿ ಹೆಂಗೆ ಆಪರೇಟ್ ಮಾಡ್ತಾರೆ ಗೊತ್ತಿಲ್ಲ. ಸೊ ನೋಡ್ಬೇಕು. ಅದರ್ ಬೌಲರ್ಸ್ over the course of the season, all we can do is hope that they can repeat, even if they repeat 75% of what they gave us last year. And I'm talking about the likes of Krunal and Suyash and Bhuvi towards the end. Then will be a much, it'll probably be a very good thing for us. Because IPL alli, especially this year, other bowling teams are very weak as well. It's about who has the most balanced side with batting until 7 or 8, and
4 or 5 very good bowlers who can change the game on their own. RCB have those individuals. How ಹ್ಮ್ do they fire as a collective is now up to them and the coaches who bring the best out of them. ಹ್ಮ್ ಈಗ ಮಂಗೇಶ್ದು ಒಂದೇನು ಅಂದ್ರೆ ಅವನು ಏನಾರು ಅಂದ್ರೆ ಸ್ವಲ್ಪ ಇದು ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಇಲ್ಲ ಬೆತ್ತಲ್ ಇಲ್ಲ ರೊಮಾರೋ ಶೆಪರ್ಡ್ ಇಬ್ರಲ್ಲಿ ಒಬ್ರಾರು ಇರ್ತಾರೆ. ಸೊ ಅವರಿಂದ 1 ಅಥವಾ 2 overs ಸಿಗುತ್ತೆ ನಮ್ಮ ಹತ್ರ. ಇಬ್ರು ಏನ್ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡಲ್ಲ ಆಸ್ ಬೌಲರ್ಸ್. ರೊಮಾರೋ ಶೆಪರ್ಡ್ ಆಬ್ವಿಯಸ್ಲಿ ಬೆಟರ್ ಆಪ್ಷನ್ ದನ್ ಜೇಕಬ್ ಬೆಥೆಲ್. ಶ್ರೇಯಸ್ ಅಯ್ಯರ್ ವಿಕೆಟ್ ತೆಗ್ದಿರೋರ್ನ ನಾವು ಆ ಥರ ಎಲ್ಲ ಹೇಳಲೇಬಾರ್ದು. ಬಟ್ ಅಂದ್ರೂ ಅದೇನೆ, ಈ ಆಪ್ಷನ್ ಅಂತೂ ಇದ್ದೇ ಇರುತ್ತೆ. ಇನ್ನೊಂದು ಡಫಿ ನನ್ನ ಪ್ರಕಾರ ಏನು ಅಂದ್ರೆ ವರ್ಲ್ಡ್ ಕಪ್ ನಲ್ಲಿ ಅವನು ಅಷ್ಟೊಂದು ಹೊಡ್ಸ್ಕೊಂಡಿದ್ದು ನನ್ಗೆ ಆಕ್ಚುಲಿ ಒಳ್ಳೇದೇ ಅನಿಸ್ತು. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಇಲ್ದಿರೋ ಅವನೇನಾದ್ರು RCB ಫಸ್ಟೇ ಬಂದಿದ್ರೆ ಅವಾಗ ನಮ್ಗೆ ಒಂಥರ ಆ ಇದು ಫಾಲ್ಸ್ ಸ್ಟಾರ್ಟ್ ಇರ್ತಾ ಇತ್ತು. ಬಟ್ ಈಗ ಇವರು ನೋಡಿರ್ತಾರೆ ನಮ್ಮ ಕೋಚಿಂಗ್ ಸ್ಟಾಫ್. ಅಂದ್ರೆ ನಾವು ನನ್ನ ಪ್ರಕಾರ ನಾವು ಲಾಸ್ಟ್ ಇಯರ್ ಬಗ್ಗೆನೂ ಮಾತಾಡ್ಬೇಕಾದ್ರೆ ನಮ್ ಕೋಚಿಂಗ್ ಸ್ಟಾಫ್ ತುಂಬಾ ಕಮ್ಮಿ ಕ್ರೆಡಿಟ್ ಕೊಡ್ತೀವಿ ಅನ್ಸತ್ತೆ. ಎಸ್ಪೆಷಲಿ ಓಂಕಾರ್ ಸಲ್ವಿ ಅಂಥದವ್ರಿಗೆ. ಅಂದ್ರೆ ನಾವು ಆಬ್ವಿಯಸ್ಲಿ ಆಂಡಿ ಫ್ಲವರ್, ಮೋವೋಬಾಟ್, DK ಬಗ್ಗೆ ಮಾತಾಡ್ತೀವಿ. ಬಟ್ ಓಂಕಾರ್ ಸಲ್ವಿ ಬಗ್ಗೆ ಕಮ್ಮಿ ಮಾತಾಡ್ತೀವಿ. ಆ ಒಂಥರ ತುಂಬಾ ಒಳ್ಳೆ ಆಪರೇಟರ್ ಅನ್ಸುತ್ತೆ. ಸೊ ಅವ್ರ ಮೇಲೆ ಟ್ರಸ್ಟ್ ಮಾಡ್ಬೋದು. ಮಂಗೇಶ್ನ ಅವರು ತುಂಬಾ ದಿವಸದಿಂದ ನೋಡಿ ವರ್ಕ್ ಮಾಡಿರ್ತಾರೆ. ಬಟ್ ಡಫಿ ಮೇಲಂತೂ ನನಗೆ ಇದಿದೆ, ಅಂದ್ರೆ ಏನಂತಾರೆ, ಒಂದು ಬಿಲೀಫ್ ಇದೆ. ಆ ಅಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಅಂತ. ಬಟ್ ನೋಡೋಣ ಏನಾಗುತ್ತೆ ಅಂತ. ನಾವು ಡಫಿನ್ ಆಕ್ಚುಲಿ ವರ್ಲ್ಡ್ ಕಪ್ ನಲ್ಲೂ ಬ್ಲೇಮ್ ಮಾಡಕ್ಕಾಗಲ್ಲ. ನಮ್ಮ ಇಂಡಿಯನ್ ಬ್ಯಾಟಿಂಗ್ ಆರ್ಡರ್ ಮೇಲೆ ಯಾರಿಗಾಗುತ್ತೆ ಸಸ್ಟೈನ್ ಮಾಡಕ್ಕೆ? ಹೆವಿ ಕಷ್ಟ ಇದೆ. ಸೊ ಈಗ ನಮ್ದು ನಾವು ನೋಡಿದೀವಿ ಆಕ್ಚುಲಿ. ಇದೇ ಬೇರೆ ಸೀಸನ್ ಅಲ್ಲೆಲ್ಲ ಫಸ್ಟ್ ಮ್ಯಾಚ್ ಈ ತರ 11 ಮಾಡಿದ್ರೆ ಅದೇ ಫುಲ್ ಎಪಿಸೋಡ್ ಆಗೋಗ್ತಿತ್ತು. ನಮಗೆ ಆಕ್ಚುಲಿ ಬೇರೆಯವ್ರ ಸ್ಕ್ವಾಡ್ ನೋಡಕ್ಕೂ ಟೈಮ್ ಸಿಗ್ತಾ ಇರ್ಲಿಲ್ಲ. ಈಗ ನೋಡಿದ್ರೆ ಇದನ್ನ ಹುಡುಕಿ ಹುಡುಕಿ ಮಾತಾಡಿ ಏನೊಂದು ನಾವು ಆಕ್ಚುಲಿ ಇದ್ರ ಬಗ್ಗೆ ಟಿಕೆಟ್ ಬಗ್ಗೆನೇ ಜಾಸ್ತಿ ಹೊತ್ತು ಮಾತಾಡಿದೀವಿ. ಎಕ್ಸಾಕ್ಟ್ಲಿ. ಇಲ್ಲ ಆಕ್ಚುಲಿ ಇವಾಗ ನಾವು ಸನ್ರೈಸರ್ಸ್ ಟೀಮ್ ಡಿಸ್ಕಸ್ ಮಾಡ್ತು ಅಂತಂದ್ರೆ ಅವ್ರದ್ದು ಆಕ್ಚುಲಿ ಜಾಸ್ತಿ ಇಲ್ವೇ ಇಲ್ಲ ಡಿಸ್ಕಸ್ ಮಾಡಕ್ಕೆ. ಅವ್ರ ಜಸ್ಟ್ ಅಂದ್ರೆ ಬರೀ ಬ್ಯಾಟಿಂಗ್ ಹೆವಿ ಸ್ಕ್ವಾಡ್ ಅವ್ರದಷ್ಟೇನೆ. ಅವ್ರು ಅಷ್ಟೊಂದು ಬ್ಯಾಟಿಂಗ್ ಫೈರ್ ಪವರ್ ಇಟ್ಕೊಂಡು ಜಯದೇವ್ ಉನಡ್ಕಟ್ ಇಟ್ಕೊಂಡ್ರೆ ಬೌಲಿಂಗ್ ಅಲ್ಲಿ ಅವ್ರದಲ್ಲಿಗೆ 0-0 ಕ್ಯಾನ್ಸಲ್ ಆದಂಗ ಆಗುತ್ತೆ. ಬಟ್ ಈಗ ಇಶಾನ್ ಕಿಶನ್ ಲಾಸ್ಟ್ ಸೀಸನ್ ಬರೀ ಫಸ್ಟ್ ಮ್ಯಾಚ್ ಮಾತ್ರ 100 ಹೊಡೆದು ಆಮೇಲೆ ಡಮಾರ್ ಆಗೋಯ್ತು. ಈಗ ಇವ್ರದ್ದು ಬ್ಯಾಟಿಂಗ್ ಲೈನ್ ನೋಡು, ಏನ್ ಯಾವ್ದೋ ಲೆವೆಲ್ ಅಲ್ಲಿ ಇದೆ. ನಮ್ ಸ್ಮರಣ್ ರವಿಚಂದ್ರನ್ ಅವನಿಗೆ ಚಾನ್ಸ್ ಸಿಗೋದೇ ಕಷ್ಟ ಅನ್ಸುತ್ತೆ. ಅದು ಈ ಸಲೀಲ್ ಅರೋರಾ ಬೇರೆ ಇದಾನೆ, ಅನಿಕೇತ್ ವರ್ಮಾ ಇದಾನೆ. ಎಷ್ಟ್ ಜನ ಅಂತ ಆಡಿಸ್ತಾರೆ ನಂಗೆ ಅರ್ಥ ಆಗ್ತಿಲ್ಲ ಅವ್ರು. ನಮ್ ಲಿವಿಂಗ್ ಸ್ಟೋನ್ ಇದಾನೆ, ಮೇನ್ ಪ್ಲೇಯರ್ ಅವನೇನೆ. ಅವ್ರ ಹತ್ರ ಮೈನ್ ಸ್ಪಿನ್ನರ್ ಇರೋದೇ ಲಿವಿಂಗ್ ಸ್ಟೋನ್ ಮೋಸ್ಟ್ಲಿ. ಅವ್ರ ಸ್ಪಿನ್ನರೇ ತಗೊಂಡಿಲ್ಲ ಒಬ್ಬನು. ನಾನೀಗ ಹೇಳೋಣ ಅಂತ ಬಂದೆ, ಇದು ಹರ್ಷಲ್ ಪಟೇಲ್, ಲಿಯಮ್ ಲಿವಿಂಗ್ ಸ್ಟೋನ್ ನಮ್ಮವರೇ ನಮ್ಮೇಲೆ ಆಡ್ತಾರೆ ಅಂತ. ಹಂಗ್ ನೋಡಿದ್ರೆ ಟ್ರಾವಿಸ್ ಹೆಡ್, ಆನ್ರಿಕ್ ಕ್ಲಾಸನ್ ಅವರು ನಾವ್ ಯಾವ್ದೇ ಟೀಮ್ ತಗೊಂಡ್ರು ಅಲ್ಲಿ ಇಬ್ರು XRCB ನಲ್ಲಿ ಇದ್ದೇ ಇರ್ತಾರೆ. ಅದೊಂಥರ ವೇಸ್ಟ್ ಆಗೋಗಿದೆ ಈಗ ಹೇಳೋದು. ಬಟ್ ಆಬ್ವಿಯಸ್ಲಿ ಈ ಬ್ಯಾಟಿಂಗ್ ಲೈನ್ ಅಪ್ ನಲ್ಲಿ ಹಲೋ ಹಲೋ ಹಾ ಕೇಳಿಸಿದ್ಯಾ? ಕೇಳಿಸ್ತಾ ಇದೆ. ನಿನ್ ವಾಯ್ಸ್ ಕಟ್ ಆಗ್ತಿತ್ತು. ಇದು ಇನ್ನೊಂದು ಕಮೆಂಟ್ಸ್ ಇಲ್ವಲ್ಲ, ಸೊ ಹೂ ಇಸ್ ಗೋಯಿಂಗ್ ಟು ಫಿಲ್ ಹಿಸ್ ರೋಲ್ ಅಂತ ಒಂದ್ ಯೋಚನೆ ಇತ್ತು. ಈಶಾನ್ ಮಲಿಂಗಾನು ಇಲ್ಲ, ಒಂದು ತುಷಾರ ತರಾನೇ ಸೇಮ್ ಸಿಚುವೇಶನ್ ಆಗ್ಬಿಟ್ಟಿದೆ. NOC ಸಿಕ್ಕಿಲ್ಲ, ಸೊ ದೇರ್ ಬೌಲಿಂಗ್ ಇಸ್ ಈವನ್ ಮೋರ್ ವೀಕರ್ ಅಂತ ನೋಡ್ಬೇಕಂದ್ರೆ. ಸೊ ಹೂ ಡು ದೇ ಟರ್ನ್ ಟು? ಬ್ರೈಡನ್ ಕಾರ್ಸ್ ಮೋಸ್ಟ್ ಲೈಕ್ಲಿ ಅವನ ಒಬ್ನೇ ಇರೋದು ಫಾರಿನ್ ಪೇಸರ್ ನೋಡ್ತು ಅಂತಂದ್ರೆ. ಹೌದು, ಬ್ರೈಡನ್ ಕಾರ್ಸ್ ಒಬ್ಬ ಇದ್ದಾನೆ. ಸ್ಪಿನ್ನರ್ಸ್ ಹರ್ಷ್ ದುಬೆ ತುಂಬಾ ಒಳ್ಳೆ ಸ್ಪಿನ್ನರ್. ಸೊ ವಿದರ್ಭಗೆ ಕ್ಯಾಪ್ಟನ್ ಮಾಡಿ ವಿಜಯ್ ಹಜಾರೆ ಕರ್ನಾಟಕ ಸೋತಿದ್ರು. ಬಟ್ ಈಸ್ ಅ ವೆರಿ ಗುಡ್ ಟೆಕ್ನಿಕಲ್ ಸ್ಪಿನ್ನರ್. ಅದೇ T20 ವರ್ಕ್ ಆಗುತ್ತೋ ಇಲ್ವಾ ನೋಡ್ಬೇಕು. ಆಮೇಲೆ ಇವನು ಏನಪ್ಪ ಅವನು ಲಾಸ್ಟ್ ಇಯರ್ ಯಾವ್ದೋ ಅನ್ಸಾರಿ ಅಂತ ಇದ್ನಲ್ಲ, ಅವನು ಇರ್ಬೇಕು ಅನ್ಸುತ್ತೆ. ಝೀಶಾನ್ ಅನ್ಸಾರಿನೋ ಯಾನೋ.
ಲೆಫ್ಟ್ ಆರ್ಮ್ ಇದಾನೆ, ಹ್ಮ್ ಬಟ್ ಇವನೇ ಇದಾನೆ, ಬಟ್ ಅಷ್ಟೊಂದೇನ್ ಚೆನ್ನಾಗಿ ಮಾಡಲ್ಲ. ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ ಇದಾನೆ, ಫುಲ್ಟೇರಾ ಅಂತ. ಬಟ್ ಅದೇ ಅವ್ನು ಅನ್ಟೆಸ್ಟೆಡ್, ಅವನು ಇದು ಆಡಿಲ್ಲ, ಡೊಮೆಸ್ಟಿಕ್ ಕ್ರಿಕೆಟ್ ಆಡಿಲ್ಲ. ಸೊ ಅವ್ರ ಬೌಲಿಂಗ್ ನೋಡ ಕ್ಯಾನ್ಸಲ್ ಇತ್ತು ನೋಡಿ, ತಲೆ ಅದೇ ಇವಾಗ ಅನ್ಸಿದೆ ಇಲ್ಲಿ. ನಾನ್ ಬಿಡ್ಸಿ ಹೇಳ್ಬೇಕಾ ಇದನ್ನ? ಪ್ಲೀಸ್ ಡು ದ ಆನರ್ಸ್. ಇಲ್ಲ, ಏನಂತಂದ್ರೆ ಅವನ್ ಆಡಿದ್ರೆ ಏನಾಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದನ್ನ ನಿಜವಾಗ್ಲೂ ಹೇಳ್ಬೇಕಾ? ಹೇಳಪ್ಪ. ನಾನ್ ಜಸ್ಟ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಹರ್ಪ್ರೀತ್ ಬ್ರಾರ್, ಶ್ರೇಯಸ್ ಗೋಪಾಲ್, ಅಯ್ಯೋ ದೇವ್ರ್. ಅಣ್ಣ ಯಾಕಣ? ಆಮೇಲೆ ಏನೋ ಮಯಾಂಕ್ ಮಾರ್ಕಂಡೆ, ಸುಯಶ್ ಶರ್ಮಾ. ಸುಯೇಶ್ ಸುಯೇಶ್ ಶರ್ಮಾ. ಶರ್ಮಾ, ಫಾರ್ ಪೀಪಲ್ ಹು ಆರ್ ನಾಟ್ ಏಬಲ್ ಏನೋ ಟು ಏನೋ ಅಂಡರ್ಸ್ಟ್ಯಾಂಡ್, ಸಿದ್ಧಾರ್ಥ ಯಾವನೋ ಎಂ ಐತನಲ್ಲ, ಸಿದ್ಧಾರ್ಥ್. ಮಣಿಮರನ್ ಎಂ ಸಿದ್ಧಾರ್ಥ್. ಸಿದ್ಧಾರ್ಥ್. So ಅದನ್ನೇ ಅಷ್ಟೇ ಹೇಳೋದು, ನಾನು ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಅದೇ ಗೊತ್ತಾಯ್ತು ಬಿಡು. ಪ್ರಫುಲ್ ಹಿಂಜ್ ಅಂತ ಏನೋ ಇದಾನೆ, ಫಾಸ್ಟ್ ಬೌಲರ್. ಬಟ್ ಇವರೆಲ್ಲ ಏನಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಚೆನ್ನಾಗ್ ಆಡ್ತಾರೆ. ಪ್ರಫುಲ್ ಹಿಂಗೆ ಆಡ್ತಾನೆ, ಬಟ್ ಡೊಮೆಸ್ಟಿಕ್ ಪಿಕ್ಸ್ ಚೆನ್ನಾಗಿದೆ ಇವ್ರದ್ದು, ಇಂಡಿಯನ್ ಡೊಮೆಸ್ಟಿಕ್ ಪಿಕ್ಸ್. ಬಟ್ ವಿಲ್ ದೇ ಗೆಟ್ ಟು ಪ್ಲೇ? ಸ್ಮರಣ್ obviously we have talked a lot about him, but ನನ್ನ ಅವ್ನಿಗೆ ಲೆಕ್ಕದಲ್ಲಿ ಸ್ಮರಣ್ಗೆ ಈ ಚಾನ್ಸ್ ಸಿಗಲ್ಲ ಇವ್ರು ಇಟ್ಕೊಂಡ್ರ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ. ಹೌದು, ಸುಮ್ನೆ ಟ್ರೇಡ್ ವಿಂಡೋ ಓಪನ್ ಆದಾಗ ನಮ್ಮ ಸುಮ್ನೆ ಹಾಕ್ಬಿಡ್ಬೇಕು, ಹಣ ಕೊಡೋಣ ಸುಮ್ನೆ. ಎಷ್ಟ್ದಲ್ಲಿ ಅವಾಗ ಬಂದು ಅದು ತಗೋಬೇಕು. ನನ್ಗೆ ಅದೇ ಇವನ್ ಸ್ಮರಣ್ ಲಾಸ್ಟ್ ಇಯರ್ ಇಂಜುರಿ ರಿಪ್ಲೇಸ್ಮೆಂಟ್ ಆಗೇ ಬಂದಿದ್ದು. ಸೊ ಅಕಸ್ಮಾತ್ ಆಕ್ಷನ್ ಬಂದಿದ್ರೆ ದಿಸ್ ಇಯರ್ ಚೆನ್ನಾಗ್ ಪಾಪ ಒಳ್ಳೆ ಮನೆಗೆ ಹೋಗ್ತಿದ್ದ ಇವನು. ಅನಿಕೇತ್ ವರ್ಮನು ಇದ್ದಾನೆ, ಒಳ್ಳೆ ಫಿನಿಶರು. ಬಟ್ ಅವ್ರ ಬ್ಯಾಟಿಂಗ್ ಎಷ್ಟಿದ್ರು ಅವ್ರ ಬೌಲಿಂಗ್ ಅಷ್ಟು ಆಫ್ಸೆಟ್ ಆಗಲ್ಲ. ಈ ಸಲೀಲರ್ ಅವರ ರೈಟ್ ಹ್ಯಾಂಡರ ಲೆಫ್ಟ್ ಹ್ಯಾಂಡರ? ಇವನು ಲೆಫ್ಟಿ ಅನ್ಸುತ್ತೆ, ಫಿನಿಶರ್ ಪಂಜಾಬ್ಗೆ ಎಷ್ಟು ತುಂಬಾ ಜನ ಚೆನ್ನಾಗಿ ಲೆಫ್ಟ್ ಆಡ್ತಾನೆ. ಹ್ಯಾಂಡರ್ಸ್ ಇಟ್ಕೊಂಡಿದ್ದಾರೆ ಅವ್ರು. ಅವ್ರದ್ದು ಇಡೀ ಲೆಫ್ಟ್ ಚೆಕ್ ಹ್ಯಾಂಡರ್ಸ್ ಮಾಡು, ಅಲ್ಲೇ ಬರೀ ಒಂದು ಬ್ಯಾಟಿಂಗ್ ಲೈನ್ ಸಲೀಲರ್ ಅಪ್ ಮಾಡ್ಬಿಡ್ಬೋದು. ಇಲ್ಲ ರೈಟಿ ಅವನು, ಒಬ್ಬ ರೈಟ್ ಹ್ಯಾಂಡರ್. ಪಂಜಾಬ್ ರೈಟಿ ಜಾಪನೀಸ್ ಗ್ರ್ಯಾಂಡ್ ಪ್ರಿ. ಇವ್ರದ್ದು ಅಷ್ಟೇ, ಇನ್ನೇನಂತ ಹೇಳೋದು. ಅಷ್ಟೇ. ಈ ಓನ್ಲಿ ಇದೊಂಥರ ಇವರು Their main death bowler is Jaydev Unadkat. That should tell you all that you need to know about their bowling. ಏ ಹರ್ಷಲ್ ಪಟೇಲ್ ಬಿಟ್ಬಿಟ್ಟೆ, ಏನ್ ಅನ್ಕೊಂಡಿದ್ಯಾ? ಕರೆಕ್ಟ್. ಅದ್ ಹೆಂಗೆ ಅಂತಂದ್ರೆ ಇವಾಗ ಒಬ್ಬ ಎಷ್ಟು ಹೋಪ್ಲೆಸ್ ಅಂದ್ರೆ ಇನ್ನೊಬ್ಬಂದ್ ಹೋಪ್ಲೆಸ್ನೆಸ್ ನ ಅದು ಅಂಡರ್ ರೇಟ್ ಆಗ್ಬಿಡುತ್ತೆ ಆತರ. ಅಲ್ಲ, ಇಬ್ರು RCB ಡೆತ್ ಬೌಲರ್ಸ್, ಫಾರ್ಮರ್ RCB ಡೆತ್ ಬೌಲರ್ಸ್. ಆತರ ಮರ್ಯಾದೆ ಇಟ್ಕೊಂಡು ಮಾತಾಡು. ನಮ್ಮನ್ನೇ ಡೆತ್ ಮಾಡ್ಬಿಟ್ಟಾರಲ್ಲ. ನಮ್ಗೆ ಅದೃಷ್ಟ ಏನು ಅಂತಂದ್ರೆ ಇಬ್ರು ಒಟ್ಟಿಗೆ ಆಡ್ಲಿಲ್ಲ ನಮ್ಗೆ. ಇವ್ರಿಗೆ ಪಾಪ ಅದೃಷ್ಟ ಇಲ್ಲ. ಯಾಕೆ 2014-13 ಸೀಸನ್ ಹರ್ಷಲ್ ಪಟೇಲ್ ಬೆಂಚ್ ಅಲ್ಲಿ ಇತ್ತು, ಉಡನ್ಕಟ್ಟು ಸ್ಟಾರ್ಟ್ ಮಾಡ್ತಿತ್ತಲ್ಲ. ಇಬ್ರು ಇದೊಂದೇ ಪಾಯಿಂಟ್ ಅಲ್ಲಿ ಇದ್ರು ಆತರದ ಪ್ರಕಾರ. ಬಟ್ ಹರ್ಷಲ್ ಪಟೇಲ್ ಫಸ್ಟ್ ಸ್ಟಿಂಟ್ ಇದ್ದ ಅನ್ಸುತ್ತೆ ಏನು ಉಡನ್ಕಟ್ಟದಲ್ಲಿ. ಇದು ಆಕ್ಚುಲಿ ಕ್ಲಾಸಿಕ್ RCB ಟೀಮ್ ತರ ಇದೆ ಇದು. ಅಂದ್ರೆ ಒಂಥರ ಹಿಮಾಂಶು ವರ್ಮಾ ಸ್ಪಿನ್ನರ್ ಆತರ ಹೋಪ್ಸ್ ಇಟ್ಕೊಂಡಿದ್ದು ಆತರ. ಅವ್ರಿಗೆ ಲಾಸ್ಟ್ ಇಯರ್ ಇಂಜುರಿ ಬಿಟ್ರೆ ನನ್ನ ರಿಪ್ಲೇಸ್ಮೆಂಟ್ಸ್ ಲೆಕ್ಕದಲ್ಲಿ ಇವ್ರ ಹತ್ರ ಇರೋ ಬರೋ ಸ್ಪಿನ್ನರ್ಸ್ ಎಲ್ಲ ಅವನ ಅಂದ್ರೆ ಯಾರೋ ಗಲ್ಲಿಯಿಂದ ಕರ್ಕೊಂಡ್ ಬಂದಿರೋರು ಅಥವಾ ಡೊಮೆಸ್ಟಿಕ್ ಅಲ್ಲಿ ಯಾರೋ ಎರಡು ಮ್ಯಾಚ್ ಇನ್ಸ್ಟಾಗ್ರಾಮ್ ನೋಡಿ ಚೆನ್ನಾಗಿ ಮಾಡಿರೋರು. ಅದ ಇವ್ರ ಅದೇ ಇಫ್ ದೇ ಡಿಡ್ ನಾಟ್ ಗೆಟ್ ದ ಇಂಜುರಿ ರಿಪ್ಲೇಸ್ಮೆಂಟ್ಸ್ ಲಾಸ್ಟ್ ಇಯರ್, ವಿಚ್ ಆರ್ ಸ್ಮರಣ್ ಆಡೋದು ಇಲ್ಲ ಅಂತ ಗೊತ್ತು, ಬಟ್ ಸ್ಮರಣ್ ಟ್ಯಾಲೆಂಟ್ ನೋಡ್ಬೇಕಂದ್ರೆ ಅಂಡ್ ಇವನು ಹರ್ಷ್ ದುಬೆ, ದಿಸ್ ಟೀಮ್ ವುಡ್ ಹ್ಯಾವ್ ಬೀನ್ ಇವನ್ ವರ್ಸ್. ಏನದು ಬಟ್ ಒಂದೇನಂದ್ರೆ ಈ ಸ್ಪಿನ್ನರ್ಸ್ ಎಲ್ಲ ಯಾರು ಏನ್ ಬರ್ತಾರೆ ಅಂತಾನೆ ಗೊತ್ತಲ್ಲ. ಈಗ ಲಾಸ್ಟ್ ಟೈಮ್ ಅಷ್ಟೇನೆ, ಈಗ IPL ನಲ್ಲಿ ಲಾಸ್ಟ್ ಫ್ಯೂ ಇಯರ್ಸ್ ಬೆಸ್ಟ್ ಸ್ಟ್ಯಾಂಡ್ ಔಟ್ ಸ್ಪಿನ್ನರ್ಸ್ ನೋಡಿದ್ರೆ ಎಲ್ಲರೂ ಔಟ್ ಆಫ್ ನೋವೇರ್ ಬಂದಿರೋರೇನೆ. ಈಗ ರವಿ ಬಿಷ್ಣೋಯಿ, ಆಮೇಲೆ ಇನ್ನೊಬ್ಬ ಇದಾನಲ್ಲ, ಅವ್ರೆಲ್ಲರೂ ಫ್ಲಾಪ್ ಹೊಡೆದಿದ್ದಾರೆ. ಆ ಕತೆ ಬರೆಯೋನ್ ಯಾರವನ? ದಿಗ್ವೇಶ್ ರಾಥಿ. ದಿಗ್ವೇಶ್ ದಿಗ್ವೇಶ್ ರಾಥಿ. ಅವರೇ
ಇಂಡಿಯಾ ಅಲ್ಲಿ ಅಷ್ಟೊಂದು ಒಳ್ಳೆ ಅಪ್ ಅಂಡ್ ಕಮಿಂಗ್ ಸ್ಪಿನ್ನರ್ಸ್ ಇಲ್ಲ. ದಟ್ ಈಸ್ ಅ ಕನ್ಸರ್ನ್. ಇವಾಗ ಇಂಡಿಯನ್ ಟೆಸ್ಟ್ ಟೀಮ್ ಅಲ್ಲಿ ಟು ಒನ್ ಎಕ್ಸ್ಟೆಂಟ್ ಸುಂದರ್, ಅಕ್ಷರ್ ಪಟೇಲ್ ಬಿಟ್ರೆ ನೆಕ್ಸ್ಟ್ ಹ್ಮ್ ಯಾರು ಬರ್ತಾರೆ? ನಾವು ಅದಕ್ಕೆ ತುಂಬಾ ರಂಜಿ ಕ್ರಿಕೆಟ್ ನೋಡೋಗೆಲ್ಲ ಅನ್ಸುತ್ತೆ, ಓ ದಿಸ್ ಗೈ ವಿಲ್ ಬಿ ಅ ಗುಡ್ ಸ್ಪಿನ್ನರ್. 2 ಮ್ಯಾಚ್ ಆಡ್ತಾನೆ, ಆಮೇಲೆ ಆ ಹೋಪ್ ಇಟ್ ವಿಲ್ ನಾಟ್ ಲಿವ್ ಅಪ್ ಟು ದಟ್ ಸ್ಟ್ಯಾಂಡರ್ಡ್. ಎಲ್ಲಾ ಟೀಮು ಹ್ಮ್ ಅದೇ, ಎಲ್ಲಾ ಡೊಮೆಸ್ಟಿಕ್ ಟೀಮ್ಸ್ ಆರ್ ಆಲ್ಸೋ ಇನ್ ದ ಸೇಮ್ ಬೋಟ್ ವೇರ್ ದೇ ಆರ್ ಟ್ರಸ್ಟಿಂಗ್, ದೇ ಆರ್ ಚೇಂಜಿಂಗ್ ಸ್ಪಿನ್ನರ್ಸ್. ಕರ್ನಾಟಕ ಎಕ್ಸಾಂಪಲ್ ತಗೊಳ್ಬೇಕಂದ್ರೆ ಲಾಸ್ಟ್ ಇಯರ್ ಹಾರ್ದಿಕ್ ರಾಜ್ ಮತ್ತೆ ಶಶಿಕುಮಾರ್ ಆಡ್ಸಿದ್ರು ರಂಜಿಲಿ. ಈ ಇಯರ್ ಇಬ್ರು ಕಿತ್ತಾಕಿ ಅಂಡರ್ 23 ಹಾಕ್ಬಿಟ್ಟು ಇವನು ಏನಪ್ಪ ಶಿಖರ್ ಶೆಟ್ಟಿ ಮತ್ತೆ ಮೊಹಸಿನ್ ಖಾನ್ ಕರ್ಕೊಂಡ್ ಬಂದ್ರು. ಸೊ ಲಾಟ್ ಆಫ್ ಪೀಪಲ್ ಆರ್ ಚಾಪಿಂಗ್ ಅಂಡ್ ಚೇಂಜಿಂಗ್ ದೇರ್ ಸ್ಪಿನ್ ಲೈನ್ ಅಪ್ ಬಿಕಾಸ್ ಅಷ್ಟು ಟ್ಯಾಲೆಂಟ್ ಇರೋರು, ಅಷ್ಟು ವಾವ್ ಫ್ಯಾಕ್ಟರ್ ಇಟ್ಕೊಂಡಿರೋ ಯಾರು ಇಲ್ಲ. ನಮ್ ಅಂಡರ್ 19 ಟೀಮ್ ಅಲ್ಲಿ ಇದಾರೆ, ಕನಿಷ್ಠ ಚೌಹಾನ್ ಒಬ್ನೇ. ಅವ್ರನ್ನ ನೋಡಿ ಅಪ್ಪ ಇವನ್ ತುಂಬಾ ಟೆಕ್ನಿಕಲ್ ಆಗಿ ಚೆನ್ನಾಗ್ ಮಾಡ್ತಾನೆ ಅಂತ ಅವ್ನ್ ಒಬ್ನೇ ಅನ್ಸಿರೋದು. ಮಿಕ್ಕಿದ ಎಲ್ಲಾರು ಸುಮ್ನೆ ಇಂಡಿಯಾದಲ್ಲಿ ಸ್ಪಿನ್ ಶಾರ್ಟೇಜ್ ಇರೋದು ಯಾವತ್ತಾದ್ರೂ ಅನ್ಕೋಬೇಕಾ ಅಂತಾನೆ ದ ಡೇ ಹ್ಯಾಸ್ ಕಮ್ ಅಂತ ಹೇಳ್ಬೋದು ಇವಾಗ. ಬಟ್ IPL ಇಸ್ ಆಸ್ ಗುಡ್ ಅ ಪ್ಲಾಟ್ಫಾರ್ಮ್ ಆಸ್ ಎನಿ ಫಾರ್ ದೆಮ್ ಟು ಸ್ಟ್ಯಾಂಡ್ ಔಟ್ ಇನ್ ವೈಟ್ ಬಾಲ್. ರೆಡ್ ಬಾಲ್ ಬೇರೆ ಬಾಲ್ ಗೇಮ್ ಆಲ್ಟುಗೆದರ್ ಒಪ್ಕೋತೀನಿ. ವೈಟ್ ಬಾಲ್ ಅಲ್ಲೂ ಯಾರಪ್ಪ ಬಂದಿದ್ದಾರೆ ಆಫ್ ಲೇಟ್? ಇವಾಗ ನೀನು ಬಿಷ್ನಾಯ್, ಚಹಾರ್ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ IPL ಸ್ಟಾರ್ಟಿಂಗ್ ಅಲ್ಲಿ ದೇವರ್ ವೆರಿ ರಿಲಯಂಟ್ ಆನ್ ಇಂಡಿಯನ್ ಸ್ಪಿನ್ನರ್ಸ್. ಅಮಿತ್ ಮಿಶ್ರಾ, ಪಿಯೂಷ್ ಚಾವ್ಲಾ ಅವರೆಲ್ಲ ಬಂದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಮಾಡ್ಕೊಂಡು ಹೋಗ್ತಿದ್ರು. ಪ್ರಗ್ಯಾನ್ ಓಜಾ ಅವರೆಲ್ಲ, ಇವನ್ ಬಿಫೋರ್ ದಟ್ ಕುಂಬ್ಳೆ. ದ ಸ್ಪಿನ್ನರ್ ವುಡ್ ಇನ್ ಫ್ಯಾಕ್ಟ್ ಶೇಪ್ ದ ಟೀಮ್. ಇವಾಗ ಹಂಗಲ್ಲ, ಬ್ಯಾಟ್ಸ್ಮನ್ ತುಂಬಾ ಬ್ಯಾಟಿಂಗ್ ಹೆವಿ ಆಗ್ಬಿಟ್ಟಿದ್ದಾರೆ. ಸುಯಶ್ ಶರ್ಮಾ ಒಬ್ನೇ ಹೂ ಇಸ್ ಆನ್ ದ ಕ್ರಸ್ಪ್ ಅಂತ ಅನ್ಸುತ್ತೆ. ಅದ್ ಬಿಟ್ರೆ ಯಾರು ಇಂಡಿಯಾಗ ಆಡೋ ಲೆವೆಲ್ ಅಲ್ಲಿ ಯಾರು ತೋರ್ಸ್ಕೊಂಡಿಲ್ಲ. ಹರ್ಷ್ ದುಬೆ ಇದೆ ಡಿಫ್ರೆಂಟ್ ಲೆವೆಲ್, ಹರ್ಷ್ ದುಬೆ ಚೆನ್ನಾಗ್ ಆಡ್ತಾನೆ. ಅದು ಬಿಟ್ರೆ ಅದೇ ಕತೆ ಬರೆಯೋರು ಅಂತವ್ರೆ ಬಂದ್ಬಿಟ್ಟವ್ರೆ. ಕೂದ್ಲು ಕಲರ್ ಹಾಕೊಡೋರು, ಕತೆ ಬರೆಯೋರು, ಸ್ಯಾಡ್ ರಿಯಾಲಿಟಿ. ಇನ್ನೊಬ್ಬ ಲಾಸ್ಟ್ ಇಯರ್ ಅವನು ಒಳ್ಳೆ ಸ್ಪಿನ್ನರ್ ಬಂದಿದ್ನಲ್ಲ. ಇವನು ವಿಪ್ರಾಜ್ ನಿಗಮ್, ಹಾ ಕರೆಕ್ಟ್, ಅವನ ಡೆಲ್ಲಿ. ಅವ್ನ್ ಒಳ್ಳೆ ಸ್ಪಿನ್ನರ್ ಏನಲ್ಲ. ಅವ್ನ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಫಾಸ್ಟ್, ಅಂದ್ರೆ 100 km ಪಿಚ್ ಆಗ್ತಿದ್ದ, ಆಮೇಲೆ ಸಡನ್ ಆಗಿ 1 ಬಾಲ್ 80 ಆಗ್ತಿದೆ. ಸೊ ಬ್ಯಾಟ್ಸ್ಮನ್ ರೀಡ್ ಮಾಡೋಕ್ ಗೊತ್ತಾಗಿಲ್ಲ. ಅದೇ IPL ಅಲ್ಲಿ ಏನಂದ್ರೆ, ಎಸ್ಪೆಷಲಿ ಇಫ್ ಯು ಆರ್ ಸಮ್ ಒನ್ ಹೂ ಇಸ್ ಅನ್ಟೆಸ್ಟೆಡ್ ಆರ್ ನ್ಯೂ, ಐ ಥಿಂಕ್ ಪ್ರೀವಿಯಸ್ ವಿಡಿಯೋಲ್ಲೂ ಇದೇ ಪಾಯಿಂಟ್ ಮಾಡಿದ್ದೆ. ಆನಲಿಸ್ಟ್ಸ್ ಆರ್ ವೆರಿ ಶಾರ್ಪ್, ದೇ ವಿಲ್ ಕ್ಯಾಚ್ ಆನ್ ಟು ಇವನ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಆಫ್ ಪ್ಯಾಟರ್ನ್ಸ್. ಅಂಡ್ ಇವಾಗ ಅವನು ದೂಸ್ರಾ ಮಾಡಿದಾಗ, ಅವನ್ ರೈಟ್ ಹ್ಯಾಂಡೆಡ್ ದೂಸ್ರಾ ಮಾಡಿದಾಗ ಅವ್ನ್ ಲೆಫ್ಟ್ ಹ್ಯಾಂಡ್ ಪೊಸಿಷನ್ ಹೆಂಗಿರುತ್ತೆ ಅಂತ ಸುಮ್ನೆ ಅಂತವ್ರೆ ನೋಡ್ಕೊಂಡು, ಅಂತವ್ರೆ they're paid to do that kind of work. So they will usually go and spoil the rhythm of an up and coming player. It is on the player to continue to reinvent himself to a different level game after game. ಬ್ಯಾಟಿಂಗ್ ಅಲ್ಲಿ ಈಸಿ ತುಂಬಾ. ನೀನು ಏನೋ ಒಂದ್ ಸ್ವಲ್ಪ ಸ್ಮಾಲ್ ವೀಕ್ನೆಸ್ ಇದ್ರು ಪ್ರಾಕ್ಟೀಸ್ ಮಾಡ್ಬೋದು. ಬೌಲಿಂಗು ಇಸ್ ಡಿಪೆಂಡ್ ಆನ್ ಅನದರ್ ವೇರಿಯಬಲ್ ಅಲ್ಲ. ಇವಾಗ ಬ್ಯಾಟ್ಸ್ಮನ್ ಹೆಂಗ್ ರಿಯಾಕ್ಟ್ ಮಾಡ್ತಾನೆ, ಯು ಕೆನಾಟ್ ಆನ್ಸಿಪೇಟ್ ಸಮಟೈಮ್ಸ್, ಎಸ್ಪೆಷಲಿ ಇನ್ T20 ಕ್ರಿಕೆಟ್. ಡೌನ್ ದ ಪಿಚ್ ಬರ್ತಾನೋ, ಕ್ರೀಸ್ ಅಲ್ಲಿ ಇರ್ತಾನೋ, ಹಿಂದ್ಗಡೆ ಹೋಗ್ತಾನೋ, ಪುಲ್ ಮಾಡ್ತಾನೋ, ಕಟ್ ಮಾಡ್ತಾನೋ, ಅದೆಲ್ಲ ಯೋಚನೆ ಮಾಡ್ಕೊಳಕ್ ಆಗಲ್ಲ. ನಿನ್ ಸ್ಟ್ರೆಂತ್ಸ್ ಏನಿದೆ ನಿನ್ನೆ ಬ್ಯಾಂಕ್ ಮಾಡ್ಕೊಂಡು ಮಾಡ್ಬೇಕು. ನಿನ್ ಸ್ಟ್ರೆಂತ್ ತುಂಬಾ ಯೂನಿಡೈಮೆನ್ಷನಲ್ ಆಗಿದ್ರೆ ಯು ವಿಲ್ ನಾಟ್ ಮೇಕ್ ಇಟ್ ಫಾರ್ ಇನ್ ಬೌಲಿಂಗ್ ಇನ್ T20 ಕ್ರಿಕೆಟ್ ಅಂತ ಆಗ್ಬಿಟ್ಟಿದೆ. ಇಟ್ ಇಸ್ ಅ ಟೆಂಪ್ಲೇಟ್, ಯು ಕೆನಾಟ್ ಡೂ ಎನಿಥಿಂಗ್. ಅದಕ್ಕೆ ಲಾಟ್ ಆಫ್ ಟೀಮ್ಸ್ ಆರ್ ಬಿಹೈಂಡ್ ಮಿಸ್ಟ್ರಿ ಸ್ಪಿನ್ನರ್ಸ್, ಲೆಫ್ಟ್ ಆರ್ಮ್ ರಿಸ್ಟ್ ಸ್ಪಿನ್ನರ್ಸ್, ಆಂಗ್ಲಿಂಗ್ ಔಟ್ಸೈಡ್ ದ ಲೆಗ್ ಸ್ಟಂಪ್ ಸೀಮ್ ಬೌಲರ್ಸ್, ಏನೇನೋ ಇದೆ ಇವಾಗ ಡಿಮ್ಯಾಂಡ್. ಏನು, ಇಟ್ ಈಸ್ ಎವಾಲ್ವಿಂಗ್, ದ ಗೇಮ್ ಇಸ್ ಆಲ್ಸೋ ಎವಾಲ್ವಿಂಗ್ ಅಂಡ್ ದಿಸ್ ಇಸ್ ಇಂಡಿಕೇಶನ್ ಆಫ್ ಇಟ್. ಅದನ್ನು ಇಂಪ್ಯಾಕ್ಟ್ ಪ್ಲೇಯರ್ ತಂದು ಬ್ಯಾಟಿಂಗ್ ಮುಗಿಯೋದೇ ಇಲ್ವಲ್ಲ, ಈಗ ಹೋಗ್ತಾನೆ ಇರೋದು ಬ್ಯಾಟಿಂಗ್. ಹಾ, ಅದು. ಸೊ ಬೇಗ ಕ್ವಿಕ್ ಪ್ರಿವ್ಯೂ ರ್ಯಾಪ್ ಮಾಡ್ಬೇಕಂದ್ರೆ, ಟಾಸ್ ಯಾರು ಗೆಲ್ತಾರೋ ಗೆದ್ಬಿಡ್ತಾರೋ. ಇಫ್ ಸನ್ರೈಸರ್ಸ್ ವಿನ್ ದ ಟಾಸ್ ಅಂಡ್ ಚೂಸ್ ಟು ಚೇಸ್, ಅಂಡ್ ಇಫ್ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಆಡಿ, ಸ್ವಲ್ಪ ಸ್ಟಿಕ್ಕಿ ಪಿಚ್ಚು, 2-ವೇ ಪಿಚ್ಚು ಏನೋ ಒಂದಿದ್ರು, ನಮ್ಮವರು 200 ಹೊಡಿಲಿಲ್ಲ ಅಂದ್ರೆ ನಮ್ಮವರು ಆಯ್ತು, ನಮ್ ಕತೆ ಆಯ್ತಲ್ಲ. ಇಫ್ ಇಟ್ ಇಸ್ ದಿ ಅದರ್ ವೇ ಅರೌಂಡ್, ಸ್ವಲ್ಪ ಹೈ ಟಾರ್ಗೆಟ್ ಕನ್ಸಿಡರ್ ಮಾಡಿದ್ರು, ಐ ವಿಲ್ ಬ್ಯಾಕ್ ಆರ್ ಬಾಯ್ಸ್ ಟು ಚೇಸ್ ಇಟ್ ಬಿಕಾಸ್ ಆ ಕಾನ್ಫಿಡೆನ್ಸ್ ಇಸ್ ದೇರ್ ಫ್ರಮ್ ಲಾಸ್ಟ್ ಇಯರ್. Even though, like it has been mentioned, few players are not in form. Once they get into a familiar setup such as RCB, ಆ ಬ್ಯಾಟಿಂಗ್ ಲೈನಪ್ ಸೆಟ್ ಆಗಿದ ತಕ್ಷಣ ಬಂದು ಅವ್ರದ್ದು ಕ್ಲಿಕ್ ಆಗುತ್ತೆ. ಇವಾಗ ಟಿಮ್ ಡೇವಿಡ್ ಮೊನ್ನೆ ಬಂದು ಕಚ್ಚಡವಾಗಿ ಆಡ್ತಿದ್ದ ಅವ್ನು T20 ವರ್ಲ್ಡ್ ಕಪ್. ಸಡನ್ ಆಗಿ ಬೆಂಗಳೂರಿಗೆ ಬಂದ ತಕ್ಷಣ ಅದೇನೋ ಆಹಾ ಅನ್ಸ್ಬಿಡುತ್ತಲ್ಲ, ಎಲ್ಲಾರ್ಗು ಆ ಫ್ಲೋ ಅಲ್ಲೇ ಬಂದು ಚೆನ್ನಾಗ್ ಆಡ್ಲಿ ಅಂತ ಹೋಪ್. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ
who will out of the basic deciding factor will be who bowls better on the day, because both batting lineups are on paper at least evenly matched, if not SRH slightly stronger than ours at this point. ಹ್ಮ್ ಲಿವಿಂಗ್ಸ್ಟೋನ್ ಇಂಟ್ರೆಸ್ಟಿಂಗ್. ಏನೋ ಕೋಪ ಬಂದು ನಮ್ಮ ಮೇಲೆ ಯಾವಾಗ್ಲೂ ಇರ್ತಾರಲ್ಲ XRCB ಪ್ಲೇಯರ್ಸ್ ಹೋಲ್ಡ್ ಗ್ರಡ್ಜ್, ಈ ಕುಡ್ ಬಿ ದಟ್ ಗೈ ಅಂತ ಅನ್ಸ್ತಿದೆ. ಬಟ್ ಹೇಳಕ್ಕಾಗಲ್ಲ. ನನ್ನ ಲೆಕ್ಕದಲ್ಲಿ ಅವ್ನು ಬಟ್ ಆಡೋದೇ ಅವ್ನು ಇಲ್ಲ ಆಕ್ಚುಲಿ ಫಸ್ಟ್ ಆಫ್ ಆಲ್. ಅವನ್ನ ಆಡಿದ್ರೆ ಫೈನಲ್ಸ್ ತನಕ ಆಡ್ಸಿ 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 ಅವ್ನು ನಮ್ಗೆ ಆಕ್ಚುಲಿ ಔಟ್ ಆಗ್ಬೇಕು ಅವನು, ಅಂದ್ರೆ ಹಿಟ್ ವಿಕೆಟ್ ಆಗಿ. ಥ್ಯಾಂಕ್ಸ್ ಹೇಳೋದಿಕ್ಕೆ. ಹೌದು. ನಾನು ಹೇಳ್ತಾ ಇದ್ದೆ ವಿಷ್ಣು, ಸಾರಿ. ಇಲ್ಲ, ನನ್ನ ಲೆಕ್ಕದಲ್ಲಿ ಅವ್ನು ಲಿವಿಂಗ್ಸ್ಟೋನ್ ಚಾನ್ಸಸ್ ಸಿಗಲ್ಲ ಈ ಮ್ಯಾಚ್ ಆಡಕ್ಕೆ, ಅವ್ರು ಇರೋ ಬ್ಯಾಟಿಂಗ್ ಲೈನ್ ಅಪ್. ಆಮೇಲಿಂದ ನನ್ನ ಲೆಕ್ಕದಲ್ಲಿ ಟಾಸ್ ಆಕ್ಚುಲಿ ಅಷ್ಟೊಂದೇನ್ ಮ್ಯಾಟರ್ ಆಗಲ್ಲ. ಆಕ್ಚುಲಿ ಐ ಆಮ್ ವೆರಿ ಕಾನ್ಫಿಡೆಂಟ್ ಗೆಲ್ತೀವಿ ಮ್ಯಾಚ್ ಅಂತ. ಅದು ನಾನು ಅಲ್ಲ. ಇಲ್ಲ, ನಾನ್ ಇದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಕ್ ಆಗಲ್ಲ. ಬಟ್ ಸೀರಿಯಸ್ಲಿ, ಲೈಕ್ ಇಫ್ ಯುವರ್ ಮೇನ್ ಪೇಸ್ ಅಟ್ಯಾಕ್ ಇಸ್ ಹರ್ಷಲ್ ಪಟೇಲ್ ಅಂಡ್ ಜಯದೇವ್ ಉನಡ್ಕಟ್, ನೀನ್ ಆಗ್ಲೇ ಅರ್ಧ ಮ್ಯಾಚ್ ಸೋತ್ ಆಗೋಗಿದೆ. ಸೊ ದಟ್ ಈಸ್ ದಟ್ ಈಸ್ ಒನ್ ಮೇನ್ ಫ್ಯಾಕ್ಟರ್ ನನ್ನ ಅನಾಲಿಸಿಸ್ ಅಲ್ಲಿ. ಅಲ್ಲ, ಇವ್ರಿಗೆ 20 ಓವರ್ ಎಲ್ಲಿಂದ ಕಂಪ್ಲೀಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಏನ್ ಇಬ್ರು ಹೊಸ ಸ್ಪಿನ್ನರ್ ತಗೊಂಡ್ ಕಂಪ್ಲೀಟ್ ಮಾಡ್ತಾರ ಅಥವಾ ಅಭಿಷೇಕ್ ಶರ್ಮಾಗ್ ಓವರ್ಗಳು ಕೊಡ್ತಾರ, ಏನ್ ಕತೆ ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲ, ನಿತೀಶ್ ರೆಡ್ಡಿ 4 ಓವರ್ ಮಾಡ್ಲೇಬೇಕು. ಆಮೇಲಿಂದ ಟ್ರಾವಿಸ್ ಹೆಡ್ ಅಥವಾ ಅಭಿಷೇಕ್ ಶರ್ಮಾ ಅವರಿಬ್ರಲ್ಲಿ ಒಬ್ರು ಅಂದ್ರೆ ಯಾವ ತರ ಸ್ಪಿನ್ ಬೇಕೋ, ಅಂದ್ರೆ ಆಫ್ ಸ್ಪಿನ್ ಅಥವಾ ಸ್ಲೋ ಲೆಫ್ಟ್ ಆರ್ಮ್ ಏನ್ ಬೇಕೋ ಮಾಡ್ಬೇಕು. ಆಮೇಲಿಂದ ಪ್ಯಾಟ್ ಕಮಿನ್ಸ್ ಇಲ್ಲ, ಸೊ ಅವನ್ ಇನ್ನೊಬ್ಬ ಯಾರು ಇದನ್ನ ಬ್ರೈಡನ್ ಕಾರ್ಸ್ 4 ಓವರ್ ಹಾಕ್ಲೇಬೇಕು ಎಷ್ಟಾರ ಹೊಡ್ಸ್ಕೊಳ್ಳಿ. ಹ್ಮ್ ಆಮೇಲೆ ಡೆತ್ ಬೌಲರ್ಸ್ ಗೊತ್ತಲ್ಲ, ದಿ ಡೆಡ್ಲಿ ಡ್ಯೂ. ಹ್ಮ್ ಹ್ಮ್ ನನ್ನ ಓಕೆ, ಈಗ ಲೆಕ್ಕದಲ್ಲಿ ಈವನ್ ಅವರು 250 ಹೊಡೆದ್ರು ಇಟ್ ಇಸ್ ಚೇಸಬಲ್ ಇಫ್ ವಿ ಚೇಸ್. ಬಟ್ ಅದೇ ನಾವೇನಾರ ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದ್ರೆ ವಿ ಹ್ಯಾವ್ ಟು ಸ್ಕೋರ್ ಅಟ್ ಲೀಸ್ಟ್ 220 ನನ್ನ ಲೆಕ್ಕದಲ್ಲಿ. ಹ್ಮ್ ಅದನ್ನೇ ಅವಾಗ. ಅಂಡ್ ಐ ಥಿಂಕ್ ಯಾಕಂದ್ರೆ ದೇರ್ ಬೌಲರ್ಸ್ ಸಿಂಗಲ್ ಟಾಸ್ ಫ್ಯಾಕ್ಟರ್ ಯಾಕೆ ಮ್ಯಾಟರ್ ಆಗುತ್ತೆ ಅಂದ್ರೆ, ಲಾಸ್ಟ್ ಇಯರ್ ವಿ ಡಿಡ್ ನಾಟ್ ವಿನ್ ಅ ಸಿಂಗಲ್ ಟಾಸ್ ಅಟ್ ಹೋಮ್. ಹ್ಮ್ ಹ್ಮ್ ಇನ್ನೂ ಒಂದು, ಅವ್ರ ಬೌಲರ್ಸ್ ದೇ ಆರ್ ವೆರಿ ಸಸೆಪ್ಟಿಬಲ್ ಟು ಫಾಲಿಂಗ್ ಅಂಡರ್ ಪ್ರೆಷರ್. ಅವ್ರ ಸೀನಿಯರ್ ಬೌಲರ್ಸ್ ಏನೇ ಅಂದ್ರೆ ಚೆನ್ನಾಗಿ ಪ್ರೆಷರ್ ಹಾಕ್ಬೋದು. ಸೊ ಅದೇನ್ ಮ್ಯಾಟರ್ ಆಗಲ್ಲ. ವಿ ಶುಡ್ ಬಿ ಗುಡ್ ಎನಫ್ ಟು ಚೇಸ್. ಬಟ್ ಅದನ್ನೇ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ, ಲೈಕ್ ಫಸ್ಟ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಆಗಿರೋದ್ರಿಂದ ಪಾಸ್ ಫೋರ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ದೇರ್ ವಿಲ್ ಬಿ ಸಮ್ ರೂಮ್ ಫಾರ್ ಏನಂತಾರೆ ಅನಾಲಿಸಿಸ್, ಅಥವಾ ಓಕೆ 20 ರನ್ ಆ ಕಡೆ 20 ರನ್ ಈ ಕಡೆ ಅಂತ ಇರ್ಬೋದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಟು ಬಿ ಆನ್ ದ ಸೇಫರ್ ಸೈಡ್, ನನ್ ಲೈಕ್ ದಟ್ 220 ಇಸ್ ಅ ಗುಡ್ ಸ್ಕೋರ್ ವೆನ್ ವಿ ಆರ್ ಬ್ಯಾಟಿಂಗ್ ಫಸ್ಟ್. ಅಂಡ್ ಅಕಾರ್ಡಿಂಗ್ ಟು ಮೀ ವಿ ಕ್ಯಾನ್ ಚೇಸ್ 250 ಇವನ್ ಇಫ್ ದೇ ಸ್ಕೋರ್ 250 ವಿತ್ ದೇರ್ ಬೌಲಿಂಗ್ ಲೈನ್. ನನ್ನ ಪ್ರಕಾರ ಟಾಸ್ ತುಂಬಾನೇ ಐ ಅಗ್ರಿ ವಿತ್ ಸಾತ್ವಿಕ್. ಯಾಕಂದ್ರೆ ಲಾಸ್ಟ್ ಟೈಮ್ ಅಷ್ಟೇ ಎಲ್ಲಾ ಮ್ಯಾಚ್ ನಲ್ಲೂ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಸಿಗ್ನಿಫಿಕೆಂಟ್ ಡಿಸ್ಅಡ್ವಾಂಟೇಜ್ ಇತ್ತು, ಒಂಥರ ಸ್ಲೋ ಆಗಿ ಬರ್ತಾ ಇತ್ತು. ನಾವು 2 ಮ್ಯಾಚ್ ಹೋಗಿ ಹೊಗೆ ಹಾಕ್ಸ್ಕೊಂಡ್ ಬಂದ್ವಲ್ಲ, ಅದೂನು 2 ಮ್ಯಾಚುನು ಫಸ್ಟ್ ಬ್ಯಾಟಿಂಗ್ ಸಖತ್ ಕಷ್ಟ ಇತ್ತು. ಎಲ್ಲರೂ ಟಾಪ್ ಎಜ್ ಆಗಿ ಔಟ್ ಆಗ್ತಾ ಇದ್ರು. ಟಾಪ್ ಎಜ್ ಅಲ್ಲ, ಅವರು ಅಕ್ರಾಸ್ ದ ಲೈನ್. ಏನೋ ಲಾಸ್ಟ್ ಇಯರ್ ಪಿಚ್ ಅಲ್ಲಿ ವೇರಿಯಬಲ್ ಬೌನ್ಸ್ ಇತ್ತು, ಈ ಇಯರ್ ಹಂಗೆ ಇರುತ್ತೆ ಅಂತ ಹೇಳ್ತವ್ರೆ. ಸೊ ಬಟ್ ಇನ್ನೊಂದು ಏನ್ ಹೇಳಕ್ ಆಗಲ್ಲ ಅಂದ್ರೆ, ಹೌ ದ ಚಿನ್ನಸ್ವಾಮಿ ಸರ್ಫೇಸ್ ವಿಲ್ ಪ್ಲೇ, ಬಿಕಾಸ್ ಲಾಸ್ಟ್ ಇಯರ್ IPL ಆದಾಗ್ಲಿಂದ ಡಿವಿಷನ್ ಕ್ರಿಕೆಟ್ ಆಡ್ಯಾರ ಅಷ್ಟೇ. ಡಿವಿಷನ್ ಕ್ರಿಕೆಟ್ ಅಲ್ಲೂ ಸ್ವಲ್ಪ ಜಾಸ್ತಿ ಬೌಲರ್ ಫ್ರೆಂಡ್ಲಿ ಅಂತಾನೆ ಹೇಳಿದ್ರು ಜನ, ನನ್ ಕೇಳೋರೆಲ್ಲ. ಬ್ಯಾಟಿಂಗ್ ಫ್ರೆಂಡ್ಲಿ ಮುಂಚೆ ಅಷ್ಟು ಫ್ಲಾಟ್ ಆಗಿಲ್ಲ, ಸ್ವಲ್ಪ ಬೌಲರ್ಸ್ಗೂ ತುಂಬಾ ಹೆಲ್ಪ್, ಎಲ್ಲಾ ತರ ಬೌಲರ್ಸ್ಗೂ ತುಂಬಾ ಹೆಲ್ಪ್ ಕೊಡ್ತಿದೆ ಅಂತ ಹೇಳಿದ್ರು. ಅದು ಚಿನ್ನಸ್ವಾಮಿ ಸೆಂಟ್ರಲ್ ವಿಕೆಟ್, ಯೂಶಲಿ ವಾಟ್ ದ ಯೂಸ್ ಫಾರ್ IPL. ಸೊ ನಮ್ಮಿಬ್ರು 2 ಪ್ರಾಕ್ಟೀಸ್ ಮ್ಯಾಚ್ ನೋಡಿ ಅಪ್ಪ ಇವ್ರು 250 ತಿಂತಾರೆ, 250 ಪಾರ್ ಸ್ಕೋರು ಅಂತ ಅಸ್ಯೂಮ್ ಮಾಡೋದು ತಪ್ಪು. ಬಿಕಾಸ್ ದೇ ಹ್ಯಾವ್ ನಾಟ್ ಪ್ಲೇಡ್ ಆನ್ ದ ಟ್ರೂ ಚಿನ್ನಸ್ವಾಮಿ ವಿಕೆಟ್ ವಿಚ್ ವಿಲ್ ಬಿ ರೋಲ್ಡ್ ಔಟ್ ಆನ್ ಇನ್ 2 days ಟೈಮ್. 2 days ಟೈಮ್ ಇವಾಗ ನಮ್ದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಇವರು ಯಾರದು ಹರ್ಷಲ್ ಪಟೇಲ್, ಜಯದೇವ್ ಉನದ್ಕಟ್ ಕ್ವಾಲಿಟಿ ಬೌಲರ್ಸ್ ಜಾಸ್ತಿ ಇದ್ದಿದ್ದು. ನೆಟ್ ಬೌಲರ್ ಅಲ್ಲ ಅವರು ಅಟ್ಲೀಸ್ಟ್ ಒಂದು 6 to 7 overs ವಿಲ್ ಬಿ ಬೌಲ್ಡ್ ಬೈ ನೆಟ್ ಬೌಲರ್ಸ್. ಯಾರನ್ನೋ ಕರ್ಕೊಂಡ್ಬಂದು ಬಾ ಪುಟ 2 ಬಾಲ್ ಹಾಕು ಅಂತ ಹೊಡೆಸ್ಕೊಂಡ್ಮೇಲೆ ಇದೇನ್ ಮಾಡೋದು.
ಹ್ಮ್ ಹ್ಮ್ ನನ್ಗೇನ್ one thing which I really want to see is our middle order carrying the weight of the batting. ಇವಾಗ ಟಾಪ್ ಆರ್ಡರ್ ಇಬ್ರುವೆ ಕೊಹ್ಲಿನೂ ಆಫ್ ಲೇಟ್ ಹಿಟ್ ಔಟ್ ಗೆಟ್ ಔಟ್ ತರ ಆಡ್ತಿಯಾನೆ, ವಿಚ್ ಇಸ್ ಓಕೆ ಫೈನ್. T20 ಬಂದ್ಮೇಲೆ ಯು ಗೆಟ್ ಇಟ್ ಔಟ್ ಆಫ್ ಯರ್ ಸಿಸ್ಟಮ್. ಇವಾಗ ನೀನು ಔಟ್ ಆದ್ರೆ ಗೆಟ್ ಔಟ್ ಫಾರ್ 12 ಆಫ್ 4 rather than getting out for 13 of 15, which is my ಹ್ಮ್ only logic in T20s. When you have batting till number 9, ಆತರ impactful quick knocks matter more in setting up a target than your 5 of 6, 4 of 5. ಬಂದ ತಕ್ಷಣ ಒಂದು ಬೌಂಡ್ರಿ ಹೊಡಿ, ಯಾರು ಬೇಡ ಅಂತಾರೆ. ಆದ್ಮೇಲೆ ಔಟ್ ಆಗು, ಹ್ಮ್ ಯಾರು ಬೇಡ ಅಂತಾರೆ. ಆ ಸಿಚುವೇಶನ್ ಅಲ್ಲಿ ಆ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು ನಮ್ಮವರು. ಸಾಲ್ಟ್ ಸ್ವಲ್ಪ ಅಂದ್ರೆ ಐ ಹೋಪ್ ಪ್ಲೇಯರ್ಸ್ ಲೈಕ್ ಸಾಲ್ಟ್, ಇವರು ಪಟಿದಾರ್, ಸಾಲ್ಟ್ ಅಂಡ್ ಜಿತೇಶ್ ಗೆಟ್ ಬ್ಯಾಕ್ ಟು ದೇರ್ groove as fast as possible, which also goes to say let them play ಅವ್ರ ಇನ್ನಿಂಗ್ಸ್ ಸ್ವಲ್ಪ ಬಿಲ್ಡ್ ಮಾಡ್ಕೊಂಡು ಆಡಿದ್ರು, ದಿ ಅದರ್ ಪೀಪಲ್ ಅರೌಂಡ್ ಹಿಮ್ ಕ್ಯಾನ್ ಬಿ ಎಕ್ಸ್ಪ್ಲೋಸಿವ್. ಇವಾಗ ಕೊಹ್ಲಿ ಲಾಸ್ಟ್ ಇಯರ್ ಸಾಲ್ಟ್ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಕೊಹ್ಲಿ ಸ್ವಲ್ಪ ನೋಡ್ಕೊಂಡು ಆಡೋ ಬದಲು, ಇಯರ್ ವಿ ಕ್ಯಾನ್ ಸಿ ಅ ರೋಲ್ ರಿವರ್ಸಲ್ ವೇರ್ ಕೊಹ್ಲಿ ಗೋಸ್ ಹಾರ್ಡ್ ಅಟ್ ದ ಟಾಪ್ ಅಂಡ್ ಸಾಲ್ಟ್ ಮೇ ಬಿ ಕ್ಯಾರೀಸ್ ಆನ್ ಟಿಲ್ ದ ಮಿಡಲ್ ಓವರ್ಸ್ ಅಂಡ್ ದ ಡೆತ್. ಸೊ ಆತರ we have the batsmen who are capable of understanding other people's requirements or weaknesses and building on them in any situation, which is again a reason why I feel our batting unit is very well suited for any to take on any bowling attack in the world. ಹ್ಮ್ ಪ್ಲಸ್ ನೀವು ಇನ್ನೊಂದೇನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿ ಪಾಯಿಂಟ್ ಹ್ಯಾವ್ ಹೇಳಿದ್ದು ಜಿತೇಶ್. ಇನ್ನೊಂದೇನಂದ್ರೆ ವಿ ಹ್ಯಾವ್ ಒನ್ ಬ್ಯಾಟ್ಸ್ಮನ್ ಹೂ ಕ್ಯಾನ್ ಡೂ ವಾಟ್ ಎವರ್ ಹಿ ವಾಂಟ್ಸ್ ಅಂಡ್ ವಿ ನೋ ಇಟ್ ಇಸ್ ರೈಟ್. ಹ್ಮ್ ಆಯ್ತಾ, ಅವನಿಲ್ಲ 5 ಓವರ್ ಕುತ್ಕೊಂಡು ಆಡೋಣ ಅಂತಂದ್ರೆ ಎಲ್ಲಾರು 5 ಓವರ್ ಕುತ್ಕೊಂಡು ಆಡ್ಲೇಬೇಕು, ಏನೋ ಮಾಡಕ್ ಆಗಿಲ್ಲ. ಅಂದ್ರೆ ಅದ್ ಎಕ್ಸ್ಪೀರಿಯನ್ಸ್ ರೆಸ್ಪೆಕ್ಟ್ ಮಾಡ್ಲೇಬೇಕು. ಸೊ ನಮ್ಗೆ ಆ ಲೆವೆಲ್ ಆಫ್ ಕ್ಲಾರಿಟಿ ಇದ್ದೇ ಇದೆ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ. ಒಂದು ಅದೇ ಸಾತ್ವಿಕ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಜಿತೇಶ್, ಈಗ ಒಂಥರ ಅವನಿಗೆ ಲೂಸ್ ಮಾಡಕ್ ಏನೂ ಇಲ್ಲ. ಈಗ ಹೇಗಿದ್ರು ಅವ್ನು ಇಂಡಿಯನ್ ಸ್ಕ್ವಾಡ್ ಇಂದ ಔಟ್. ಈಗ ಏನಿದ್ರು ಅವನು ಈಗ ತೋರ್ಸ್ಬೇಕು ಎಲ್ಲಾರ್ಗುನು ಅವನ್ ಏನು ಅಂತ. ಅದೊಂದೇ ಮನ್ಸಲ್ಲಿ ಇಟ್ಕೊಂಡು ಆಡ್ತಾನವನು. ಅದೊಂಥರ ಈ ಫಸ್ಟ್ ಮ್ಯಾಚ್ ಅವ್ನಿಗೆ ಫುಲ್ ಕೋಪ ಇರುತ್ತೆ, ಯಾಕಂದ್ರೆ ಕಿಶನ್ ತಾನೇ ಬದ್ಲು ಬಂದಿರೋದು ಕೀಪರ್ ಆಗಿ. ಓಕೆ, ಹಾಗಾದ್ರೆ ನಾವು ಬೇಗ ನಮ್ಮ ಅಗಲವಾದ ಎಸೆತಗಳನ್ನ ಹೇಳ್ಬಿಟ್ಟು ಮುಗಿಸ್ಬಿಡೋಣ. ನಾನು 2 ಸ್ವಲ್ಪ ಲಾಸ್ಟ್ ಅಲ್ಲಿ ಕೊಡ್ತೀನಿ. ಒಂದು ಅಂದ್ರೆ ಒಂದು ಹೈಪೋಥೆಟಿಕಲ್, ನಾ ಹೇಳದ್ನಲ್ಲ ಎಂ ಸಿದ್ಧಾರ್ಥ್ ಅಥವಾ ಹರ್ಪ್ರೀತ್ ಬ್ರಾರ್ ಆ ಟೈಪ್ ಯಾವಾರ ಅನ್ನೋನ್ ಸ್ಪಿನ್ನರ್ ಆಡಿದ್ರೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಫಸ್ಟ್ ಒನ್. ಸೆಕೆಂಡ್ ಒನ್ ನನ್ ಲೆಕ್ಕದಲ್ಲಿ ಗೂಗ್ಲಿ ಬೇಡ, ಥ್ರೂ ದ ಗೇಟ್ ಅನ್ನೋನ್ ಸ್ಪಿನ್ನರ್ ಹಾಕ್ಬಿಡು. ಕ್ಲೈನ್ ಡೆಬಾಪ್ ಅಂತ ಯಾರೋ ಇದಾರಲ್ಲ, ಮುರಳೀಕಾಂತ್. ಕ್ಲೈನ್ ಡೆಬಾಪ್, ವಾಟ್ ಅ ಡೆಲಿವರಿ ದಟ್. ಹೇಳಬೇಕಲ್ಲ. ಇದು ಹೈಪೋಥೆಟಿಕಲ್ ಅಗಲವಾದ ಅದನ್ನ ಸರ್ಟನ್ ಆಗಿ ಹೇಳಕ್ ಆಗಲ್ಲ. ಬಟ್ ಸರ್ಟನಿಟಿ ಬೇಕು ಅಂತಂದ್ರೆ DDP ಮ್ಯಾನ್ ಆಫ್ ದ ಮ್ಯಾಚ್. ಯಾಕಂದ್ರೆ ರೀಸನ್ ಇದೆ, ಹಿ ಈಸ್ ಅಂಡರ್ ಪ್ರೆಷರ್. ಹಂಗ್ ನೋಡ್ತಂದ್ರೆ ಟೀಮ್ ಅಲ್ಲಿ ಲಾಸ್ಟ್ ಟೈಮ್ ಹಿ ಗಾಟ್ ಇಂಜರ್ಡ್ ಅನ್ಫಾರ್ಚುನೇಟ್ಲಿ ಟುವರ್ಡ್ಸ್ ದಿ ಬ್ಯಾಕ್ ಎಂಡ್ ಆಫ್ ದಿ ಟೂರ್ನಮೆಂಟ್. ಈ ಸತಿ ದೇ ಹ್ಯಾವ್ ಅ ರಿಪ್ಲೇಸ್ಮೆಂಟ್ ಲೈನ್ಡ್ ಅಪ್ ಇನ್ ಕೇಸ್ ಹಿ ಗೆಟ್ಸ್ ಇಂಜರ್ಡ್, who will never let him back into the team if it does go out of the team, in Venkatesh Iyer. So ಅದಕ್ಕೇನೆ DDP ಫುಲ್ ಮೋಟಿವೇಟ್ ಆಗಿ ಎಲ್ಲ ಹುಡುಗ ಆಡ್ತಾನೆ ಬೇಸಿಕಲಿ. ನೋಡ್ತಾ ಇರಿ, ಅದು ಒಳಗಿಂದಾನೆ ಬಂದಿದೆ. ರಂಜಿ ಸೋತಿರೋದು ಬೇರೆ, ಫುಲ್ ಎಲ್ಲ ಕೋಪ ಬಂದಿರುತ್ತೆ. ನಾನು ಅದನ್ನೇ ಹೇಳೋಣ ಅನ್ಕೊಂಡಿದ್ದೆ. ಸೊ ಎಲ್ಲರಿಗೂ 2-3 ಏನೇನು? ಸೆಕೆಂಡ್ ಒನ್ ಇಸ್ ಆಲ್ಮೋಸ್ಟ್ ಸರ್ಟನ್. ಆಕ್ಚುಲಿ ಒಂದೇ ಹೇಳ್ಬೇಕಿತ್ತು ನಾನು. ಫಸ್ಟ್ ಒನ್ ಸುಮ್ನೆ ಅಂದ್ರೆ ಹೈಪೋಥೆಟಿಕಲ್ ಅಲ್ಲ ಅದು, ಸೊ
ಆಡಿಸ್ತಾರೋ ಹ್ಮ್ ಇಲ್ವೋ ಹ್ಮ್ ಅನ್ನೋದು ಬಿಟ್ಟು ಆಡ್ಸಿದ್ರೆ ಅಂತ ಹೇಳಿದೆ ಅಷ್ಟೇ. ನಾನು ಹೇಳ ನೀ ರೆಡಿ ಇದ್ದೀರಾ? ಇಲ್ಲ, ನಿನ್ನಿಷ್ಟ. ನಂದು ವಿಷ್ಣು ತರ ಎರಡಿದೆ. ಓಕೆ, ಹಾಗಾದ್ರೆ ನಾನು ಹೇಳ್ಬಿಡ್ತೀನಿ. ನಂದು ಆ, ನಂದು ಆಕ್ಚುಲಿ ಒಂದೇನೆ. ರಜತ್ ಬ್ಯಾಕ್ ಟು ಫಾರ್ಮ್ ಅದ್ ಮೇನ್ ಥೀಮ್, ಬಟ್ ಅಟ್ಲೀಸ್ಟ್ 50 ಅಂತ, ಅದು ವಿತ್ 150 ಸ್ಟ್ರೈಕ್ ರೇಟ್ ಮಿನಿಮಮ್. ಹ್ಮ್ ಇವಾಗ ಎಲ್ಲಾರು ಏನಂದ್ರೆ ರಜತ್ ಸ್ಪಿನ್ ಹಿಟ್ಟರ್ ಅಂತ ಅಂತಾರೆ, ಬಟ್ his strike rate against pace has improved much more than his strike rate what it used to be against spin in white ball cricket. ಅಂಡ್ ಹಂಗ್ ನೋಡ್ಬೇಕಂದ್ರೆ ರಜತ್ ಬ್ಯಾಡ್ ಫಾರ್ಮ್ ಅನ್ನೋದು ಆಲ್ಸೋ ಇಸ್ ಅ ಮಿಸ್ಕನ್ಸೆಪ್ಷನ್. ಅವ್ನಿಗೆ ಇಂಜುರಿ ಆಯ್ತು. ಅದ್ರ ಮುಂಚೆ ದುಲೀಪ್ ಟ್ರೋಫಿನೋ ಯಾವ್ದಲ್ಲೋ 2 innings ಅಲ್ಲಿ 200 ಹೊಡ್ಸ್ಬಿಟ್ಟಿದ್ದ, ದುಲೀಪ್ ಟ್ರೋಫಿ ಫೈನಲ್ ಅಲ್ಲಿ. ಅಂಡ್ ರಂಜಿ ಟ್ರೋಫಿಲೂ ಒಂದ್ ಡಬಲ್ 100 ಹೊಡೆದಿದ್ದ. ಏನೋ ಇವಾಗ ಇಂಜುರಿಯಿಂದ ಬಂದ್ಮೇಲೆ ಸ್ವಲ್ಪ ಹಣ ಬೇಗ ಆಡು ಅಂತ ಆ ಪ್ರೆಷರ್ ಇರುತ್ತಲ್ಲ, ಅವಾಗ ಸ್ವಲ್ಪ ಏನೋ ಜಾಸ್ತಿ ಟ್ರೈಂಗ್ ಟು ಪ್ರೂವ್ ಹಿಮ್ಸೆಲ್ಫ್ ಟು ಬಿ ರಿಕವರ್, ಬೇಗ ರಿಕವರಿ ಪ್ರೊಸೆಸ್ ಅಲ್ಲಿ ಪುಷ್ ಮಾಡ್ಕೊಂಡಿಲ್ಲ ಅಂತ ಅನ್ಸ್ತಿದೆ. I think now, yeah, I also agree with this possibility that Rajat could get back to form. ನನಗೆ ಏನ್ ಪ್ರಾಬ್ಲಮ್ ಅಂದ್ರೆ ನಾನು ಹೇಳಿದ್ದು, ರಜತ್ ಒಂಥರ ಎಂತ ಬ್ಯಾಟ್ಸ್ಮನ್ ಅಂದ್ರೆ ಅವನು ಆನ್ ಹಿಸ್ ಡೇ ಸ್ಪಿನ್ ನೋಡಲ್ಲ, ಪೇಸು ನೋಡಲ್ಲ, ಅವನಂತ ಬ್ಯೂಟಿಫುಲ್ ಬ್ಯಾಟ್ಸ್ಮನ್ ಅವನು. ಕರೆಕ್ಟ್. ಸೊ ನಂದು ಎರಡಿತ್ತು, ಬಟ್ ಎರಡನ್ನೂ ಒಬ್ರೊಬ್ರು ಒಂದೊಂದು ಹೇಳ್ಬಿಟ್ಟಿದ್ದಾರೆ. ಸೊ ಐ ವಿಲ್ ಕಂಟಿನ್ಯೂ ವಿತ್ 2 other things. ಒಂದೇನು ಅಂದ್ರೆ ಟೀಮ್ ಬ್ಯಾಟಿಂಗ್ ಫಸ್ಟ್ ವಿಲ್ ಸ್ಕೋರ್ 200. ಅದು ಗೋಸ್ ವಿತೌಟ್ ಸೇಯಿಂಗ್ ಅಂತಾನೆ ಅನ್ಬೋದು, ಬಟ್ ಕನ್ಸಿಡರಿಂಗ್ ದ ಅನ್ಸರ್ಟನಿಟಿ ಅಬೌಟ್ ಚಿನ್ನಸ್ವಾಮಿ ವಿಕೆಟ್, ಹೇಳಕ್ಕಾಗಲ್ಲ. ಇಟ್ ಕುಡ್ ಬಿ ಅ ಸರ್ಪ್ರೈಸ್, ಇಟ್ ಕುಡ್ ಬ್ಯಾಕ್ ಫೈರ್, ಬಟ್ ಇಟ್ ಆಲ್ ಇನ್ ಆಲ್ ಇಟ್ ಮೇಕ್ಸ್ ಫಾರ್ ಅ ವೆರಿ ಗುಡ್ ಸ್ಪೆಕ್ಟಕಲ್. ಸೊ ಇನ್ನೊಂದು ಸುಮ್ನೆ ಜೋಕ್ ಅಂತ ಹೇಳ್ತೀನಿ ಫಸ್ಟ್, ನನ್ ಹುಟ್ಟುಹಬ್ಬ, ಸೊ ನಾನು ಕುಡಿತೀನಿ. ಸೊ ಬಟ್ ಇನ್ನೊಂದು ಸ್ವಲ್ಪ ಲೆಫ್ಟ್ ಫೀಲ್ಡ್ ಪಿಕ್ ಕೊಡ್ಬೇಕಂದ್ರೆ ಭುವನೇಶ್ವರ್ ಕುಮಾರ್ ವಿಲ್ ಬಿ ದ ಮೋಸ್ಟ್ ಎಕಾನಮಿಕಲ್ ಬೌಲರ್. ಅವನ್ಗೆ ಸ್ವಲ್ಪ ಸನ್ರೈಸರ್ಸ್ ಮೇಲೆ he knows the setup, he knows ಸ್ವಲ್ಪ ಅವ್ರದ್ದು ಗೊತ್ತಾಗಿರುತ್ತೆ, ಅಂಡ್ ಐ ಥಿಂಕ್ he is a little more hungrier than our other bowlers coming into this IPL. He has done a lot of work in the off season. He has worked a lot on his change of deliveries. ಅವ್ನು ಯಾವ್ದು UP T20 ಲೀಗ್ ಅಲ್ಲೆಲ್ಲ ಆಡಿ ತೋರ್ಸ್ಕೊಂಡಿದ್ದಾನೆ, ಬಟ್ ಲಾಟ್ ಆಫ್ ಪೀಪಲ್ have missed out on how improved he can be this year. So I am picking him to have a good starting game. Good ಅನ್ನಕ್ಕಿಂತ ಮೋಸ್ಟ್ ಎಕನಾಮಿಕಲ್ ಬೌಲರ್. ಒಂದೆರಡು ಇಫ್ ಇಟ್ ಇಸ್ ಮೂವಿಂಗ್ ಅರೌಂಡ್ ಇನ್ ದ ಪವರ್ ಪ್ಲೇ, ಒಂದೆರಡು ವಿಕೆಟ್ ತೆಗಿಬಹುದು. ಡೆತ್ ಅಲ್ಲಿ ಎಲ್ಲ ಹೊಡ್ಸ್ಕೊಳ್ಳೋದು, ಬಟ್ ಡ್ಯಾಮೇಜ್ ಲಿಮಿಟೇಷನ್ ಬಂದಾಗ, ಕನ್ಸಿಡರಿಂಗ್ ದಟ್ he could be a strike bowler with if Duffy goes for runs, ಭೂವಿಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರ್ಬೋದು ಜಾಸ್ತಿ, and he is more than capable of living up to that. So these are my 2+1. ಸೊ ಇಟ್ಸ್ ಅ ವೆರಿ ಗುಡ್ ನೋಟ್ ಟು ಎಂಡ್. ಎಲ್ಲರೂ ಸ್ವಲ್ಪ ಆಪ್ಟಿಮಿಸ್ಟಿಕ್ ಆಗಿದ್ದೀವಿ. ಪ್ಲಸ್ ಈ ಟೀಮ್ ನಲ್ಲಿ ಟು ಬಿ ಆನೆಸ್ಟ್ ತುಂಬಾ ಏನು ಕೆಟ್ಟದಾಗ ಕಾಣಿಸ್ತಿಲ್ಲ, ಅಟ್ಲೀಸ್ಟ್ ಈ ಟೈಮಲ್ಲಿ. ಬಟ್ ಫಿಂಗರ್ಸ್ ಕ್ರಾಸ್ಡ್, ಎಲ್ಲಾನು ಚೆನ್ನಾಗಾಗ್ಲಿ. ನಮಗೆ ಈಗ ಇರೋದು ನೆಕ್ಸ್ಟ್ ಟಾರ್ಗೆಟ್ ಇರೋದು 5 ಟ್ರೋಫಿ ಗೆಲ್ಬೇಕು, ಅವ್ರಿಗಿಂತ ಮೇಲ್ ಹೋಗ್ಬೇಕು ಅಂತ. ಸೊ ನೆಕ್ಸ್ಟ್ ಆ ಟಾರ್ಗೆಟ್ಗೆ ಈಗ ನಾವು ಶುರು ಮಾಡಿದೀವಿ. ಅದ್ರ ಪ್ರಕಾರ ನಾವು ಆಡೋಣ ಅಂತ ಹೋಪ್ ಮಾಡ್ಕೊಂಡು ಈ ಮ್ಯಾಚ್ ಆದ್ಮೇಲೆ ಸಿಗೋಣ. ಅವಾಗ್ಲೂ ಹೋಪ್ಫುಲಿ ಇದೇ ಆಪ್ಟಿಮಿಸಮ್ ಇರುತ್ತೆ ಅಂತ ಅನ್ಕೊಂಡು ಇದನ್ನ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸಾತ್ವಿಕ್, ಥ್ಯಾಂಕ್ ಯು ವಿಷ್ಣು. Thank you, Conrad. ಥ್ಯಾಂಕ್ ಯು ಎಲ್ರಿಗೂ. ಬಾಯ್ ಬಾಯ್.